ಬಜ್ನ ವಿನೂತನ ಪ್ರಯತ್ನವಾದ ದಸರಾ ದಶ ದೇವಾಲಯ ವೈಭವ ಕಾರ್ಯಕ್ರಮದ ಸರಣಿಯಲ್ಲಿ ಶ್ರೀ ಚೌಡೇಶ್ವರಿ ದೇವಾಲಯದ ಸಂಚಿಕೆಯ ಚಿತ್ರೀಕರಣಕ್ಕೆ ಸರ್ವ ರೀತಿಯಲ್ಲೂ ಸಹಕರಿಸಿದ ದೇವಾಲಯ ಆಡಳಿತ ಮಂಡಳಿ ಹಾಗೂ ದಸರಾ ಮಂಟಪ ಸಮಿತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ. ಕೂರ್ಗ್ ಬಜ್ನ ಸಮಸ್ತ ವೀಕ್ಷಕರಿಗೆ ನಿಮ್ಮ ಗಾಯತ್ರಿ ಚರ್ಯಮನೆ ಮಾಡುವಂತಹ ನಮಸ್ಕಾರಗಳು. ಮಡಿಕೇರಿ ನಗರದ ದಸರೆಯಲ್ಲಿ ಪಾಲ್ಗೊಳ್ಳುವಂತಹ 10 ದೇವಾಲಯಗಳ ಪರಿಚಯ, ಈ ಬಾರಿಯ ದಸರಾದ ಸಿದ್ಧತೆ ಹಾಗೂ ಮಂಟಪ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವಂತಹ ಕಲಾವಿದರ ಪರಿಚಯವನ್ನು ಮಾಡುವಂತಹ ಈ ವಿಶೇಷ ಕಾರ್ಯಕ್ರಮ ದಸರಾ ದಶ ದೇವಾಲಯ ವೈಭವ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗಾಗಲೇ ನಾನು 10 ದೇವಾಲಯಗಳಲ್ಲಿ ಕೆಲವು ದೇವಾಲಯಗಳ ಪರಿಚಯವನ್ನ ನಿಮ್ಗೆ ಮಾಡಿದ್ದೇನೆ. ಇವತ್ತು ಕೂಡ ನಾನು ಮತ್ತೊಂದು ದೇವಾಲಯವನ್ನ ಪರಿಚಯಿಸ್ತಾ ಇದ್ದೀನಿ. ಅದುವೇ ನಮ್ಮ ಮಹದೇವಪೇಟೆಯಲ್ಲಿರುವಂತಹ ಶ್ರೀ ಚೌಡೇಶ್ವರಿ ದೇವಾಲಯ. ಬನ್ನಿ, ಇವತ್ತಿನ ಎಪಿಸೋಡ್ ಅಲ್ಲಿ ಈ ದೇವಾಲಯದ ಇತಿಹಾಸ, ಈ ಬಾರಿಯ ದಸರೆಯಲ್ಲಿ ಪಾಲ್ಗೊಳ್ತಾ ಇರುವಂತಹ ಮಂಟಪಗಳ ಸಿದ್ಧತೆ ಹೇಗೆ ಆಗ್ತಾ ಇದೆ, ಹಾಗೇನೆ ಮಂಟಪ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವಂತಹ ಕಲಾವಿದರ ಪರಿಚಯವನ್ನು ಕೂಡ ಮಾಡಿಕೊಡ್ತೇನೆ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇದು ದಸರಾ ದಶ ದೇವಾಲಯ ವೈಭವ. ವೀಕ್ಷಕರೇ, ಮೊದಲಿಗೆ ಮಹದೇವಪೇಟೆಯ ಶ್ರೀ ಚೌಡೇಶ್ವರಿ ದೇವಾಲಯದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ತಮ್ಮ ಪರಿಚಯವನ್ನು ಮಾಡಿ. ವಂದನೆಗಳು. ನಾನು ಸತ್ಯೇಶ್ ಭಟ್ ಅಂತ. ಚೌಡೇಶ್ವರಿ ದೇವಾಲಯದಲ್ಲಿ ಸುಮಾರು 30 ವರ್ಷದಿಂದ ನಾನು ಅರ್ಚಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. 1995ರಿಂದ ಈಚೆಗೆ ನಾನು ಪ್ರಧಾನ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೇನೆ, ಸೇವೆ ಮಾಡ್ತಾ ಇದ್ದೇನೆ. ಮೊದಲಿಗೆ ನಮ್ಮ ವೀಕ್ಷಕರಿಗೆ ಈ ದೇವಾಲಯದ ಇತಿಹಾಸದ ಬಗ್ಗೆ ನೀವು ತಿಳ್ಕೊಡ್ಬೇಕು. ಅದೇ ನನಗೆ ತಿಳಿದು ಬಂದ ಪ್ರಕಾರದಲ್ಲಿ 1968ರ ಮೇ 17ನೇ ತಾರೀಕು ನೂತನವಾದಂತಹ ಶಿಲಾ ಪ್ರತಿಷ್ಠೆ ಆಗಿ ದೇವಾಲಯ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ಈ ದೇವಾಲಯದಲ್ಲಿ 250 ವರ್ಷಗಳಿಗಿಂತಲೂ ಹೆಚ್ಚಿನದಾದಂತಹ ಇತಿಹಾಸ ಇದೆ ಅಂತ ಹೇಳಿಕೊಂಡು ಕೆಲವೊಂದು ಉಲ್ಲೇಖಗಳಲ್ಲಿ ಹೇಳ್ತದೆ. ಹಾಗೆ ರಾಜರ ಕಾಲಘಟ್ಟದಲ್ಲಿ ಇಲ್ಲಿ ಶಂಕರಿಗುಡಿ ಅಂತೇಳಿಕೊಂಡು ದೇವಾಂಗ ಮತಸ್ಥರು ಸೇರಿ ಅವರ ಕುಲದೇವರಾದಂತಹ ಚೌಡೇಶ್ವರಿಯನ್ನು ನಂತರದಲ್ಲಿ ಆರಾಧನೆ ಮಾಡಿಕೊಂಡು ಬಂದರು ಅಂತೇಳಿಕೊಂಡು ಇತಿಹಾಸ ಹೇಳ್ತದೆ. ಹಾಗೆ ಪ್ರಾರಂಭದಲ್ಲಿ ಕೇವಲ ಒಂದು ಆಲದ ಮರದ ಕೆಳಗೆ ಚಿಕ್ಕ ಗುಡಿಯಾಗಿ ಪಂಚಲೋಹದ ಮೂರ್ತಿ, ಅದಕ್ಕೆ ದೇವತಾ ಆರಾಧನೆ ಮಾಡಿಕೊಂಡು ಬಂದರು. ಕಾಲಕ್ರಮೇಣ ಭಕ್ತಾದಿಗಳು ಆ ಮೂರ್ತಿಗೆ ಒಂದು ದೇವಾಲಯದ ನಿರ್ಮಾಣ ಮಾಡಿ ಅಲ್ಲಿ ಶಿಲಾಪ್ರತಿಷ್ಠೆ ಮಾಡಿ ಆ ನಂತರದಲ್ಲಿ ಆರಾಧನೆ ಮಾಡಿಕೊಂಡು ಹೆಚ್ಚಿನದಾದಂಥ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಇಲ್ಲಿ ಪ್ರಾರ್ಥನೆ ಮುಖೇನ ಪ್ರಾರ್ಥನೆ ಮಾಡಿಕೊಂಡು ಇಷ್ಟಾರ್ಥ ಸಿದ್ಧಿಯಾಗಿ ವಿಶೇಷವಾದಂತಹ ಆ ಶಕ್ತಿ ಕ್ಷೇತ್ರವಾಯಿತು. ಇದಿಷ್ಟು ದೇವಾಲಯದ ಇತಿಹಾಸ ಅಂತ ಹೇಳ್ಬೋದು. ಹೌದು. ಸರ್, ಇನ್ನು ನಿಮ್ಮ ಆಡಳಿತ ಮಂಡಳಿ ಬಗ್ಗೆ ಪರಿಚಯವನ್ನು ಮಾಡ್ಕೊಳ್ಬೇಕು ದೇವಾಲಯದ್ದು. ಆಡಳಿತ ಮಂಡಳಿ ದೇವಾಂಗ ಶ್ರೀ ರಾಮಲಿಂಗ ಚೌಡೇಶ್ವರ ದೇವಾಲಯದ ದೇವಾಂಗ ಮತಸ್ಥರು ಸೇರಿ ಆಡಳಿತ ಮಂಡಳಿ ಮಾಡಿದ್ದಾರೆ. ಅಧ್ಯಕ್ಷರಾಗಿ ಕೆಎನ್ ಗಜಾನನ್ ಅವರು, ಹಾಗೆ ಉಪಾಧ್ಯಕ್ಷರಾಗಿ ಬಾಲಕೃಷ್ಣ ಅವರು ಈಗ ಸೇವೆ ಸಲ್ಲಿಸ್ತಾರೆ. ಹಾಗೆ 9 ಸದಸ್ಯರು ಹಾಗೆ 2 ಮಹಿಳಾ ಸದಸ್ಯರು ಒಳಗೊಂಡಂತಹ ಆಡಳಿತ ಮಂಡಳಿ ಈಗ ಜೀರ್ಣೋದ್ಧಾರದ ಕೆಲಸ ಮಾಡ್ತಾ ಇದೆ. ಒಂದು 3-4 ವರ್ಷದ ಹಿಂದೆ ಪ್ರಶ್ನಾಚಿಂತನೆ ಮಾಡಿ ದೈವಜ್ಞ ಚಿಂತನೆ ಪ್ರಕಾರ ಒಂದು ಶಿಲಾಗುಡಿಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿಕೊಂಡು ಕಂಡು ಬಂದ ಪ್ರಕಾರ ಈಗ ಆ ಕೆಲಸವನ್ನು ಪ್ರಾರಂಭ ಮಾಡ್ತಿದ್ದಾರೆ. ಹೆಚ್ಚಿನ ಭಕ್ತಾದಿಗಳು ಈ ಒಳ್ಳೆಯದಾದಂತಹ ಜೀರ್ಣೋದ್ಧಾರಕ್ಕೆ
ತಮ್ಮ ತನುಮನ ಧನಗಳನ್ನು ಅರ್ಪಿಸಿ ಆ ಕ್ಷೇತ್ರ ವೃದ್ಧಿ ಆಗುವಂತಹ ಪರಿಪೂರ್ಣವಾದಂತಹ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಬಹಳಷ್ಟು ಭಕ್ತಾದಿಗಳು ನಮ್ಮ ಚೌಡೇಶ್ವರಿ ದೇವಾಲಯಕ್ಕೆ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಬಹಳಷ್ಟು ದಾನಿಗಳು ಕೂಡ ಅಮ್ಮನಿಗೆ ಸೇವೆಯನ್ನು ಸಲ್ಲಿಸ್ತದೆ. ಹಾಗೆ ನೀವು ನೆನ್ಸ್ಕೊಳ್ಳೋದಾದ್ರೆ ಅಂತ ದಾನಿಗಳನ್ನ ಹೇಳ್ಬೋದಾ? ಅವರ ಸೇವೆಯನ್ನು ನೆನ್ಸ್ಕೊಳ್ಳೋದಾದ್ರೆ ಬಹಳಷ್ಟು ಇದೆ ಅಂತ ನೀವು ನೆನ್ಸ್ಕೊಳ್ಳೋದಾದ್ರೆ? ಅಂದರೆ ಎಲ್ಲರೂ ಸೇರಿ ಅವರಿವರು ಅಂತೇಳಿ ಅಲ್ಲ, ಇಲ್ಲಿ ಯಾರು ಕೂಡ ನಾನು ಮಾಡಿದ್ದು ಅಂತೇಳಿ ಅಲ್ಲ, ಎಲ್ಲವನ್ನು ದೇವರಿಗೆ ಅರ್ಪಿಸಿ ತಮ್ಮ ಹೆಸರನ್ನು ಎಲ್ಲಿ ಕೂಡ ಹಾಕಿಕೊಳ್ಳದೆ ಭಕ್ತರಾಗಿರುವಂಥವರು. ಹಾಗಾಗಿ ದಾನಿಗಳು ಅಂತೇಳಿಗಿಂತಲೂ ಕೆರೆಯ ನೀರನ್ನು ಕೆರೆಯ ಚೆಲ್ಲಿಗೆ ಅಂತೇಳಿ ಎನ್ನುವ ಮನೋಭಾವನೆ ಇರುವವರು. ನಮಗೆ ಕೊಟ್ಟದ್ದು ದೇವರು ಕೊಟ್ಟದ್ದು, ಹಾಗೆ ಅವಳಿಗೆ ಕೊಟ್ಟದ್ದನ್ನು ನಾನು ಹೆಸರು ಮುಖೇನ ಅಥವಾ ದೇವಸ್ಥಾನದಲ್ಲಿ ಹೆಸರು ಬರೆದು ಅದನ್ನು ತೋರಿಸಿಕೊಳ್ಳುವಂತಹ ಭಕ್ತಾದಿಗಳು ಕೂಡ ಇಲ್ಲ. ಹಾಗಾಗಿ ಅದೊಂದು ವಿಶೇಷ ಇಲ್ಲಿ. ಹೌದು. ಇನ್ನು ನಿಮ್ಮ ಅರ್ಚಕ ವೃಂದ ಬಗ್ಗೆ ಹೇಳ್ಬೋದು, ಎಷ್ಟು ಜನರು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ? ನಾವು ಪ್ರಧಾನವಾಗಿ ನಾನು, ಹಾಗೆ ಇನ್ನೊಬ್ರು ಶಂಕರ್ ಭಟ್ ಅಂತೇಳಿ, ಶಂಕರನಾರಾಯಣ ಭಟ್ ಅಂತ ಇದ್ದಾರೆ. ಹಾಗೆ ನಮಗೆ ಸಹಾಯಕರಾಗಿ ದಿನೇಶ್ ಅಂತೇಳಿ ಅವರು ಮಂಗಳದೇವಿ ನಗರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಇವರೆಲ್ಲ ಕರ್ತವ್ಯ ನಿರ್ವಹಿಸ್ತಾ ಇಲ್ಲಿ? ನಾವು 25-30 ವರ್ಷದಿಂದ ಮಾಡ್ತಾ ಇದ್ದೇವೆ. ಅವರು ಕೂಡ ಒಟ್ಟಿಗೆ. ಹೌದೌದು. ಇನ್ನು ದೇವಾಲಯದ ಪೂಜೆ ಬಗ್ಗೆ ಮಾತಾಡೋದಾದ್ರೆ, ಪ್ರತಿದಿನ ದೇವಾಲಯ ಯಾವ ಸಮಯಕ್ಕೆ ತೆರೆದಿರುತ್ತದೆ ಮತ್ತೆ ಬೇರೆ ವಿಶೇಷ ಪೂಜೆಗಳು ಯಾವುದೆಲ್ಲ ನಡೀತದೆ? ನಿತ್ಯ ಪೂಜೆ ಬೆಳಿಗ್ಗೆ 6:30ಗೆ ಪ್ರಾರಂಭ ಆಗ್ತದೆ. ನಿತ್ಯದ ಪಂಚಾಮೃತ ಅಭಿಷೇಕ ಮುಖೇನ ಷೋಡಶೋಪಚಾರಗಳನ್ನು ಮಾಡಿ ಅಲಂಕಾರ, ಆನಂತರದಲ್ಲಿ 11:15 ಗಂಟೆಗೆ ಮಹಾಪೂಜೆ, ಸಾಯಂಕಾಲ 6 ಗಂಟೆಯಿಂದ 8:15 ಗಂಟೆವರೆಗೆ ದೇವಾಲಯ ದರ್ಶನಕ್ಕೆ ತೆರೆದಿರ್ತದೆ. ಪ್ರತಿ ನಿತ್ಯ ಪೂಜೆ ಆಗುವಂಥದ್ದು. ಹಾಗೆ ಪಂಚಪರ್ವ ಕಾಲಗಳು ಕೂಡ, ವಿಶೇಷವಾದ ಹಬ್ಬ ಹರಿದಿನಗಳು, ಗಣೇಶ ಚತುರ್ಥಿ, ಅದರಲ್ಲಿ ಕೂಡ ವಿಶೇಷವಾಗಿ ನವರಾತ್ರಿಯಲ್ಲಿ 9 ದಿವಸ ಕೂಡ ದೇವತಾ ಆರಾಧನೆ, ದುರ್ಗಾರಾಧನೆ. ಸಾಯಂಕಾಲದಲ್ಲಿ ಎಲ್ಲ ಭಕ್ತಾದಿಗಳು ಉಪವಾಸ ವ್ರತಾದಿಗಳನ್ನುಗೊಂಡು ದುರ್ಗಾ ಪೂಜೆಗಳನ್ನು ಮುಖೇನ ಆರಾಧನೆ ಮಾಡಿ ಭಜನೆ ಇತ್ಯಾದಿ ಸೇವೆಗಳನ್ನು ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ಬರುವಂಥದ್ದು. ಹಾಗೆ ವಿಜಯದಶಮಿ ದಿವಸ ಶೋಭಯಾತ್ರೆ ಮುಖೇನ ಪರಿಸಮಾಪ್ತಿಗೊಳಿಸುವಂಥದ್ದು. ಇನ್ನು ವಿಜಯದಶಮಿ ನವರಾತ್ರಿಯ ದಿನಗಳಂದು ಯಾವುದೆಲ್ಲ ಅಲಂಕಾರಗಳಿನ ದೇವಿಗೆ ನಡೀತದ ಅಂತೇಳಿ? ಅಂದ್ರೆ 9 ದಿವಸ ಕೂಡ 9 ರೀತಿಯಾದಂತಹ ಅಲಂಕಾರಗಳನ್ನು ನಾವು ದೇವಿಗೆ ಮಾಡ್ತೇವೆ. ಹಾಗೆ ಒಂದೊಂದು ವರ್ಷ ಕೂಡ ಒಂದೇ ರೀತಿಯನ್ನು ಪುನರಾವರ್ತನೆ ಮಾಡುವಂಥದ್ದಲ್ಲ, ಒಂದೊಂದು ವರ್ಷ ಕೂಡ ಬೇರೆ ಬೇರೆಯಾದಂತಹ ರೀತಿಯಲ್ಲಿ ಮಾಡಿಕೊಂಡು ಹೋಗುವಂಥ. ಒಂದು ವರ್ಷ ತರಕಾರಿ, ಅದೇ ರೀತಿಯಲ್ಲಿ ವೀಳ್ಯದೆಲೆ, ಹಣ್ಣು ಹಂಪಲುಗಳು, ಈ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡು ಹೋದರೆ, ಅಲಂಕಾರ ಮಾಡಿಕೊಂಡು ಹೋದರೆ, ಇನ್ನೊಂದು ವರ್ಷದಲ್ಲಿ ಯಾವ ಯಾವ ದೇವಸ್ಥಾನದ ವಿಶೇಷ ಅಲಂಕಾರಗಳಿರ್ತದೆ, ಕೊಲ್ಲಾಪುರ ಲಕ್ಷ್ಮಿ ಇರ್ಬೋದು, ಕಟೀಲು ದುರ್ಗಾ ಪರಮೇಶ್ವರಿ ಇರ್ಬೋದು, ಈ ರೀತಿಯ ಅಲಂಕಾರಗಳನ್ನು ಮಾಡಿಕೊಂಡು ಆ ದೇವರ ಸೇವೆಯನ್ನು ಮಾಡುವಂಥದ್ದು. ಅಂದ್ರೆ ಈ ಅಲಂಕಾರಗಳನ್ನ ನೀವೇ ನಿರ್ವಹಿಸ್ತೀರಾ, ಇಲ್ಲ ಯಾರಾದ್ರೂ ಹೊರಗಿಂದ ಕರೆದು ಅವ್ರ ಹತ್ರ? ಇಲ್ಲ, ನಾನು ಪ್ರತಿ ವರ್ಷವೂ ಕೂಡ ಹೆಚ್ಚಾಗಿ ನನ್ನ ಮುಂದಾಳತ್ವದಲ್ಲಿ ಆ ಅಲಂಕಾರವನ್ನು ನಾನು ಮಾಡಿಬಿಡ್ತೇನೆ. ಹೌದು. ಇನ್ನು ನಾವು ದಸರಾದ ವಿಷಯಕ್ಕೆ ಬರೋದಾದ್ರೆ, ಶಾಂತಿ ಪೂಜೆಗೆ ಅದರದೇ ಆದ ಮಹತ್ವ ಇದೆ. ಯಾಕಾಗಿ ಶಾಂತಿ ಪೂಜೆ ಮಾಡ್ತಾರೆ, ಅದರ ಮಹತ್ವ ಏನು ಅಂತ ತಿಳಿಸ್ಕೊಡ್ಬೇಕು ನೀವು. ಶಾಂತಿ ಪೂಜೆ ಅನ್ನುವಂಥದ್ದು ನಮ್ಮ ಒಂದು ಧರ್ಮದಲ್ಲಿ ಏನು ಹೇಳ್ತಾನೆ ಅಂದರೆ, ನಾವೊಂದು ದೇವತಾ ಆರಾಧನೆ ಮಾಡಬೇಕಾದ್ರೆ ಆ ಆರಾಧನಾ ಮೂರ್ತಿ ಪರಿಪೂರ್ಣವಾಗಿರಬೇಕು. ವಾಸ್ತು ಇತಿ ವಾಸ್ತು ಅಂತ ಹೇಳಿದ್ದಾನೆ. ಅಂದರೆ ಒಂದು ವಸ್ತು ಹೇಗಿರಬೇಕು ಹಾಗಿದ್ರೆ ಅದೇ ವಾಸ್ತು ಅಂತೆ. ಹಾಗಾದರೆ ಒಂದು ವಿಗ್ರಹ ನಿರ್ಮಾಣ ಕಾಲಘಟ್ಟದಲ್ಲಿ, ನಿರ್ಮಾಣ ಮಾಡುವಂಥ ಹಂತದಲ್ಲಿ ಯಾವುದಾದ್ರೂ ವಿಧವಾದಂಥ ಲೋಪದೋಷಗಳಿರುವಂಥ ಅವಕಾಶ ಇರ್ತದೆ. ಅದರ ಎತ್ತರ, ಅಗಲ ಅಥವಾ ಇನ್ಯಾವುದೋ ಅಂಗಾಂಗಗಳ ರಚನೆ ಮಾಡುವಾಗ ಆ ವ್ಯತ್ಯಾಸ ಬರುವಂತಹ ಅವಕಾಶ ಇರ್ತದೆ. ಹಾಗಿರುವಾಗ ಶೋಭಾಯಾತ್ರೆ ಮುಖೇನ ನಾವು ಆ ವಿಗ್ರಹಗಳನ್ನು ಮೆರವಣಿಗೆ ಮುಖೇನ ಕರ್ಕೊಂಡು ಹೋಗುವಾಗ ಲಕ್ಷಾಂತರ ಜನರ ದೃಷ್ಟಿ ಆ ಒಂದು ಬಿಂದುವಿನಲ್ಲಿ ನೆಲೆಸುವಾಗ ಅಲ್ಲಿ ಶಕ್ತಿ ಜಾಗೃತ ಆಗ್ತದೆ. ಹಾಗಾದರೆ ಆ ವಿಗ್ರಹ ಪರಿಪೂರ್ಣ ಉಂಟಾ ಅಂತೇಳಿ ನಮಗೆ ಗೊತ್ತಿಲ್ಲ. ಹಾಗಾದರೆ ನಾವು ಅದನ್ನು ಆರಾಧನೆ ಮಾಡಿಕೊಂಡು ಬರುವಂಥದ್ದು ದೋಷ ಅಂತೇಳಿದ್ದಾನೆ. ಅಥವಾ ನಾವೇ ಒಂದು ದೇವರ ವೇಷವನ್ನು ಹಾಕಿ ಅಥವಾ ದೇವರ ಪಾತ್ರವನ್ನು ಮಾಡಿ ನಾವು ನಾಟಕ, ಯಕ್ಷಗಾನಾದಿಗಳನ್ನು ಮಾಡಿಕೊಂಡು ಹೋಗುವುದು ಕೂಡ ಅದು ಕೂಡ ತಪ್ಪಂತೆ. ಹಾಗಿರುವಾಗ ಅಂತಹ ದೋಷಗಳ ನಿವೃತ್ತಿಗಾಗಿ ಎಲ್ಲ ಆ ಪೂಜಾ ಕೈಂಕರ್ಯಗಳು ಮುಗಿದ ನಂತರ ಆ ವಿಗ್ರಹಗಳಿಗೆ, ಆ ಆರಾಧನೆ ಮಾಡಿಕೊಂಡು ಬಂದಂತಹ ಮೂರ್ತಿಗಳಿಗೆ ನಾವು ಮಾಡಿದಂತಹ ಯಾವುದಾದ್ರೂ ವಿಧವಾದಂಥ ತಪ್ಪುಗಳು, ದೋಷಗಳಿದ್ರೂ ಕೂಡ ಪ್ರಾಯಶ್ಚಿತ್ತವಾಗಿ ಪ್ರಾರ್ಥನೆ ಮಾಡಿಕೊಂಡು ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನ ಮುಖೇನ ಆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಹೋಗುವಂಥದ್ದು. ಹಾಗಾಗಿ ಅದು ದೇವರು ಆ ಮುಖೇನ ಶಾಂತಿಗೊಳ್ತಾರೆ ಅಂತ ಹೇಳಿಕೊಂಡು ಶಾಸ್ತ್ರದಲ್ಲಿ ಹೇಳಿದ್ದಾನೆ. ಹಾಗೆ ಕೆಲವೊಂದು ಸಂದರ್ಭದಲ್ಲಿ ನಾವು ರಂಗಪೂಜೆ ಎನ್ನುವಂಥದ್ದು ಕೂಡ ಮಾಡ್ತೇವೆ. ಆ ರಂಗಪೂಜೆ ಯಾಕೆ ಮಾಡೋದು ಅಂದರೆ, ದೇವರನ್ನು ಆ ರಂಗಪೂಜೆ ಅಂದರೆ ತೆಂಗಿನಕಾಯಿಯಲ್ಲಿ ತುಪ್ಪದ ದೀಪ
ಇಟ್ಟು ಆ ನಡೆಯಲ್ಲಿಟ್ಟು ಅದನ್ನೆಲ್ಲ ಸಮರ್ಪಣೆ ಮಾಡಿ ಆ ಬೆಳಕಿನ ಮುಖೇನ ದೇವರ ದರ್ಶನ ಮಾಡುವಾಗ ನಾವು ಮಾಡಿದಂತಹ ಯಾವುದೇ ವಿಧವಾದಂಥ ದೋಷಗಳು ಅಥವಾ ದೇವತಾ ಸಾನ್ನಿಧ್ಯದ ಕ್ಷೇತ್ರದ ದೋಷಗಳಿದ್ರೂ ಕೂಡ ಆ ದರ್ಶನ ಮಾಡೋದ್ರಿಂದಾಗಿ ದೂರೀಕೃತವಾಗ್ತದೆ, ನಮಗೆ ಪರಿಪೂರ್ಣವಾದ ಅನುಗ್ರಹ ಪ್ರಾಪ್ತಿಯಾಗ್ತದೆ ಅಂತ ಹೇಳಿಕೊಂಡು ಶಾಸ್ತ್ರ ಹೇಳಿದೆ. ಇನ್ನು ಶಾಂತಿ ಪೂಜೆನ ಎಷ್ಟು ದಿನಗಳಿಗೆ ಮಾಡ್ತಾರೆ? ಈ ದೇವಾಲಯದಿಂದ ಯಾವಾಗ ಹಮ್ಮಿಕೊಳ್ತಾರೆ ಶಾಂತಿ ಪೂಜೆ? ವಿಜಯದಶಮಿಗಳದ್ದು ಸಾಧಾರಣವಾಗಿ ಒಂದು 15 ದಿವಸದ ಒಳಗೆ ಆ ಶಾಂತಿ ಪೂಜೆಯನ್ನು ನಾವು ಮಾಡುವಂಥದ್ದು. ಯಾವುದಾದ್ರೂ ಒಂದು ಶನಿವಾರ ಅಥವಾ ಭಾನುವಾರ ದಿವಸದಲ್ಲಿ ಹೆಚ್ಚಿನದಾದಂತಹ ಸಂದರ್ಭದಲ್ಲಿ ಹಾಗೆ, ಯಾಕಂದ್ರೆ ಎಲ್ಲರಿಗೂ ಸಮಯದ ಅವಕಾಶ ಶನಿವಾರ ಮತ್ತೆ ಭಾನುವಾರ ಇರುವಾಗ ಎಲ್ಲರಿಗೂ ಸೇರ್ಲಿಕ್ಕೆ ಆಗ್ತದೆ, ಆ ಸದಸ್ಯರಿಗೂ ಕೂಡ ಅದಕ್ಕೆ ಪಾಲ್ಗೊಳ್ಳಿಕ್ಕೆ ಆಗ್ತದೆ. ಇಂಥ ದಿವಸವಂತಿಲ್ಲ, 15-20 ದಿವಸದ ಒಳಗೆ ಅದನ್ನು ಮಾಡ್ತೇವೆ. ಹೌದು. ಇನ್ನು ಸಂಪ್ರದಾಯ ವಿಚಾರಕ್ಕೆ ಬಂದ್ರೆ ಬನ್ನಿ ಕಡಿಯೋದು ಕೂಡ ಒಂದು ಸಂಪ್ರದಾಯ ಅಂತ ಹೇಳ್ತಾರೆ, ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಅದು ನವರಾತ್ರಿಯ ಪ್ರಾರಂಭದಲ್ಲಿ ಇಲ್ಲಿಯ ಕ್ಷೇತ್ರದಲ್ಲಿ ಕರಗ ಮುಖೇನ ಚಾಲನೆಗೊಳ್ಳುವಂಥದ್ದು. ಹಾಗೆ 9 ದಿವಸ ಕೂಡ ಆರಾಧನೆ ಮಾಡಿಕೊಂಡು ವಿಜಯದಶಮಿಯ ದಿವಸ ವಿಜಯದ ಸಂಕೇತವಾಗಿ ಶಮಿ ಆ ಬನ್ನಿಯನ್ನು ಕಡಿಯುವಂಥದ್ದು ಪುರಾತನ ಕಾಲಗಳಿಂದಲೂ ಕೂಡ ಅದನ್ನು ನಡೆದುಕೊಂಡು ಬಂದಂಥದ್ದು. ಅದು ವಿಶೇಷವಾಗಿ ಏನಂದರೆ, ಅದು ರಾಮಾಯಣದಲ್ಲಿ ರಾಮ 9 ದಿವಸಗಳ ಕಾಲ ರಾವಣನ ಸಂಹಾರಕ್ಕಾಗಿ ಶರನ್ನವರಾತ್ರಿಯ ವ್ರತವನ್ನು ಕೈಗೊಂಡು ಆ ದುರ್ಗೆಯನ್ನು ಆರಾಧನೆ ಮಾಡಿ ಆ ದುರ್ಗೆಯ ಶಕ್ತಿಯನ್ನು ತನ್ನ ಆಯುಧಗಳಿಗೆ ಆವಾಹಿಸಿಕೊಂಡು ವ್ರತಾದಿಗಳನ್ನು ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ಬರ್ತಾನೆ. ಹಾಗೆ ರಾವಣನನ್ನು ಸಂಹಾರ ಮಾಡಬೇಕು ಅಂದರೆ ಶ್ರೀರಾಮಚಂದ್ರನಿಗೆ ಅಷ್ಟು ಸುಲಭ ಕೆಲಸ ಅಲ್ಲ. ಹಾಗಾದರೆ 9 ದಿವಸಗಳ ಕಾಲ ಆರಾಧನೆ ಮಾಡಿ ತನ್ನ ಆಯುಧಗಳಿಗೆ ಆಯುಧ ಪೂಜೆ ಮಾಡಿ ಆ ನಂತರ ಆ ರಾವಣನನ್ನು ಸಂಹಾರ ಮಾಡುವುದು. ವಿಜಯದಶಮಿಯ ದಿವಸ ಆ ರಾವಣನನ್ನು ಸಂಹಾರ ಮಾಡುವಂಥದ್ದು ಐತಿಹ್ಯ. ಹಾಗೆ ಅದರ ಸಂಕೇತವಾಗಿ ಶಮಿಯನ್ನು ಕಡಿಯುವಂಥದ್ದು, ಬನ್ನಿಯನ್ನು ಕಡಿಯುವಂಥದ್ದು ಪುರಾಣಗಳಲ್ಲಿ ಹೇಳ್ತಾರೆ. ಅದೇ ಎಲ್ರು ಕೂಡ ಅದೊಂದು ವಿಚಾರವಾಗಿ ಹೇಳ್ತಾರೆ, ಏನು ಅಂತ ಹೇಳಿದ್ರೆ ಯಾರು ಕೂಡ ದಸರಾ ಮುಗ್ದ ತಕ್ಷಣ ಬನ್ನಿ ಕಡಿಯೋಕೆ ಬರೋದಿಲ್ಲ, ಮಂಟಪಗಳೆಲ್ಲ ಅಲ್ಲಲ್ಲೇ ಮಧ್ಯದಲ್ಲೇ ನಿಲ್ಸಿ ಹೋಗ್ತಾರೆ, ಅಲ್ಲೇ ಬಿಚ್ತಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಅದೀಗ ಕೆಲವೊಂದು ವರ್ಷದಿಂದ ಮಂಟಪ ಬರದಿದ್ರು ಕೂಡ ಆ ಸಮಿತಿಯವರು ಕೆಲವರಾದ್ರೂ ಬಂದು ಅಲ್ಲಿ ಪಾಲ್ಗೊಳ್ಳುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಪುನಃ ಪ್ರಾರಂಭ ಆಗಿದೆ. ಆದ್ರೆ ಅದರ ಮಹತ್ವವನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ಆ ಸಂಪ್ರದಾಯಗಳನ್ನು ನಾವು ಬಿಡದೆ ಅದನ್ನು ಆಚರಣೆ ಮಾಡಿಕೊಂಡು ಬರುವಂಥದ್ದು. ಯಾಕಂದ್ರೆ ಮುಂದಿನ ಪೀಳಿಗೆಯು ಕೂಡ ಏನು ಮಾಡ್ತಾ ಇದ್ದಾರೆ ಏನು ಎನ್ನುವಂಥದ್ದು ಗೊತ್ತಾಗಬೇಕು. ಅದನ್ನು ತಿಳಿಸಿಕೊಡುವಂಥದ್ದು ಕೂಡ ನಮ್ಮ ಜವಾಬ್ದಾರಿ. ಇನ್ನು ಭಕ್ತಾದಿಗಳ ವಿಚಾರಕ್ಕೆ ಬಂದ್ರೆ, ಭಕ್ತಾದಿಗಳ ಸಹಕಾರ ನಮ್ಮ ದೇವಾಲಯದ ಮೇಲೆ ಹೇಗಿದೆ? ಹೊರಗಿಂದ ಭಕ್ತಾದಿಗಳಿದ್ದಾರಾ, ಇಲ್ಲೇ ನಮ್ಮ ಕೊಡಗು ಜಿಲ್ಲೆ ಭಕ್ತಾದಿಗಳು? ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅದು ಮುಖ್ಯವಾಗಿರುವಂಥದ್ದು ಭಕ್ತಾದಿಗಳ ಮಾಡುವಂತಹ ಆ ನಂಬಿಕೆಯಿಂದ. ಹಾಗೆ ಯಾರು ನಂಬಿಕೊಂಡು ಬರ್ತಾರೆ ಅವರಿಗೆ ಬೇಕಾದ ಅನುಗ್ರಹವನ್ನು ಕೊಟ್ಟಾಗ ಆ ಭಕ್ತಾದಿಗಳು ಇದರಿಂದ ಸಂತೃಪ್ತಿ ಅನುಗೊಳ್ತಾರೆ. ಯಾಕೆಂದರೆ ಯಾರು ಕೂಡ ಒಂದು ದೇವಾಲಯಕ್ಕಾಗಲಿ ಅಥವಾ ಒಂದು ದೇವತಾ ಆರಾಧನೆ ಮಾಡಿಕೊಂಡು ಬರೋದು ಮಾನಸಿಕ ನೆಮ್ಮದಿಗೆ. ಆ ನೆಮ್ಮದಿ ಎಲ್ಲಿ ಸಿಗ್ತದೋ ಅಲ್ಲಿಗೆ ಭಕ್ತಾದಿಗಳು ಹೋಗುವಂಥದ್ದು. ಹಾಗೆ ತಾಯಿ ಚೌಡೇಶ್ವರಿ ಎಲ್ಲರಿಗೂ ಕೂಡ ತನ್ನ ಮಕ್ಕಳ ಹಾಗೆ ಅವಳು ನೋಡ್ತಾ ಇದ್ದಾಳೆ. ಭಕ್ತಾದಿಗಳಿಗೆ ಅವರ ಮನಸ್ಸಿಗೆ ಬೇಕಾಗುವಂಥ ಸ್ಪಂದನೆಯನ್ನು ಅವಳು ಕೊಡುವಾಗ ಭಕ್ತಾದಿಗಳು ಬರುವಂಥದ್ದು, ಅದೇ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡು ಬರುವಂಥದ್ದು ಅದು ನಡೆದುಕೊಂಡು ಹೋಗುವಂಥದ್ದು. ಇನ್ನು ಯಾವುದಾದ್ರೂ ಉತ್ಸವಗಳು ನಡೆಯುತ್ತಾ ನಮ್ಮ ಚೌಡೇಶ್ವರಿ ದೇವಾಲಯದಲ್ಲಿ? ದೇವಿ ಜಯಂತಿ ಅಂತ ಹೇಳಿಕೊಂಡು ಆ ಪ್ರತಿಷ್ಠಾಪನಾ ಉತ್ಸವವನ್ನು ಮೇಯ ತಿಂಗಳಲ್ಲಿ ಮಾಡ್ತೇವೆ. ಆ ದಿವಸದಲ್ಲಿ ಮೂಲ ವಿಗ್ರಹ, ಮೊದಲ ಆರಾಧನೆ ಮಾಡಿಕೊಂಡು ಬರುವಂತಹ ವಿಗ್ರಹವನ್ನೇ ಇಲ್ಲಿಂದ ಬಸವೇಶ್ವರ ದೇವಸ್ಥಾನದವರೆಗೂ, ಅದೇ ರೀತಿಯಲ್ಲಿ ನಂತರದಲ್ಲಿ ಕನ್ನಿಕಾ ಪರಮೇಶ್ವರರಿಗೂ ಕೂಡ ಆ ಮೂರ್ತಿಯನ್ನು ಮೆರವಣಿಗೆ ಮುಖೇನ ಆ ಉತ್ಸವವನ್ನು ಆಚರಣೆ ಮಾಡಿಕೊಂಡು ಬರುವಂತಹ ಭಕ್ತರಿಗೆ ಅನ್ನಸಂತರ್ಪಣ ಮುಖೇನ ಅದನ್ನು ಪರಿಸಮಾಪ್ತಿಗೊಳಿಸ್ತಾರೆ. ಈ ದೇವಾಲಯದಲ್ಲಿ ಚೌಡೇಶ್ವರಿ ಅಮ್ಮನವರನ್ನ ಬಿಟ್ಟು ಬೇರೆ ಯಾವ ವಿಶೇಷತೆಗಳು ಇಲ್ಲಿ ಇದೆ ಅಂದ್ರೆ, ದೇವಾಲಯದ ಹೆಸರು ಹೇಳಿದ ಹಾಗೆ ಶ್ರೀರಾಮಲಿಂಗ ಚೌಡೇಶ್ವರಿ ದೇವಾಲಯ ಅನ್ನುವಂಥದ್ದು. ಹಾಗಾದ್ರೆ ಇಲ್ಲಿ ಏಕಾಂತರಾಮನ ಪ್ರತಿಷ್ಠೆ ಮಾಡಿದ್ದಾರೆ. ಮಹಾವಿಷ್ಣು ದೇವತಾ ಆ ಸತ್ಯನಾರಾಯಣ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನವಗ್ರಹಾದಿಗಳನ್ನು ಗಣಪತಿ, ವೀರಭದ್ರ, ಗೋಪಾಲಕೃಷ್ಣ, ಆಂಜನೇಯ, ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯ, ಚಂಡಿಕೇಶ್ವರ ಇತ್ಯಾದಿ ಆ ಪರಿವಾರದ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಕೂಡ ಏಕಾಂತರಾಮ, ಎಲ್ಲರೂ ಬಂದು ಕೇಳ್ತಾರೆ ಏಕಾಂತರಾಮ ಅಂದ್ರೆ ಏನು ಅಂತ. ಅಂದ್ರೆ ನೀವು ಎಲ್ಲಿ ಬೇಕಾದರೂ ನೋಡುವುದಾದ್ರೂ ಕೂಡ ಏಕಾಂತರಾಮ ಎನ್ನುವಂಥದ್ದು ರಾಮನ ನಾವು ಪರಿಕಲ್ಪನೆ ಮಾಡುವಾಗ ಆಂಜನೇಯ, ಲಕ್ಷ್ಮಣ, ಅದೇ ರೀತಿಯಲ್ಲಿ ಸೀತೆ ಇರುವಂತಹ ನಾವು ಮೂರ್ತಿಯನ್ನು ಕಾಣ್ತೇವೆ. ಆದರೆ ಇಲ್ಲಿ ಶ್ರೀರಾಮಚಂದ್ರ ಏಕಾಂತವಾಗಿ ಸೀತೆಯೊಟ್ಟಿಗೆ ಇರುವಂಥದ್ದು ಅದು ಇಲ್ಲಿಯ ವಿಶೇಷ. ಹಾಗೆ ಸತ್ಯನಾರಾಯಣ ಸ್ವಾಮಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ.
ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಆಗ್ತದೆ. ಅದೇ ರೀತಿಯಲ್ಲಿ ತಿಂಗಳಿಗೆ ಸಂಕಷ್ಟರ ಮಹಾ ಗಣಪತಿ ವ್ರತಾಕತೆ ಕೂಡ ಇಲ್ಲಿ ಬರ್ತದೆ. ಅತ್ಯಂತ ಹೆಚ್ಚಿನದಾದ ಭಕ್ತಾದಿಗಳು ಇಲ್ಲಿ ಬಂದು ಆ ಸಮಯದಲ್ಲಿ ಸೇರ್ತಾರೆ. ಇನ್ನು ಹೇಳಿ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಕೇವಲ ಒಂದು ಜಾತಿ ಮತಗಳನ್ನು ಮೀರಿ ಇಲ್ಲಿಯ ಭಕ್ತಾದಿಗಳಿದ್ದಾರೆ. ಎಲ್ಲ ಧರ್ಮದವರು ಬರ್ತಾರೆ, ಎಲ್ಲ ಧರ್ಮದವರು ಬರ್ತಾರೆ, ಪೂಜೆ ಮಾಡಿಸ್ತಾರೆ, ಆರಾಧನೆ ಮಾಡುವಂಥದ್ದು, ನಂಬಿಕೆ ಇಡುವಂಥದ್ದು ಎಲ್ಲ ಇದೆ. ಒಂದು ಬಂಟ್ವಾಳದಿಂದ ಬೀಸರೋಡಿಯಿಂದ ಒಬ್ರು ಬರ್ತಾರೆ, ಬೆಳಿಗ್ಗೆ 7 ಗಂಟೆಗಾಗೂ ಇಲ್ಲಿ ತಲುಪ್ತಾರೆ. ಅಂದ್ರೆ ಅವರು 4 ಗಂಟೆಗೆ ಬಿಸಿ ರೋಡಿಂದ ಹೊರಡುದಂತೆ. ಬೈಕಲ್ಲಿ ಬಂದು ಇಲ್ಲಿ ಬಂದು ಒಂದು ಹಣ್ಣು ಕಾಯಿ ಮಾಡಿ ಒಂದು ವರ್ಷಕ್ಕೆ 2-3 ಸಲ ಬಂದು ಹೋಗ್ತಾರೆ. ಆದ್ರೆ ಅವರು ಒಬ್ಬ ಕ್ರಿಶ್ಚಿಯನ್, ಇಲ್ಲಿಯ ಪರಮ ಭಕ್ತ. ಅದೇ ರೀತಿಯಲ್ಲಿ ಕಾಸರಗೋಡಿಂದ ಒಬ್ರು ಬರ್ತಾರೆ, ಇಲ್ಲಿ ಬಂದು ಸಾಯಂಕಾಲ ದಿವಸ ಒಂದು ದುರ್ಗಾ ಪೂಜೆ ಮಾಡ್ತಾರೆ, ಒಂದು ಮೂಲೆಯಲ್ಲಿ ಕೂತಿರ್ತಾರೆ, ದುರ್ಗಾ ಆರಾಧನೆ ಮಾಡಿ ಆದ್ಮೇಲೆ ಪ್ರಸಾದ ಒಂದು ಕುಂಕುಮವನ್ನು ಮಾತ್ರ ತಗೊಂಡು ಹೋಗ್ತಾರೆ. ಅವರು ಒಂದು ಮುಸ್ಲಿಂ. ಹಾಗೆ ಇದು ಇಲ್ಲಿಯ ವಿಶೇಷತೆಗಳು. ಎಲ್ಲಿ ದೇವರನ್ನ ನಂಬಿರ್ತಾರೆ ಅವ್ರು ಯಾರನ್ನು ಆ ದೇವಿ ಕೈ ಬಿಟ್ಟಿಲ್ಲ. ಎಲ್ಲರಿಗೂ ಕೂಡ ಜಾತಿ ಮತ ಧರ್ಮ ಇಲ್ಲದೆ ಎಲ್ಲರಿಗೂ ಅನುಗ್ರಹ ಕೊಡುವಳು. ಅಂದ್ರೆ ಅವ್ರಿಗೆ ಏನಾದ್ರು ಕಥೆಗಳೇನಾದ್ರು ಹೇಳಿದಾರೆ ದೇವಿನ ನಂಬಲಿಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳ್ಬಿಟ್ಟು ಏನಾದ್ರು ಹೇಳಿದಾರ? ಇಲ್ಲ, ಅದು ಅವರ ಕುಟುಂಬದ್ದು ಚಿಂತನೆ ಮಾಡುವಾಗ ಇಲ್ಲಿಯದು ದೋಷಗಳ ಅಥವಾ ಇಲ್ಲಿಗೆ ಆರಾಧನೆ ಮಾಡಿಕೊಂಡು ಬರಬೇಕು ಅಂತೇಳಿ ಕಂಡು ಬಂದದ ಏನಾಗಿರ್ಬೋದು. ಆದ್ರೆ ಇಲ್ಲಿಯ ಪರಮ ಭಕ್ತರು ವರ್ಷಕ್ಕೆ 2-3 ಸಲ ಬಂದು ಹೋಗ್ತಾರೆ ಅವರು. ಹಾಗೆ ಇನ್ನು ನಾಗದೇವರ ನಾಗ ಸಾಲಿದೆ, ಅದರ ಬಗ್ಗೆ ಇಲ್ಲಿ ಮೂಲವಾಗಿ ಇಲ್ಲಿ ನಾಗನ ಕಟ್ಟೆ 1968ಕ್ಕೆ ಸಮಯದಲ್ಲಿ ಕೂಡ ಆ ನಾಗನ ಸಾನ್ನಿಧ್ಯ ಇತ್ತು. ಆ ನಂತರದಲ್ಲಿ ಚಿಂತನೆ ಮಾಡಿದಾಗ ಅದನ್ನು ಕೆಂಡದ ಗುಂಡಿಯ ಹತ್ರ ನಾಗ ಪ್ರತಿಷ್ಠೆಯನ್ನು ಈಗ ಪುನಃ ಕೂಡ ನೂತನವಾದಂತಹ ಶಿಲಾಬಿಂಬದೊಂದಿಗೆ ನಾಗ ಪ್ರತಿಷ್ಠೆಯನ್ನು ಕೂಡ ಮಾಡಿದ್ದಾರೆ. ಮಾಸಿಕವಾಗಿ ಪ್ರತಿ ಷಷ್ಠಿಯ ದಿವಸದಲ್ಲಿ ನಾಗಾರಾಧನೆ ಆಗ್ತದೆ. ವಾರ್ಷಿಕವಾಗಿ ನಾಗರ ಪಂಚಮಿ ದಿವಸ ವಿಶೇಷವಾದಂಥ ಆರಾಧನೆಗಳಾಗ್ತದೆ. ಅತ್ಯಂತ ಹೆಚ್ಚಿನ ಭಕ್ತಾದಿಗಳು ಬಂದು ಆ ಸಮಯದಲ್ಲಿ ಸೇರ್ತಾರೆ. ಇದಿಷ್ಟು ನಮ್ಮ ದೇವಾಲಯದ ಬಗ್ಗೆ ನಿಮ್ಮ ಇತಿಹಾಸ ಹಾಗೂ ಇಲ್ಲಿ ನಡೆಯುವಂತಹ ಪೂಜಾ ಕಾರ್ಯಕ್ರಮಗಳು ಬಹಳ ವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದೀರಾ. ಚಾನಲ್ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ವಾಮಿಗಳು. ವಂದನೆಗಳು. ವೀಕ್ಷಕರೇ, ನಾವು ಚೌಡೇಶ್ವರಿ ದೇವಾಲಯದ ಇತಿಹಾಸದ ಬಗ್ಗೆ ತಿಳ್ಕೊಂಡ್ವಿ. ಹಾಗೇನೆ ಪೂಜಾ ಕಾರ್ಯಕ್ರಮಗಳು ಯಾವುದೆಲ್ಲ ನಡೀತದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ನೀವು ದಸರಾದಲ್ಲಿ ಏನು ಚೌಡೇಶ್ವರಿ ದೇವಾಲಯದ ಪ್ರದರ್ಶನವನ್ನು ನೋಡ್ತೀರಾ, ಅಲ್ಲಿ ನೀವು ಕಾಣುವಂತಹ ಕಲಾಕೃತಿಗಳು ಸಿದ್ಧಗೊಳ್ತಿರುವಂತಹ ಸ್ಟುಡಿಯೋದಲ್ಲಿ ನಾನಿದ್ದೀನಿ. ಬನ್ನಿ, ಇಲ್ಲಿ ನಾವು ನಮ್ಮ ಈ ಬಾರಿಯ ಚೌಡೇಶ್ವರಿ ದೇವಾಲಯದ ಮಂಟಪ ಸಮಿತಿಯ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ತಮ್ಮ ಹೆಸರದೊಂದಿಗೆ ಪರಿಚಯ ಮಾಡ್ಕೋಬೇಕು. ನನ್ನ ಹೆಸರು ಜಗದೀಶ್ ಅಂತ. ಕಳೆದ ಬಾರಿನೂ ಅಧ್ಯಕ್ಷರಾಗಿ ಮಾಡಿದ್ರು, ಈ ಬಾರಿನೂ ನನ್ನನ್ನೇ ಅಧ್ಯಕ್ಷರಾಗಿ ಮಾಡಿದ್ರು. ಕಂಗ್ರಾಚುಲೇಷನ್ಸ್ ನಿಮ್ಗೆ. ಎಷ್ಟು ಖುಷಿ ಆಗ್ತಿದೆ ಈ ಬಾರಿ ಕೂಡ ದೇವಿಯ ಸೇವೆಗೆ ನಿಮ್ಗೆ ಅವಕಾಶ ಸೇವೆ ಮಾಡಕ್ಕೆ ನಾವು ಯಾವತ್ತೂ ರೆಡಿ ಇರ್ತೀವಿ. ಯಾಕೆಂತ ಹೇಳಿದ್ರೆ ನಾವು ಅವರಿಂದನೇ ನಾವು ಮುಂದೆ ಬಂದಿರೋದು. ಹಾಗಾಗಿ ನಾವು ಅವ್ರದ್ದು ಏನು ಕೆಲಸ ಇದ್ರೂ ಸಮೇತ ನಾವು ಮಾಡ್ತಾ ಇರ್ತೀವಿ. ಸರ್, ಇನ್ನೊಂದು, ಈಗ ಅಧ್ಯಕ್ಷರು ಅಂತ ಹೇಳಿದಾಗ ಆಯ್ಕೆ ಪ್ರಕ್ರಿಯೆ ಹೇಗೆ ಆಗುತ್ತೆ ಸರ್? ಅಂದ್ರೆ ಇಷ್ಟು ವರ್ಷಗಳು ಈ ತರ ಸೇವೆ ಸಲ್ಲಿಸಿರ್ಬೇಕು ಅಂತ ಇರ್ತದ ಅಥವಾ ಏನಾದ್ರು ರೂಲ್ಸ್ ಇದೆಯಾ ನಿಮ್ಮ ಇದ್ರೆ? ಹಾಗೇನಿಲ್ಲ. ಹಾಗೆ ಏನಂತ ಹೇಳಿದ್ರೆ ಅದ್ರ ಬಗ್ಗೆ ಅನುಭವ ಇರೋರು ಆ ಟೈಪಲ್ಲಿ ಯಾರು ಜಾಸ್ತಿ ವರ್ಷ ಇದ್ದಾರೆ, ಹಾಗೆ ಈ ಸೀನಿಯರಿಟಿ ಯಾರಿದ್ದಾರೆ ಆ ಟೈಪ್ ಮಾಡ್ತಾರೆ. ಮತ್ತೆ ಸಾಧಾರಣ ಎಲ್ಲರೂ ಸಮೇತ ಸೀನಿಯರಿಟಿ ಟೈಮಲ್ಲಿ ಎಲ್ಲ ಮಾಡಿದ್ದಾರೆ. ಹಾಗೆ ಈ ವರ್ಷ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಈ ಬಾರಿ ಒಂದು ಮಂಟಪ ಮೂಡಿ ಬರ್ತಾ ಇದೆ. ಯಾವ ಹೊಸತನದಿಂದ ಕೂಡಿರ್ತದೆ ಸರ್ ನಿಮ್ಮ ಮಂಟಪ? ಹೊಸತನ ಅಂತ ಹೇಳಿದ್ರೆ, ಇವಾಗ ಕಳೆದ ಬಾರಿಯಲ್ಲಿ ಪ್ರೈಸ್ ತಗೊಳ್ಲಿಕ್ಕೆ ಪ್ರಯತ್ನ ಪಟ್ಟು, ಆದರೆ ಏನೋ ಒಂದು ಇದರಿಂದಾಗಿ ಸ್ವಲ್ಪ ಇದಾಯಿತು. ಈ ಸತಿ ಪ್ರೈಸ್ಗೋಸ್ಕರನೇ ನಾವು ಮಾಡ್ತಾ ಇರೋದು. ಪ್ರೈಸ್ ತಗೊಳ್ಬೇಕಂತಲೇ. ಕಳೆದ ಬಾರಿ ಏನು ತಪ್ಪಾಯಿತು ನಿಮ್ಮ ಕಡೆಯಿಂದ ಅಂತ ನೀವು ಅನ್ಕೊಳ್ತೀರಾ? ಅದು ಏನು ಜನರ ಮೆಚ್ಚುಗೆ ಆಗಿದೆ, ಅಂದ್ರೆ ಸ್ವಲ್ಪ ಇದಾಗಿದೆ ಅಷ್ಟೇ. ಈ ಸತಿ ನಾವು ತಗೊಳ್ಬೇಕು ಅಂತೇಳಿ ನಾವು ಇದರಲ್ಲಿದ್ದೀವಿ. ನಿಮ್ಮ ಟೀಮ್ ಬಗ್ಗೆ ಹೇಳ್ಬೋದಾ? ಯಾರೆಲ್ಲ ಏನು ವರ್ಕ್ ಮಾಡ್ತಾರೆ ಅಂತ ಹೇಳಿ? ನಮ್ಮ ಟೀಮ್ ಅಂತ ಹೇಳಿದ್ರೆ, ಈಗ ಅಧ್ಯಕ್ಷರಾಗಿ ನನ್ನ ಇದು ಮಾಡಿದ್ದಾರೆ. ಈಗ ಎಲ್ಲರೂ ಸಮೇತ ಅಧ್ಯಕ್ಷರ ಟೈಪೇ. ನಾವು ಅಧ್ಯಕ್ಷರಂತ ನೇಮಕ್ಕೋಸ್ಕರವಾಗಿ ಅಧ್ಯಕ್ಷರಾಗಿ ಮಾಡ್ತಾರೆ. ಎಲ್ಲರೂ ಸಮೇತ ಎಲ್ಲ ಕೆಲಸ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ಈ ಬಾರಿ ಅದೇ ಯಾವ ಹೊಸತನದಿಂದ ಕೂಡಿರ್ತದೆ? ಮಂಟಪ ತಯಾರಿಕೆಯಲ್ಲಿ ಯಾರೆಲ್ಲ ತೊಡಗಿಕೊಂಡಿದ್ದಾರೆ ಸರ್?
ನಮ್ಮ ಸರ್ವ ಸದಸ್ಯರು ಎಲ್ಲರೂ ಸೇರಿಬಿಟ್ಟು ಮಾಡ್ತಾ ಇದ್ದೀವಿ. ನೀವು ತೀರ್ಪಿನ ಬಗ್ಗೆ ಈಗಾಗಲೇ ಹೇಳಿದ್ರಿ. ಸೊ ತೀರ್ಪಿನ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಯಾವ ಮಾನದಂಡದ ಮೇಲೆ ತೀರ್ಪನ್ನ ಕೊಡ್ತಾ ಇದ್ದಾರೆ? ನಿಮಗೆ ಅದ್ರ ಬಗ್ಗೆ ಖುಷಿ ಇದೆಯಾ ಅಂತೇಳಿ, ತೀರ್ಪು ಸಿಗ್ತಾ ಇರೋದ್ರ ಬಗ್ಗೆ? ನಮಗೆ ತೀರ್ಪು ಕೊಡೋರು ಅಂತ ಹೇಳಿದ್ರೆ ಮಂಟಪನ ನೋಡ್ಬಿಟ್ಟು ಕೊಟ್ಟರೆ ಸಾಕು. ನಮಗೆ ಅವರು ಇವರು ಹೇಳಿದ ಮಾತು ಅದು ಇದು ಕೇಳ್ಕೊಂಡು ಇದು ಮಾಡೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಮಂಟಪ ಯಾವ ಚೆನ್ನಾಗಿದೆ ಅದ್ರಲ್ಲಿ ಕೊಟ್ಟರು ನಮಗೇನು ಅಭ್ಯಂತರ ಇಲ್ಲ. ಇಷ್ಟು ವರ್ಷದಲ್ಲಿ ನಿಮ್ಗೆ ಯಾವ ವರ್ಷದ ಮಂಟಪ ತುಂಬಾ ಖುಷಿ ಕೊಟ್ಟಿದ್ದು, ಜನಾಕರ್ಷಣೆನ ಪಡ್ಕೊಂಡಿದ್ದು, ನಿಮ್ಗೆ ಇಷ್ಟವಾದ ಮಂಟಪ ಯಾವ? ನಾವು ಚೆನ್ನಾಗೇ ಮಾಡಿದೀವಿ, ನಮ್ಗೆ ಎಲ್ಲಾ ವರ್ಷನೂ ಖುಷಿನೇ ಆಗಿದೆ. ಯಾವ್ದಾದ್ರು ಒಂದು ಕಥಾ ಸಾರಾಂಶ ನೀವು ಯಾವತ್ತೂ ನೆನ್ಸ್ಕೊಳ್ಳೋದಾದ್ರೆ ಆ ವರ್ಷ ತುಂಬಾ ಚೆನ್ನಾಗಿ ಮೂಡಿ ಬಂದಿತ್ತು, ಜನರು ಕೂಡ ಇವತ್ತಿಗೂ ಮಾತಾಡ್ತಾರೆ ಅದ್ರ ಬಗ್ಗೆ? ಇವತ್ತಿಗೂ ಮಾತಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಟೆಂಪಲ್ ಅಲ್ಲಿ ಗುಳಿಗಂದ ಒಂದು ಸ್ಟೋರಿ ಮಾಡಿದ್ದು. ಆ ಒಂದು ಸ್ಟೋರಿನ ಬಾರಿ ಒಂದು ಇದಾಗಿತ್ತು. ಆ ಟೈಮಲ್ಲಿ ಫಸ್ಟ್ ಪ್ರೈಸು ಬಂದಿದೆ. ಏನ್ ಹೊಸತನದಿಂದ ಇತ್ತು ಆ ವರ್ಷದಲ್ಲಿ? ಹೊಸತನ ಅಂತ ಹೇಳಿದ್ರೆ ಎಲ್ಲ ಡಿಫ್ರೆಂಟ್ ಆಗೇ ಇತ್ತು. ಹಾಗಾಗಿ ಪ್ರೈಸ್ ಬಂದಿದೆ. ಮತ್ತೆ ಎಲ್ಲ ಟೆಂಪಲ್ಗಿಂತನೂ ಸ್ವಲ್ಪ ಅಟ್ರಾಕ್ಷನ್ ಆಗೇ ಇತ್ತು, ಹಾಗಾಗಿ ಪ್ರೈಸ್ ಬಂದಿದೆ. ಇನ್ನು ಹಾಗೇನೆ ನಿರಾಶೆ ಮೂಡಿದಂತಹ ಕಥಾ ಸಾರಾಂಶ ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ವರ್ಷ ಪ್ರೈಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಆದ್ರೆ ಸಿಕ್ಲಿಲ್ಲ ಅಂತ ಹೇಳುವಂತ ವರ್ಷನೂ ಆಗುತ್ತೆ, ಏನು ತುಂಬಾ ಬೇಸರ ಆದಂತ ಒಂದು ವರ್ಷ? ಹಾಗಂತಲ್ಲ, ಯಾಕೆಂತ ಹೇಳಿದ್ರೆ ಇವಾಗ ನಾವು ಪ್ರೈಸ್ ಸಿಗ್ಲಿ ಅಂತಲೇ ನಾವು ಮಾಡೋದು. ವರ್ಷನೂ ಪ್ರೈಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪ್ರೈಸ್ ಸಿಕ್ಕಿಲ್ಲ ಅಂತ ಹೇಳಿ ಬೇಜಾರಾಗ್ತದೆ ಅಷ್ಟೇ. ಅಂಡ್ ಇನ್ನು ಸಪೋರ್ಟ್ ಹೇಗಿದೆ ಸರ್ ಎಲ್ಲ ಪಬ್ಲಿಕ್ಸ್ ನಿಮ್ಮ ಮಂಟಪದ ಮೇಲೆ? ಪಬ್ಲಿಕ್ಸ್ ಎಲ್ಲರೂ ಸಮೇತ ನಮಗೆ ಸಪೋರ್ಟ್ ಮಾಡ್ತಾರೆ. ಯಾರು ಇಂಥದ್ದು ಮಾಡಬಾರ್ದು ಹೆಂಗೆ ಹಾಗೆ ಹೀಗೆ ಅಂತ ಏನಿಲ್ಲ, ಎಲ್ಲರೂ ಬಂದು ಸೇರ್ತಾರೆ. ಏನಾದರೂ ಈ ಥರ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಎಲ್ಲರೂ ಬಂದು ಸೇರ್ತಾರೆ. ಇನ್ನು ಜನರ ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತಾಡೋದಾದ್ರೆ ಯಾವ್ದಾದ್ರು ದಾನಿಗಳು ನಿಮ್ಗೆ ಅತಿ ಹೆಚ್ಚು ಸಹಕಾರವನ್ನು ನೀಡಿದ್ರು, ಅವ್ರನ್ನ ಈ ಸಂದರ್ಭದಲ್ಲಿ ನೀವು ಸ್ಮರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಂತವ್ರೆ? ಎಲ್ಲರೂ ದಾನಿಗಳೇ. ಎಲ್ಲ ಈಗ ಅವ್ರು ಜಾಸ್ತಿ ಕೊಟ್ರು ಇವ್ರು ಜಾಸ್ತಿ ಕೊಟ್ರು ಅಂತ ಹೇಳ್ಬಿಟ್ಟು ನಾನು ಯಾವುದಕ್ಕೂ ಹೇಳಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲರೂ ಕೊಡ್ತಾ ಇದ್ದಾರೆ, ಹಾಗಾಗಿ ನಾವು ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಇನ್ನೊಂದು ಈಗ ಪ್ರಸ್ತುತ ಒಂದು ಚರ್ಚೆಯಲ್ಲಿ ಇರುವಂತಹ ವಿಷಯ ಅಂತ ಹೇಳಿದ್ರೆ ಡಿಜೆ ಬಗ್ಗೆ. ಡಿಜೆ ಬೇಕಾ ಬೇಡ ಅನ್ನೋದು, ಸೊ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸರ್? ಡಿಜೆ ಬೇಕು ಅಂತ ಹೇಳಿದ್ರೆ ನಮಗೆ ಕಥಾ ಸಾರಾಂಶ ಹೇಳಲಿಕ್ಕೆ ಡಿಜೆ ಬೇಕೇ ಬೇಕು. ಯಾಕೆಂತ ಹೇಳಿದ್ರೆ ಆ ವಾಯ್ಸ್ ಬರಲಿಕ್ಕೆ ಡಿಜೆದು ಎಫೆಕ್ಟ್ ಬೇಕೇ ಬೇಕು. ಅದರಲ್ಲೂ ಸಮೇತ ಇವಾಗ ನಮ್ಮ ಕಥಾ ಸಾರಾಂಶ ಆಗಬೇಕಾದ್ರೆ ಬೇರೆ ಮಂಟಪದವರು ಡಿಜೆ ಹಾಕಿದಾಗ ಇವ್ರದೇ ಜಾಸ್ತಿ ಇರೋದಂತ ಹೇಳ್ಬಿಟ್ಟು ಎಲ್ಲ ಟೆಂಪಲ್ ಅವ್ರಿಗೂ ಸಮೇತ ಕೇಸ್ ಹಾಕ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಅಂಡ್ ನಿಮ್ಮ ಟೀಮ್ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಕಲಾವಿದರ ಬಗ್ಗೆ, ಇಲ್ಲಿ ಕೆಲಸ ಮಾಡ್ತಿರೋರ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಎಷ್ಟು? ನಮಗೆ ಸಪೋರ್ಟ್ ಅಂತ ಹೇಳಿದ್ರೆ ನಾವು ನೆನ್ಸಕ್ ಆಗದಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಒಂದೇ ಟೀಮ್ ನಿಮ್ಮ ಜೊತೆ ಕೆಲಸ ಮಾಡ್ತಿದೆ? ಎಲ್ಲ ಒಂದೇ ಟೀಮ್. ಸುಮಾರು ವರ್ಷದಿಂದ ಒಂದೇ ಟೀಮ್ ಜೊತೆ ಕೆಲಸ ಮಾಡ್ತಿದ್ದಾರೆ. ಈಗ ಕಳೆದ ವರ್ಷ ನಾವು ಬರೀ ದಸರಾ ಮಂಟಪಕ್ಕೇನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮುಂದುವರೆದಿಲ್ಲ. ಮತ್ತೆ ನಮ್ಮ ಏರಿಯಾದಲ್ಲಿ 9 ದಿವಸನೂ ಸ್ವಲ್ಪ ದಸರಾ ಕಳೆ ಬರಲಿ ಅಂತ ಹೇಳ್ಬಿಟ್ಟು ನಾವು ಮಾರ್ಕೆಟಿಂದ ಬಸವೇಶ್ವರ ಟೆಂಪಲ್ ಗಂಟನೂ ಲೈಟಿಂಗ್ಸ್ ಎಲ್ಲ ಹಾಕಿ ವಿಜೃಂಭಣೆಯಿಂದ ಮಾಡಿದ್ವು. ನಿಮ್ಮ ದೇವಾಲಯ ಸಮಿತಿ, ನಮ್ಮ ದಸರಾ ಕಮಿಟಿಯಿಂದ, ನಮ್ಮ ದಸರಾ ಇದರಿಂದನೇ. ಈ ವರ್ಷ ನಾವು ಬಸವೇಶ್ವರ ಟೆಂಪಲ್ ಇಂದ ಚೌಕಿ ಗಂಟನೂ ಅದೇ ರೀತಿನೇ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಭಾರಿ ಒಂದು ಇದು ಮಾಡಿದ್ದೀವಿ. ಎಲ್ಲ ದಿಂಡಿಗಾಲಿಂದಾನೆ ಎಲ್ಲ ಲೈಟಿಂಗ್ಸ್ ಎಲ್ಲ ತರಿಸ್ಬಿಟ್ಟು ಎಲ್ಲ ಇದು ಮಾಡ್ತಾ ಇದ್ದೀವಿ. ಅಂಡ್ ಪೂಜೆ ಎಲ್ಲ ಹೇಗೆ ಸರ್ ನಡೀತದೆ? ದಸರಾ ದಿನ ಎಲ್ಲ ದೇವಾಲಯಗಳು ನಿಮ್ಮ ಹತ್ರ ನಿಮ್ಮ ಟೆಂಪಲ್ಗೆ ಬರ್ತಾರಾ? ಹೇಗೆ ಅದು ಆ ಥರ ಏನು ಆಚರಣೆ ಇದೆಯಾ? ನಾವು ಎಲ್ಲ ಟೆಂಪಲ್ಗೆ ಹೋಗಿ ಬರ್ತೀವಿ. ಮತ್ತೆ ಕೋಟೆ ಗಣಪತಿ ಅವರು ಒಂದು 2-3 ಟೆಂಪಲ್ ಅವರು ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಕರ್ಗದವರು ಎಲ್ಲ ಟೆಂಪಲ್ ಅವರು 4 ಟೆಂಪಲ್ ಅವರು ಸಮೇತ ಬಂದ್ಬಿಟ್ಟು ಹೋಗ್ತಾರೆ. ಓಕೆ, ನಮ್ಮ ವ್ಯೂವರ್ಸ್ನ ನೀವು ವೆಲ್ಕಮ್ ಮಾಡಬೇಕು ಸರ್. ನಿಮ್ಮ ಮಂಟಪ ಪ್ರದರ್ಶನಕ್ಕೆ ಅವ್ರು ಬಂದು ನೋಡಬೇಕು ಅನ್ನೋ ಒಂದು ವಿಶಸ್ ಮಾಡಬೇಕು. ಪ್ರತಿ ವರ್ಷಕ್ಕಂತನೂ ಈ ವರ್ಷ ಇನ್ನೂ ಅದ್ದೂರಿಯಾಗಿ ನಡೆಸೋಣ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ದೀವಿ. ಸೊ ಮಡಿಕೇರಿಯಲ್ಲಿ ಅದು ಮಾದೇವಪೇಟೆಯಲ್ಲಿ 9 ದಿವಸನೂ ನಮ್ಮ ಟೆಂಪಲಲ್ಲಿ ಪೂಜೆ ಇರುತ್ತೆ. ಮತ್ತು ಗ್ರ್ಯಾಂಡಾಗಿ 9 ದಿವಸನೂ ಬಂದುಬಿಟ್ಟು ಪೂಜೆಗೆಲ್ಲ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀವಿ. ಆದರೆ ಈ ಸತಿ ಮಂಟಪ ಅಂತೂ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ. ಎಲ್ಲರೂ ಬಂದುಬಿಟ್ಟು ವೀಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಚೌಡೇಶ್ವರಿ ದೇವಾಲಯದ ದಸರಾ ಮಂಟಪ ಸಮಿತಿಯ ಈ ಬಾರಿಯ ಉಪಾಧ್ಯಕ್ಷ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮದನ್ ಅಂತೇಳಿ, ಅಲ್ಲೇ ಮಡಿಕೇರಿಯಲ್ಲಿ ಇರೋದು. ಎಷ್ಟು ವರ್ಷ ಇಲ್ಲಿ ಸೇವೆ ಸಲ್ಲಿಸಿದ್ದೀರಾ ಸರ್ ನೀವು? ಸೊ ನಾವು ಚಿಕ್ಕದಿನಿಂದ ಇದೇ ಟೆಂಪಲ್ ಮುಂದೆನೇ ಮನೆ ಇರೋದೇ. ಸೊ ಆವಾಗಿಂದ ಸಹ ಜೊತೆಯಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇಷ್ಟು ವರ್ಷ ಅಂತ ಇಲ್ಲ, ಸ್ಟಾರ್ಟಿಂಗಿಂದ ಈಗ ಆಲ್ಮೋಸ್ಟ್ 60 ಎಷ್ಟು ವರ್ಷ ಇದೆ, 63 ಇಯರ್ಸ್ ಇದೆ. ಸೊ ನಾವು ಒಂದು 40-45 ಇಯರ್ಸ್ ಶುರುದಿಂದ ನಾವು ಮಂಟಪ ಜೊತೆನೇ ಕೆಲಸ ಮಾಡಿಕೊಂಡೆ ಹಾಗೇನೆ ಬಂದಿದ್ದೀರಾ. ಸೊ ಇಷ್ಟು ವರ್ಷಗಳ ಅನುಭವ ನಿಮ್ಮ ಹತ್ರ ಇದೆ. ಹಾಗಾಗಿ ಮೊದಲ ನೀವು ನೋಡಿದಂತಹ ಫಸ್ಟ್ ಹೇಗಿತ್ತು ಮಂಟಪ, ಹಾಗೆ ಏನು ಬದಲಾವಣೆಗಳು ಆಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಹೇಗೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಅಂತ ಹೇಳಿ ನಿಮ್ಮ ಮಂಟಪದಲ್ಲಿ? ಇಂಪ್ರೂವ್ಮೆಂಟ್
ಫಸ್ಟ್ ಸ್ಟಿಲ್ ಹೋಗ್ತಾ ಇದ್ವಿ, ಸ್ಟಿಲ್ಲಿಂದ ಜಸ್ಟ್ ಒಂದೊಂದು ಫಿಗರ್ ಆ್ಯಕ್ಷನ್ ಮಾಡ್ಲಿಕ್ಕೆ ಅಂತ ಶುರು ಆಯಿತು. ಹಾಗೆ ಕಾಲಕ್ರಮೇಣ ಈಗಿನ ನ್ಯೂ ಟೆಕ್ನಾಲಜೀಸ್ ಎಲ್ಲ ಸೇರಿಸ್ಕೊಂಡು ಲೈಕ್ ಈಗ ತುಂಬ ಟಾಪ್ ಲೆವೆಲ್ಗೆ ಹೋಗಿದೆ. ನಮ್ಮ ಮಂಟಪ ಅಂತ ಎಲ್ಲ ಮಂಟಪದಲ್ಲೂ ಮಾಡ್ತಿದ್ದಾರೆ. ಸೊ ನಮ್ಮ ಮಂಟಪದವರು ಒಂದೊಂದು ಮಂಟಪದವ್ರು ಒಂದೊಂದು ಡಿಫ್ರೆಂಟ್ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಹಾಗೆ ನಾವು ಕೂಡ ಸುಮಾರು ವರ್ಷದಿಂದ ಡಿಫ್ರೆಂಟ್ ಕೊಡ್ತಾ ಇದ್ದೀವಿ. ಸ್ವಲ್ಪ ಟೈಮ್ ಪ್ರೈಸ್ ಬಂದಿಲ್ಲ, ಸ್ವಲ್ಪ ಪ್ರಾಬ್ಲಮ್ಸ್ ಆಗಿರೋದ್ರಿಂದ. ಬಟ್ ಈಗ ಈ ವರ್ಷ ಪ್ರೈಸ್ ಬರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಎಷ್ಟು ಒಳ್ಳೇದು ಕೊಡಲಿಕ್ಕೆ ಸಾಧ್ಯ, ಎಷ್ಟು ದಿ ಬೆಸ್ಟ್ ಆಪ್ಷನ್ ಕೊಡಲಿಕ್ಕೆ ಸಹ ಎಲ್ಲನೂ ಮಾಡ್ತಾ ಇದ್ದೀವಿ ನಾವು ಈ ವರ್ಷ. ಹಾಗೆ ಓಕೆ, ಸೊ ನೀವು ನಮ್ಮ ವೀಕ್ಷಕರಿಗೆ ನಿಮ್ಮ ಟೀಮ್ನ ಪರಿಚಯ ಮಾಡ್ಕೊಳ್ಬೇಕು, ಯಾರ್ಯಾರು ಯಾವ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಪರಿಚಯ ಮಾಡಬೇಕು ಸರ್. ಅಂದರೆ ನಮ್ಮ ಕಮಿಟಿಯಲ್ಲಿ ಎಲ್ಲರೂ ಒಂದು ಟೀಮ್ ಥರನೇ ಇರೋದು. ಯಾರು ನೀನು ಸಪ್ರೇಟ್ ಆಗಿಲ್ಲ. ಸೊ ನಾವು ನೀನು ಬರೀ ಈ ಕೆಲಸ ಮಾಡೋ, ನೀನು ಬರೀ ಈ ಕೆಲಸ ಮಾಡೋ ರೀತಿಯಲ್ಲಿಲ್ಲ. ಎಲ್ಲರೂ ಸೇರಿ ಅವ್ರವ್ರಿಗೆ ಟೈಮ್ ಸಿಕ್ಕಿದಾಗ ಅವ್ರು ಬಂದು ಅವ್ರವ್ರ ಕೆಲಸಗಳು ಮಾಡ್ತೀವಿ. ನಮ್ಮಲ್ಲಿ ದೇವಸ್ಥಾನದ ಪೂಜೆ ಮಾಡೋದು, ಬಟ್ ಇವರು ಕೂಡ ನಮ್ಮ ಕಮಿಟಿಯಲ್ಲೇ ಇರೋದು. ಈಗ ಒಂದು ಕಥಾ ಸಾರಾಂಶ ಇರ್ಬೋದು, ಇಲ್ಲಾಂದರೆ ಸ್ಟೋರಿದು ಏನೇ ಒಂದು ವಿಷಯ ಇದ್ರೂ ಕೂಡ ನಾವು ಇವ್ರ ಹತ್ರ ತಿಳ್ಕೊಳ್ತೇವೆ. ಹಾಗೆ ಮತ್ತೀಗ ನಮ್ಮಲ್ಲಿ ಕ್ರಿಯೇಟಿವ್ ಬಾಯ್ಸ್ ಅಂತ ಹೇಳ್ಕೊಂಡು ಇದ್ದಾರಲ್ಲ, ಸೊ ಅವ್ರದ್ದೊಂದು ಮೈಂಡ್ ಸೆಟ್ ಇದೆ, ಈ ರೀತಿ ಮಾಡುವ, ಹೀಗೆ ಮಾಡಿ. ಸೊ ಎಲ್ಲ ಡಿಸ್ಕಷನ್ ಮಾಡಿ ಅವ್ರ ಜೊತೆ ಸೇರಿ ನಾವು ಎಲ್ಲ ಸೇರಿ ಒಂದು ಒಳ್ಳೆ ಮಂಟಪ ತರಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದು ನಾವು ಆ ರೀತಿ. ಎಷ್ಟು ಜನ ಇದ್ದಾರೆ ಸರ್, ಯಾರೆಲ್ಲ ಇದ್ದಾರೆ ಅಂತ? ಅಂದರೆ ಈಗ ಒಂದು ಈ ಸೆಟ್ ವರ್ಕ್ ಆಗಲಿ, ಒಂದು ಮಂಟಪದೊಂದು ಇದು ಮಾಡಲಿಕ್ಕೆ ಕ್ರಿಯೇಟಿವ್ ಟೀಮ್ ಅಂತ ಹೇಳ್ಕೊಂಡು ನಾವೇನು ಕೊಟ್ಟಿದ್ದೀವಲ್ಲ, ಅವ್ರದ್ದು ಒಂದು ಸೆಟ್ ಜನ ಇದ್ದಾರೆ. ಎಷ್ಟೊಂದು 20 ಮೆಂಬರ್ಸ್ ಮೇಲಿದ್ದಾರೆ. ಪ್ಲಸ್ ನಮ್ಮ ಕಮಿಟಿಯಲ್ಲಿ ಒಂದು 80 ಮೆಂಬರ್ಸ್ ಮೇಲೆ ಇದ್ದಾರೆ. ಅದು ಡೈರೆಕ್ಟಾಗಿ ಕಮಿಟಿಲಿ ಇರೋದು. ಇನ್ನು ಅದು ಬಿಟ್ಟು ಹೊರಗಿನಿಂದ ನಮಗೆ ಸಪೋರ್ಟ್ ಕೊಡೋರು ತುಂಬ ಜನ ಇದ್ದಾರೆ. ಎಷ್ಟು ಜನ ಕಾರ್ಯಕರ್ತರಿದ್ದಾರೆ ನಿಮ್ಮ ಸಮಿತಿ? ಒಂದು 250 ಮೆಂಬರ್ಸ್ ಕಾರ್ಯಕರ್ತರಿದ್ದಾರೆ. ಎಲ್ಲರೂ ಇರಲಿಲ್ಲ, ಬಟ್ ದಸರಾ ಟೈಮಲ್ಲಿ ಬರ್ತಿಲ್ಲ. ಬೇರೆ ಹೊರಗಡೆ ಕೂತ್ಕೊಂಡು ನಮಗೆ ಏನು ಸಪೋರ್ಟ್ ಮಾಡಬೇಕು ಎಲ್ಲನೂ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ದಸರಾ ಅಂತ ಬಂದಾಗ ಈ ದೇವಾಲಯ ಆಡಳಿತ ಮಂಡಳಿ ಸಹಕಾರ ಹೇಗಿದೆ ಸರ್? ಖಂಡಿತ ನಮ್ಗೆ ಸಪೋರ್ಟ್ ಇದೆ. ಅವರ ಸಪೋರ್ಟಿಂದಲೇ ನಾವು ನಮ್ಮ ಮಂಟಪನ ಹೊರಲಿಕ್ಕೆ ಸಾಧ್ಯ. ಅವ್ರ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಮಂಟಪದ ಹೆಸರು ಕೂಡ ಚೌಡೇಶ್ವರಿ ಬಾಲಕ ಭಕ್ತ ಮಂಡಳಿ, ಟೆಂಪಲ್ ಹೆಸರು ಕೂಡ ಚೌಡೇಶ್ವರಿ ದೇವಾಲಯನ. ಸೊ ಅವರ ಸಪೋರ್ಟಿಂದನೇ ಎಲ್ಲನೂ ಆಗ್ತಾ ಇರೋದು. ಹಾಗಾಗಿ ಇಲ್ಲಿ ಏನೇ ಒಂದು ಪ್ರೈಸ್ ಬಂದು ನಾವು ದೇವಸ್ಥಾನಕ್ಕೆ ಕೊಡ್ತೀವಿ ಹೊರತು ನಾವು ತೆಗೆದು ಮನೇಲಿ ಇಟ್ಕೊಳ್ಳೋದಾಗಲಿ ಆ ಥರ ಯಾವುದೂ ಮಾಡೋದಿಲ್ಲ. ಹಾಗೆ ಸರಿ, ಕಲಾಕೃತಿಗಳೆಲ್ಲ ಇಲ್ಲೇ ಸಿದ್ಧಗೊಳ್ತದೆ, ಏನಾದ್ರು ತರಿಸೋದು ಆ ಥರ ಏನಾದರೂ ಇದೆಯಾ ಅಂತ? ಇಲ್ಲ, ನಾರ್ಮಲಿ ನಮ್ಮದು ಈಗ ಮೇನ್ ಕಲಾಕೃತಿ ಅಂದರೆ ದೇವಿ ಆ ರೀತಿ ಎಲ್ಲ ನಾವು ಮೈಸೂರದ ಉದ್ಬೂರು ಅಂತ ಒಂದು ಊರಿದೆ. ಸೊ ಅಲ್ಲಿ ತಯಾರಿಸ್ಕೊಂಡ್ಬರ್ತೀವಿ. ಅದು ಬಿಟ್ಟು ಮಿಕ್ಕಿದ ಇವಾಗ ಎಲ್ಲ ಈ ರಾಕ್ಷಸ ಇರ್ಬೋದು, ಮತ್ತು ಪರ್ಟಿಕ್ಯುಲರ್ ಡಿಫ್ರೆಂಟ್ ಸೆಟ್ ವರ್ಕ್ ಇರೋದು ಅದೆಲ್ಲ ನಮ್ಮ ಸ್ಥಳೀಯ ಕಲಾವಿದ ಕ್ರಿಯೇಟಿವ್ ಸ್ಟುಡಿಯೋ ಅಂತ ನನಗೆ ಏನು ಹೇಳಿದೆ. ಸೊ ಅವರೇ ಪ್ರತಿಯೊಂದನ್ನು ಅವರು ತಯಾರಿಸ್ತಾ ಇರೋದು. ಸೊ ಮುಕ್ಕಾಲು ಭಾಗ ಇಲ್ಲಿ ಮಾಡ್ತಾರೆ, ಒಂದು ಕಾಲು ಭಾಗ ಅಲ್ಲಿ ಮೈಸೂರಿಂದ ಮಾಡಿ ತರ್ತೇವೆ ನಾವು. ಓಕೆ, ಇನ್ನು ಏನು ಅಂತ ಹೇಳಿದ್ರೆ ನಿಮ್ಮ ದೇವಾಲಯ, ನಿಮ್ಮ ಪ್ರದರ್ಶನದ ಸ್ಥಳ ಯಾವುದು ಸರ್? ನೀವು ನಮಗೆ ಪ್ರದರ್ಶನ ಸ್ಥಳ ಬಂದು ಇಲ್ಲಿ ಬಾಟಾ ಶೋರೂಮ್ ಇದೆಯಲ್ಲ, ಅದರ ಆಪೋಸಿಟಲ್ಲಿ ಸ್ಥಳ. ಈಗ ಬೇರೆ ಸಮಿತಿಯವರು ಕಂಪೇರ್ ಮಾಡಿದ್ರೆ ಸ್ಥಳ ಚೆನ್ನಾಗಿದೆ, ಬಟ್ ನಾವು ಹೋಗುವ ದಾರಿ ಇದೆಯಲ್ಲ ಅದು ನಮಗೆ ತುಂಬ ಕಷ್ಟಕರ. ಹೌದು, ಯಾಕಂದ್ರೆ ನಮ್ಮ ಮಡಿಕೆ ರಸ್ತೆ ಎಲ್ರಿಗೂ ಗೊತ್ತಿದೆ ಯಾವ ಪರಿಸ್ಥಿತಿಲಿ ಇದೆ, ಅಂಡ್ ಕಿರಿದಾದ ರಸ್ತೆಗಳು. ಸೊ ಹೇಗೆ ಅದನ್ನ ನಿಭಾಯಿಸ್ತೀರಾ ಸರ್? ಇಲ್ಲಿಂದ ನೀವು ಮಂಟಪನ ಅಲ್ಲಿ ತನಕ ತಗೊಂಡು ಹೋಗೋ ಟೀಮ್ ಎಫರ್ಟ್ ಹೇಗಿದೆ? ನಮಗೆ ಕಿರಿದಾದ ರಸ್ತೆನಕ್ಕಿಂತ ನಮಗೆ ಸ್ವಲ್ಪ ಇಳಿಜಾರು ರಸ್ತೆ ಜಾಸ್ತಿ ಆಗಿದೆ. ಸೊ ಈಗ ಈ ಕಡೆಯಿಂದ 3 ಮಂಟಪ ಹೋಗ್ತದೆ. ಸೊ 3 ಜನಕ್ಕೆ ಅವ್ರವ್ರದ್ದೇ ಕಷ್ಟ ಇದೆ. ಬಟ್ ಈಗ ನಮಗೊಂದು ಡೌನ್ ಇಳಿಯುವಾಗ ನಮ್ಮಲ್ಲಿರೋ ಪ್ರತಿಯೊಬ್ಬರು ಕಾರ್ಯಕರ್ತರು ಕೂಡ ಹಗ್ಗ ಹಿಡಿದು ನಾವು ಅದನ್ನ ಇಳಿಸ್ತೇವೆ. ಯಾಕೆಂದರೆ ಒಂದೊಂದ್ಸಲಿ ಇದು ಲೋಡ್ ಆದಾಗ ಟೈರ್ ಬ್ರೇಕ್ ಒಂದ್ಸಲಿ ಸಿಗೋದಿಲ್ಲ. ಸೊ ತುಂಬ ಕಷ್ಟ. ಬಟ್ ಸ್ಟಿಲ್ ಆ ದೇವಿ ಕೃಪೆಯಿಂದ ಇಲ್ಲಿ ತನಕ ಏನೂ ಅಚಾತುರ್ಯ ಆಗಲಿಲ್ಲ. ಸೊ ಹಾಗೆ ನಡ್ಕೊಂಡು ಹೋಗೋದು. ಬಟ್ ಸ್ವಲ್ಪ ಕಷ್ಟ ಇದೆ, ಬಟ್ ಸ್ಟಿಲ್ ವಿ ಡೂ ಇಟ್ ಅಷ್ಟೇ. ಓಕೆ, ಇನ್ನು ಎಷ್ಟು ಅಂದರೆ ನಮ್ಮ ಸ್ಥಳೀಯರು ಹಾಗೆ ಮತ್ತೆ ಎಲ್ಲ ಪ್ರದರ್ಶನ ನೋಡೋರು ಹೇಳ್ತಾರೆ, ಒಂದು ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ ಪ್ರದರ್ಶನವನ್ನ ಬರೀ ಕೇವಲ 1 ಸತಿ 2 ಸತಿ ಮಾತ್ರ ಕೊಡ್ತಾರೆ, ಆಮೇಲೆ ನಮಗೆ ನೋಡ್ಲಿಕ್ಕೇನೆ ಸಿಗೋದಿಲ್ಲ ಅಂತೇಳಿ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನಾವು ಆ್ಯಕ್ಚುಲಿ ಪ್ರದರ್ಶನನ ಒಂದು 4-5 ಬಾರಿ ಕೊಡಲಿಕ್ಕೆ ನಾವು ರೆಡಿ ಇರ್ತೇವೆ. ಬಟ್ ನಮಗೀಗ ಸ್ಥಳಾವಕಾಶ ಅಂತ ಬರ್ತದೆ. ಈಗ ನಾವು ಕೊಡುವಂಥ ಜಾಗದಲ್ಲೇ ಇನ್ನೂ 2 ಮಂಟಪದವ್ರಿಗೊಂದು ಸ್ಥಳ ಕೊಡಬೇಕು ಅವರಿಗೆ. ಸೊ ನಮ್ಮ ಶೋ ಆಗ್ತಿದ್ದಾಗ ಏನು ಮಾಡ್ತಾರೆ, ಆ್ಯಸ್ ಪರ್ ರೂಲ್ಸ್ ಅಂದರೆ ದಶಮಂಟಪದ ಹೇಳಿದ ಪ್ರಕಾರ ನಾವು ಅಲ್ಲಿಂದ ಮುಂದೆ ಹೋಗಲೇಬೇಕು. ಸೊ ಮುಂದೆ ಹೋದ್ರೆ ನಮ್ಗೆ ಮತ್ತೆ ಅಲ್ಲಿ ನಿಲ್ಲಲಿಕ್ಕೆ ಜಾಗ ಇಲ್ಲ. ಸೊ ಅಲ್ಲಿ ಜಾಗ ಇಲ್ಲದ ಕಾರಣಕ್ಕೆ ನಮ್ಗೆ ಅಲ್ಲಿ ಪ್ರದರ್ಶನ ಕೊಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಟೆಂಪಲಿಂದ ಹೊರಡುವಾಗ ನಾವಿಲ್ಲಿ ಅಗಲ ಇಲ್ಲ. ಸೊ ಎಷ್ಟು ಸರ್ ಅಷ್ಟು ಕೊಡ್ತೇವೆ, ಬಟ್ ಈ ನೆಕ್ಸ್ಟ್ ನಾವು ಅಲ್ಲೇ ಕೊಡಲಿಕ್ಕೆ ಸಾಧ್ಯ. ಬೇರೆಯವರಿಗೆ ನಾವು ಜಾಗ ಮಾಡಕ್ಕೆ ಕೊಡುವ ನಿಟ್ಟಿನಲ್ಲಿ ನಮಗೆ ಇನ್ನೊಂದು 2-3 ಶೋ ತೋರಿಸ್ಲಿಕ್ಕೆ ಅದು ಆಗ್ತಾ ಇಲ್ಲ ಅಷ್ಟೇ. ಇಲ್ಲ ನಾವು ಖಂಡಿತ ತೋರಿಸ್ತಾ ಇದ್ವಿ. ಸೊ ಎಲ್ಲೆಲ್ಲಿ ಪ್ರದರ್ಶನ ಆಗುತ್ತೆ ಸರ್? ಅಂದರೆ ನಮ್ಮ ವ್ಯೂವರ್ಸ್ ಬಂದು ನೋಡಬೇಕು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಪ್ರದರ್ಶನ ಆಗುತ್ತೆ ನಿಮ್ಮ ಮಂಟಪದಲ್ಲಿ? ಸಾಧಾರಣ ಟೆಂಪಲಿಂದ ಹೊರಡೋಕ್ಕಿಂತ ಮುಂಚೆ ಒಂದು ಶೋ ಕೊಡ್ತೇವೆ. ಮತ್ತು ಅಲ್ಲಿ ಆ ಜಾಗದಲ್ಲಿ ನಮ್ಮ ಜಡ್ಜ್ಮೆಂಟ್ ಶೋ ಸಿಗುವ ಜಾಗದಲ್ಲಿ ಒಂದು ಟ್ರಯಲ್ ಶೋ ಅಂತ ಕೊಡ್ತೀವಿ. ಮತ್ತು ಜಡ್ಜಸ್ ಬಂದಮೇಲೆ ಟೈಮ್ ಇದ್ದರೆ, ಏನು ಈಗ ಮಳೆ ಏನು ಪ್ರಾಬ್ಲಮ್ ಕೊಡೋದು ಟೈಮ್ ಇದ್ದರೆ ನಾವು ಇನ್ನೊಂದು ಶೋ ಕೊಡಲಿಕ್ಕೆ ರೆಡಿ ಇರ್ತೀವಿ. ಬಟ್ ಈಗ ಹೇಳಲಿಕ್ಕಾಗೋದಿಲ್ಲ ಏನೇನು ಆಯ್ತು ಅಂತೇಳಿ. ಸೊ ಮಿನಿಮಮ್ ಒಂದು ಟ್ರಯಲ್ ಶೋ ಪ್ಲಸ್ ಒಂದು ಮೇನ್ ಶೋ ಕೂಡ ನಾವು ಆವಾಗ
ಕೊಡ್ತೇವೆ. ಅಂಡ್ ಇನ್ನೊಂದು ಕ್ರೌಡ್ ಮ್ಯಾನೇಜ್ಮೆಂಟ್ ತುಂಬಾನೇ ಕಷ್ಟ. ಪ್ರವಾಸಿಗರು ಲಕ್ಷಾಂತರ ಜನರು ಬರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಿಮ್ಮ ಮಂಟಪದ ಎದುರು ಬಂದಾಗ ನೀವು ಯಾವ ರೀತಿಯ ಭದ್ರತೆಯನ್ನು ನೀವು ಕೈಗೊಳ್ತೀರಾ ಅಂತ ಹೇಳಿ? ಎಲ್ಲ ನಮ್ಮ ಟೀಮಿಗೆ ಅದು ಇದು ಕಲಿಸ್ಬೇಕು. ಅವರೇ ಒಂದು ಚೈನ್ ಮಾಡ್ತಾರೆ. ಸೊ ಚೈನ್ ಮಾಡಿ ನಾವು ಆದಷ್ಟು ಜಡ್ಜಸ್ನ ಹಿಂದೆ ತೋರಿಸ್ಬೇಕು ಅಂತ ಟ್ರೈ ಮಾಡ್ತೀವಿ, ಬಟ್ ಅಲ್ಲಿ ಆಗ್ತಾ ಇಲ್ಲ ಅದು. ಯಾಕಂದರೆ ನಾನು ನೋಡಿದಾಗೆ ಫಸ್ಟ್ ನಮ್ಮ ಸ್ಟಾರ್ಟಿಂಗಲ್ಲಿ ನಮ್ಮ ಮಂಟಪಕ್ಕೆ ಒಂದು ಜಡ್ಜ್ಮೆಂಟ್ ಅಂತ ಬಂದಾಗ ತುಂಬ ಜನ ಕ್ರೌಡ್ ಬಂದು ಕಾಯ್ತಾ ಇರ್ತಾರೆ, ಈ ಸಲ ಇವ್ರದ್ದಿದೆ. ಸೊ ನಮಗೆ ಕ್ರೌಡು ಮ್ಯಾನೇಜ್ಮೆಂಟ್ ಸ್ವಲ್ಪ ಪ್ರಾಬ್ಲಮ್, ಬಟ್ ಪೊಲೀಸರ ಸಹಕಾರದಿಂದ ನಾವು ಆಗ್ತಾ ಇದೆ. ಈ ವರ್ಷ ಅದನ್ನು ನಾವು ದಶಮಂಟಪದಲ್ಲಿ ಎತ್ತಿಟ್ಟಿದ್ದೀವಿ. ಸೊ ಏನಾದ್ರು ಬದಲಾವಣೆ ಕಾಣ್ಬೋದಾ ಈ ವಿಷಯ? ಅಂದ್ರೆ ಸಭೆಗಳಾಗಿರ್ತದಲ್ಲ, ಸಭೆಗಳಲ್ಲಿ ಅವ್ರು ಹೇಳಿದ್ದಾರೆ ಈ ಸಲ ಇಬ್ಬರಲ್ಲ ಒಂದು 4-5 ಜನ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಸೊ ಅವ್ರು ಕೊಟ್ಟರೆ ನಮಗೆ ತುಂಬ ಉಪಯೋಗ ಆಯ್ತದೆ. ಪ್ಲಸ್ ನಮ್ಮ ಟೀಮ್ ಏನಿದೆ ಅವರೊಂದು ಚೈನ್ ಮಾಡಿ ಆದಷ್ಟು ಹಿಂದೆ ತಗೊಂಡು ತೋರಿಸಲಿಕ್ಕೆ ಪ್ಲಾನ್ ಮಾಡ್ತಿದ್ದೀವಿ. ಟೋಟಲ್ ಈಗ ಪೊಲೀಸ್ ಇಲಾಖೆಯಿಂದ ಎಷ್ಟು ಜನ ನಿಯೋಜನೆ ಮಾಡ್ತಾರೆ ಸರ್ ಈಗ ನಮ್ಮ ಅದನ್ನು ಕ್ಲಾರಿಟಿ ಆಗಿ ಅವ್ರೇನು ಹೇಳಿಲ್ಲ. ವರ್ಷ ಇಬ್ರು ಕೊಡ್ತಾ ಇದ್ರು, ಈ ವರ್ಷ 4 to 5 ಮೆಂಬರ್ಸ್ ಅಂತ ಹೇಳಿದ್ದಾರೆ. ನಮಗೇನು ಕ್ಲಾರಿಟಿ ಸಿಗಬೇಕು ಅದ್ರ ಬಗ್ಗೆ. ಅಲ್ಲದೆ ಇನ್ನೊಂದು, ಈಗ ನಮ್ಮ ಮಹಿಳೆಯರು ಅಂತ ಅಲ್ಲ, ಈ ವಯಸ್ಸಾದ ವೃದ್ಧರು ಅಷ್ಟೇ ಎಲ್ರಿಗೂ ಕೂಡ ದಸರಾ ನೋಡೋದೇ ಬೇಡ ಅಂತ ಆಗ್ಬಿಟ್ಟಿದೆ ಇತ್ತೀಚಿನ ದಿನ. ಯಾಕಂದ್ರೆ ಹೊರಗಿನ ಬರುವಂತಹ ಪ್ರವಾಸಿಗರ ವರ್ತನೆ ಆಗಿರ್ಬೋದು, ಅದೊಂದು ಯಾರಿಗೂ ಕೂಡ ಖುಷಿ ಕೊಡ್ತಾ ಇಲ್ಲ. ಸೊ ಅಂತವ್ರಿಗೆ ನೀವು ಏನು ಹೇಳ್ತೀರಿ, ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ನಮ್ಮ ದಸರಾಕ್ಕೆ ಒಂದು ಕಪ್ಪು ಚುಕ್ಕೆ ಆಗ್ಬಿಟ್ಟಿದೆ, ಅದು ಇಲ್ಲಿರೋರ್ಗೆ ಇಷ್ಟ ಆಗ್ತಾ ಇಲ್ಲ. ದಸರಾ ಅಂತ ಹೇಳಿದ್ರೆ ಅಯ್ಯೋ ಯಾರು ಹೋಗ್ತಾರಪ್ಪ, ಆ ಮಧ್ಯದಲ್ಲಿ ಯಾರು ಸಿಕ್ಕಾಕೊಳ್ತಾರೆ ಅಂತ ಒಂದು ಮನೋಭಾವನೆ ಬಂದ್ಬಿಟ್ಟಿದೆ. ಅದ್ರ ಬಗ್ಗೆ ಈಗ ಪ್ರವಾಸಿಗರು ಜಾಸ್ತಿ ಆಗ್ತಾ ಇದ್ದಾರೆ, ಬಟ್ ನಮ್ಮ ಲೋಕಲ್ ಅವರು ಅಲ್ಲಿಗೆ ಬರಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಉಂಟು. ಯಾಕಂದರೆ ಅವರ ಮಕ್ಕಳನ್ನ ಕರ್ಕೊಂಡು ನೈಟ್ ಶೋ ಎಲ್ಲ ಇರೋದು. ಒಂದೊಂದು ಕಾಲದಲ್ಲಿ ಏನಿತ್ತು ದಸರಾ ಅಂತಂದರೆ ನೈಟ್ 12 o'clock ಹೋಗ್ತಾ ಇತ್ತು, ಮಾರ್ನಿಂಗ್ 4 o'clock 5 o'clock ನಮ್ಮ ಇಲ್ಲಿ ಪಾಸ್ ಹಾಕ್ಕೊಂಡು ಹೋಗ್ತಾ ಇತ್ತು. ಬಟ್ ಈಗ ಪ್ರವಾಸಿಗರು ಜಾಸ್ತಿ ಆಗಿರೋದ್ರಿಂದ ನಮ್ಮವ್ರಿಗೆ ಬರ್ಲಿಕ್ಕೆ ಕಷ್ಟ ಆಗ್ತಿರೋದು. ಯಾಕಂದರೆ ಈಗ ಒಂದು DJ ಹಾಕ್ತೀವಿ, ಡ್ಯಾನ್ಸ್ ಮಾಡ್ತೀವಿ. ವರ್ಷದಲ್ಲಿ ಒಮ್ಮೆ ಒಂದು ದಿವಸ ಹಾಕೋದು. ಸೊ ಅವರ ಡ್ಯಾನ್ಸ್ ಅವ್ರು ಮಾಡ್ಕೊಳ್ತಾರೆ, ಜಾಗ ಸಿಗೋದಿಲ್ಲ. ಸೊ ಹಾಗಾಗಿ ಈ ಸ್ವಲ್ಪ ಏಜ್ ಆದವ್ರು ಏನು ಮಾಡ್ತಾರೆ, ನಮ್ಗೆ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲಪ್ಪ, ತುಂಬ ಕಷ್ಟ ಆಯ್ತದೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ನಮಗೆ ಬರಬೇಕು ಅಂತಂದರೆ ನಾವು ಅವ್ರ ಹತ್ರ ಏನು ಕೋರಿಕೆ ಮಾಡ್ತೀವಿ ಅಂತಂದರೆ, ಸ್ಟಾರ್ಟಿಂಗೇ ಬಂದು ಅವರವರ ಸ್ಥಳದಲ್ಲಿ ಕೂತು ನಮ್ಮದೊಂದು ಶೋ ನೋಡಲಿಕ್ಕೆ ಅವ್ರಿಗೊಂದು ಸ್ಟಾರ್ಟಿಂಗ್ ಅಂದರೆ ಟೈಮಿಂಗ್ಸ್ ಕೊಟ್ಬಿಡ್ತಾರೆ ದಶಮಂಟಪದವರು, ನಿಮ್ದು ಇಷ್ಟೊತ್ತಿಗೆ ಟೈಮ್. ಸೊ ಆ ಟೈಮಿಂಗ್ಸ್ ಅವ್ರಿಗೆಲ್ಲ ಕನ್ವೆ ಮಾಡೋದ್ರಿಂದ ಅವ್ರು ಬೇಗ ಬಂದು ಕೂತು ನೋಡಿದ್ರೆ ಮುಗಿಸಿದ ಮೇಲೆ ನಮ್ಮ ಮಂಟಪ ಹೋದ್ಮೇಲೆ ಅವ್ರು ಸ್ವಲ್ಪ ಜಾಗ ಫ್ರೀ ಸಿಕ್ತು, ಆಗ ಅವ್ರ ಪಾಡಿಗೆ ಅವರು ಬೇರೆ ಸ್ಥಳಕ್ಕೆ ಹೋಗ್ಬೋದು. ಅದೊಂದೇ ಹೇಳಿ, ಮಿಕ್ಕಿದೆಲ್ಲ ನಮ್ಮ ಪೊಲೀಸ್ ಇಲಾಖೆ ಕೈಯಲ್ಲೇ ಇರೋದು, ಪ್ರತಿಯೊಂದು ಕೂಡ ಏನು ಮಾಡ್ಲಿಕ್ಕೆ ಇರೋದಿಲ್ಲ. ಹೌದು. ಇನ್ನು DJ ಬಗ್ಗೆ ಹೇಳ್ತಾ ಇದ್ರಿ. ಸೊ ನಿಮ್ಮ ಪ್ರಕಾರ DJ ಬೇಕು ಅಂತ ಹೇಳ್ತೀರಾ, ಇಲ್ಲ ಬೇಡ ಅಂತ ಹೇಳ್ತೀರಾ? ಪರ್ಸ್ನಲ್ಲಾಗಿ ತಗೊಳ್ತೀನಿ ಅಂತ ಹೇಳಿದ್ರೆ ವರ್ಷಕ್ಕೆ ಒಮ್ಮೆ ಬರೋದ್ರಿಂದ DJ ಬೇಕು ಇಲ್ಲ ಅಂತ. ಬಟ್ ಇನ್ನೊಬ್ರು ಹಾನಿ ಆಗೋ ರೀತಿ DJ ಬೇಡ. ಬಟ್ ಒಂದು ಕಮಿಟಿಯಾಗಿ ಏನು ಕೂತ್ಕೊಂಡು DJ ಮಾಡಿ ಡ್ಯಾನ್ಸ್ ಮಾಡ್ಲಿಕ್ಕೆ ಇರ್ತದೆ. ಯಾಕಂದರೆ ಯಾವಾಗಲೂ ಮಾಡೋದಿಲ್ಲ. ಸೊ ಇಯರ್ಲಿ ಒನ್ಸ್ ಇಲ್ಲ ಇಯರ್ಲಿ ಟ್ವೈಸ್ ಆ ರೀತಿ ಬರ್ತದೆ. ಈಗ ನಾವು ಒಬ್ಬರೇ ಮಾಡ್ತೀವಿ ತಪ್ಪು ಅಂತ ಹೇಳಿದ್ರೆ ಸರಿ, ಎಷ್ಟೋ ಕಡೆ ಇಡೀ ಪ್ರಪಂಚದಲ್ಲಿ ಎಷ್ಟೋ ಕಡೆ ಎಲ್ಲೆಲ್ಲೋ DJ ಮಾಡ್ತಿದ್ದಾರೆ, ಅಲ್ಲೇನೂ ಪ್ರಾಬ್ಲಮ್ಸ್. ಸೊ ಇಲ್ಲಿ ಮಾತ್ರ ಯಾಕೆ ಆ ಪ್ರಾಬ್ಲಮ್ ಹುಡುಕ್ತಾರೆ, ಸೊ ಅದು ನಮಗೆ ಗೊತ್ತಿಲ್ಲ. ಬಟ್ ಇರಲಿ ಅಂತ ಒಂದಿದ್ದು, ಬಟ್ ಒಂದು ಹೆಲ್ತಿ ವೇಯಲ್ಲಿ ಇರಲಿ ಅಂತ ನಮ್ಮದೊಂದು ಆಶಯ ಅಷ್ಟೇ. ಇನ್ನು ಎಲ್ಲರೂ ಕೂಡ ಮಂಟಪವನ್ನ ಬಹುಮಾನಕ್ಕಾಗಿಯೇ ಮಾಡುವಂಥದ್ದು. ಸೊ ತೀರ್ಪಿನ ವಿಚಾರ ಬಂದರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ತೀರ್ಪು ಪ್ರತಿ ವರ್ಷವೂ ಸರಿಯಾಗಿ ಆಗ್ತಾ ಇದೆಯಾ? ಅಲ್ಲಿ ನುರಿತ ವ್ಯಕ್ತಿಗಳನ್ನ ಅವ್ರು ಹಾಕ್ತಾ ಇದ್ದಾರಾ, ಇಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಹಾಗೆ ಕೊಡ್ತಾ ಇದೆ? ಯಾಕಂದ್ರೆ ಜನರಿಗೆ ಏನು ಅಂತ ಹೇಳಿದ್ರೆ ಅವ್ರಿಗೆ ಯಾವ ಮಾನದಂಡದ ಮೇಲೆ ಪ್ರೈಸ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ ಏನಂದ್ರೆ ಓಕೆ ನೋಡ್ಲಿಕ್ಕೆ ಚೆನ್ನಾಗಿದೆ, ದೊಡ್ಡ ದೊಡ್ಡ ಕಲಾಕೃತಿಗಳಿದೆ, ಸೊ ಇದಕ್ಕೆ ಪ್ರೈಸ್ ಸಿಗ್ಬೋದು ಅಂತ ಹೇಳಿ. ಆದರೆ ಅದಕ್ಕಿಂತ ಸ್ಪೆಷಲ್ ಕ್ವಾಲಿಟೀಸ್ ಇದೆ, ಅಂತಿಂತ ಇಷ್ಟು ಅಂಕಗಳು ಅಂತಿದೆ. ಸೊ ಅದು ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದಾರಾ ಏನು? ದಶಮಂಟಪದವರು ಕರೆಕ್ಟಾಗಿ ಯಾರು ಆ ಸೂಕ್ತ ಪ್ಲೇಸಿಗೆ ಯಾರನ್ನು ಅವರನ್ನು ಇಡ್ತಾ ಇದ್ದಾರೆ. ಸೊ ಅವರು ಅದು ಕೊಡ್ತಾ ಇದ್ದಾರೆ. ಈಗ ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ಈಗ ನಮ್ಮ ಮಂಟಪಕ್ಕೆ ಬಂದ ಇವರು ಜನರು ಇನ್ನೊಂದು ಮಂಟಪ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅವರಿಗೆ ನಮ್ಮ ಮಂಟಪ ಚೆನ್ನಾಗಿ ಕಾಣಿಸ್ತದೆ, ಇನ್ನೊಂದು ಮಂಟಪ ಅದು ಹೇಗೆ ಉಂಟು ಏನು ಗೊತ್ತಿಲ್ಲ. ಅದು ದಸರಾ ಆಗಿ ಪ್ರೈಸ್ ಎಲ್ಲ ಬಂದ ನಂತರ ಅವರು TV ನೋಡ್ತಾರೆ, ಆಗ ಇದ್ರ ಬದಲು ಅದು ಚೆನ್ನಾಗಿ ಉಂಟು ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ. ಸೊ ತೀರ್ಪುಗಾರಿಕೆನೋ ದಶಮಂಟಪ ಕೈಲಿ ಬಿಟ್ಟಿರೋದು. ಸೊ ಅವರು ಕರೆಕ್ಟಾಗೇ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಮಂಟಪದವರು ಅವರ 100% ಕೊಟ್ಟರೆ 100% ಅವ್ರಿಗೊಂದು ಪ್ರೈಸ್ ಬರ್ತದೆ ಅನ್ನೋದೊಂದು ನಂಬಿಕೆ ಅಷ್ಟೇ. ಅವ್ರು ತಪ್ಪು ಅಂತ ಹೇಳಲ್ಲ, ಬಟ್ ಕರೆಕ್ಟಾಗಿ ಚಂದ ಮಾಡಿದವ್ರಿಗೆ ಚೆನ್ನಾಗಿ ಕೊಡಲಿ ಅಂತ ನಾವು ಕೇಳ್ತೀವಿ ಅಷ್ಟೇ. ಇನ್ನು ಅದೇ ಪ್ರೈಸ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸ್ಟೇಜಲ್ಲೇ ಬಹಳಷ್ಟು ಜನರು ತಮ್ಮ ಅಸಬದನ ಹೊರಗಾಕ್ತಾರೆ, ಪ್ರೈಸ್ನ ಬಿಸಾಡೋದು, ಇನ್ನಿತರ ಚಟುವಟಿಕೆಗಳು ತೊಡಗಿಕೊಂಡು, ಅದು ಎಷ್ಟು ಸರಿ ಅಂತ ನೀವು ಹೇಳ್ತೀರಾ? ಅದು ತಪ್ಪು ಅಂತ ನಾನು ಹೇಳ್ತೀನಿ. ಈಗ ನಮ್ದು ಏನೋ ತಪ್ಪಿರ್ಬೋದು, ಹಾಗಾಗಿ ಪ್ರೈಸ್ ಸಿಗಲಿಲ್ಲ. ಇಲ್ಲ ನಮ್ಗಿಂತ ಚಂದ ಮಾಡಿದವರು ಚೆನ್ನಾಗಿ ಮಾಡಿದವರು ಅವ್ರಿಗೆ ಪ್ರೈಸ್ ಸಿಕ್ಕಿರ್ಬೋದು. ಸೊ ಅದನ್ನ ನಾವು ತಿಳ್ಕೊಂಡು ಈ ವರ್ಷ ಇಲ್ಲ ನೆಕ್ಸ್ಟ್ ವರ್ಷಕ್ಕೆ, ಒಂದು ವರ್ಷಕ್ಕೆ ಮುಗಿಯೋದಿಲ್ಲ, ನೆಕ್ಸ್ಟ್ ವರ್ಷ ಸಿಗ್ತದೆ. ನೆಕ್ಸ್ಟ್ ವರ್ಷ ಅದಕ್ಕೆ ಚಂದ ಮಾಡಿ ಅವ್ರು ಪ್ರೈಸ್ ತೊಗೊಳ್ಳೋದು ನಾನು ಕೇಳ್ತೀನಿ ಅಷ್ಟೇ. ಎಷ್ಟು ಲಕ್ಷ ವೆಚ್ಚದಲ್ಲಿ ಈ ಬಾರಿಯ ನಿಮ್ಮ ಮಂಟಪ ಸಿದ್ಧಗೊಳ್ತಾ ಇದೆ ಸರ್? ಈ ಬಾರಿ ಅಪ್ರಾಕ್ಸಿಮೇಟ್ಲಿ ಒಂದು 28 lakhs ತನಕ ನಮ್ಮ ಅಂದಾಜು ವೆಚ್ಚ ಮಾಡ್ಕೊಂಡಿದ್ದೀವಿ ಸಿದ್ಧ ಮಾಡಲಿಕ್ಕೆ. ಹಾಗೆ ಇನ್ನು ಅನುದಾನದ ವಿಚಾರಕ್ಕೆ ಬಂದರೆ ಸರ್ಕಾರದಿಂದ ಎಷ್ಟು ಅನುದಾನ ಸಿಗುತ್ತೆ, ಅದು ನಿಮಗೆ ಸಾಲುತ್ತಾ ಹೇಗೆ ಅಂತ? ಸರ್ಕಾರದಿಂದ ಖಂಡಿತ ಸಾಲದಿಲ್ಲ. ಅವ್ರು ಇನ್ನೂ ಜಾಸ್ತಿ ಕೊಡಲಿ ಅಂತ ನಾವು ಕೇಳೋದು. ಬಟ್ ಸರ್ಕಾರ ಹೇಗೆ ಕೊಡ್ತಾರೆ ಅದಕ್ಕೆ ನಾವು ಭದ್ರಾಗಿರಬೇಕು. ಅವ್ರು ಎಷ್ಟು ಕೊಡ್ತಾರೆ ಮಾಡಬೇಕು. ಬಟ್
ಈಗ ನಾಡಿನ ಜನತೆ ಕಲೆಕ್ಷನ್ಗೆ ಹೋದಾಗ ಅವ್ರ ಕೈಯಲ್ಲಿ ಆಗೋದು ಕೊಡ್ತಾ ಇದ್ದಾರೆ. ಸೊ ಅದನ್ನ ತೊಗೊಂಡು ಇನ್ನು ಮಿಕ್ಕಿದ ಕಮಿಟಿದವರೆಲ್ಲ ಸೇರಿ ಸ್ವಲ್ಪ ಕೈಯಿಂದೆಲ್ಲ ಹಾಕಿ ಒಂದು ಮಂಟಪನ ಹೊರಡಿಸ್ತೇವೆ. ಅಂದ್ರೆ ಜನರ ರೆಸ್ಪಾಂಡ್ ಹೇಗಿದೆ? ನೀವು ಈಗ ಕಲೆಕ್ಷನ್ಗೆ ಹೋಗ್ತಾ ಇರ್ತೀರಲ್ಲ, ಹೇಗೆ ರೆಸ್ಪಾಂಡ್ ಮಾಡ್ತಾರೆ? ನಿಮ್ಮ ಸಮಿತಿಯವರು ಬಂದಿದ್ದಾರೆ ಅಂತ ಹೇಳುವಾಗ ಹೇಗಿರುತ್ತೆ ಅವ್ರದ್ದು? ಇಲ್ಲ, ನಮ್ಮ ಸಮಿತಿ ನಾವು ಎಲ್ಲೇ ಹೋದರೂ ಕೂಡ ನಮ್ಮ ಸಮಿತಿಗೆ ಒಂದು ಒಳ್ಳೆ ಹೆಸರಿರೋದ್ರಿಂದ ಚೆನ್ನಾಗೇ ಕೊಡ್ತಾ ಇದ್ದಾರೆ. ಯಾರು ಕೊಡೋದಿಲ್ಲ ಅಂತ ಏನು ಹೇಳ್ತಾ ಇಲ್ಲ. ಅದೇ ರೀತಿ ಕೊಡ್ಕೊಂಡು ಅವ್ರಿಗೆ ಏನು ಅಂತಂದರೆ ಅವ್ರದ್ದು ಆಸೆ ಒಂದೇ ಅಷ್ಟೇ, ನಮಗೊಂದು ಶೋ ನೋಡಲಿಕ್ಕೆ. ಬಟ್ ಟೈಮ್ ಪ್ರಾಬ್ಲಮ್ ಆಗಿರೋದ್ರಿಂದ ನಮ್ಗೆ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಅದು ಮುಂದಿನ ಕಾಲದಲ್ಲೇ ಸರಿ ಆಗ್ಬೋದು ಅಂತ ನಾನು ಕಾಯ್ತಾ ಇದ್ದೀನಿ ಅಷ್ಟೇ. ಇನ್ನು ಶಾಸಕರು ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ಯಾವ ರೀತಿ ಈ ಬಾರಿಯ ದಸರಾಕ್ಕೆ ನಿಮಗೆ ಬೆಂಬಲವಾಗಿ ನಿಂತಿದ್ದಾರೆ? ಅನುದಾನ ತರುವಲ್ಲಿಂದ ಹಿಡಿದು ನಿಮಗೆ ಕಂಪ್ಲೀಟ್ ಸಪೋರ್ಟ್ ಹೇಗಿದೆ ಅವ್ರದ್ದು ಅಂತ? ಇಲ್ಲ, ಅವರ ಬೆಂಬಲ ತುಂಬ ಜಾಸ್ತಿ ಇದೆ. ಕಳೆದ ಬಾರಿ ನಾನು SP ಅವ್ರ ಮೀಟಿಂಗ್ ನಾನು ಸಹ ಹೋಗಿದ್ದೆ. ಸೊ SP ಏನು ಹೇಳಿದ್ರು ಕೂಡ ಇಲ್ಲ, ನಾಡಹಬ್ಬ ದಸರಾ ಇದು ಇದೇ ರೀತಿ ನಡ್ತಿರೋದು, ನೀವು ರೂಲ್ಸ್ ಜಾಸ್ತಿ ಹಾಕ್ಲಿಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳಿ ಅವ್ರ ಹತ್ರನೇ ಮಾತಾಡಿದ್ದಾರೆ. ಸೊ ಅವರ ಸಪೋರ್ಟ್ ಕಂಪ್ಲೀಟಾಗಿ ನಮಗಿರೋದ್ರಿಂದ ಈ ವರ್ಷ ಇದನ್ನೆಲ್ಲ ಹಿಡಿಲಿಕ್ಕೆ ಸಾಧ್ಯ. ಈಗ ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾವು ಇಷ್ಟೊಂದೆಲ್ಲ ಮಾಡೋಕ್ಕೆ ಚಾನ್ಸಸ್ಸೇ ಇರ್ತಿರಲಿಲ್ಲ. ಹಾಗೆ ಅವ್ರ ಸಪೋರ್ಟ್ ಇದೆ ಅಷ್ಟೇ. ನಿಮ್ಮ ಇಷ್ಟು ವರ್ಷದ ಮಂಟಪ ತಯಾರಿಕೆ ನಿಮಗೆ ಫೇವ್ರೇಟ್ ಆದಂತಹ ಕಥಾ ಸಾರಾಂಶ ಯಾವುದು ಸರ್? ಜನರೆಲ್ಲರೂ ಕೂಡ ಮೆಚ್ಚುಗೆ ಪಡೆದು ನಿಮಗೆ ವೈಯಕ್ತಿಕವಾಗಿ ಈ ಕಥೆ ಇಷ್ಟ ಆಯಿತು ಅಂತ? ನಮಗೆ ವೈಯಕ್ತಿಕವಾಗಿ ಅಂತ ಹೇಳಿದ್ರೆ ನಾವು 2008ನೇ ಇಸ್ವಿಯಲ್ಲಿ ಬಂಡಾಸುರನ ವಧೆ ಅಂತ ಮಾಡಿದ್ವಿ. ಸೊ ಅದು ನನಗೆ ವೈಯಕ್ತಿಕವಾಗಿ ನನಗೆ ತುಂಬ ಇಷ್ಟ ಆದಂಥದ್ದು. ಏನು ಸ್ಪೆಷಾಲಿಟಿ ಇತ್ತು ಸರ್ ಆ ಬಾರಿಯ ಮಂಟಪದಲ್ಲಿ? ಆ ಬಾರಿ ಸ್ಪೆಷಾಲಿಟಿ ಅಂತಂದರೆ ನಾವು ಮಡಿಕೇರಿ ಇತಿಹಾಸದಲ್ಲೇ ಫಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಕ್ರೇನ್ನ ತೊಗೊಂಬಂದ್ಬಿಟ್ಟು ನಾವು ದೇವಿನ ಅದರಲ್ಲಿ ಲಿಫ್ಟ್ ಮಾಡಿದ್ವಿ. ಸೊ ಇಲ್ಲಿ ತನಕ ಅದು ಅಂದರೆ ಅಲ್ಲಿ ತನಕ ಯಾರು ಮಾಡಿರಲಿಲ್ಲ. ಹೌದು, ಪಬ್ಲಿಕ್ಸ್ ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಚೌಡೇಶ್ವರಿ ದೇವಾಲಯ ಅಂತ ದೇವಿನ ಕ್ರೇನಲ್ಲಿ ಎತ್ತೋದೇ ಅದು ಹೈಲೈಟ್. ಸೊ ಅದು ಕಂಟಿನ್ಯೂಸ್ ಮಾಡಿದ್ವಿ. ಆಮೇಲೆ ದಶಮಂಟಪದ ಇದ್ರ ಪ್ರಕಾರ ಅದನ್ನು ಕ್ರೇನ್ನ ಕ್ಯಾನ್ಸಲ್ ಮಾಡಿದ್ರು. ಸೊ ಅದು ಓಕೆ, ಅದು ಗುಡ್ ಥಿಂಕಿಂಗ್, ಇಲ್ಲ ಅಂತಲ್ಲ. ಯಾಕಾಗಿ ಅದು ಕ್ಯಾನ್ಸಲ್ ಮಾಡಿದ ಅಂದರೆ ಏನಾಯ್ತು ಅಂತ ಹೇಳಿದ್ರೆ ಒಂದೊಂದು ಮಂಟಪದಲ್ಲಿ 5-6 ಟ್ರ್ಯಾಕ್ಟರ್ ಬರ್ತಾ ಇದೆ. ಈಗ ಏನು ಮಾಡಿದ್ದಾರೆ, 2 ಟ್ರ್ಯಾಕ್ಟರ್ಗೆ ಲಿಮಿಟ್ ಮಾಡಿದ್ದಾರೆ. ಸೊ ಫಸ್ಟ್ 5-6 ಟ್ರ್ಯಾಕ್ಟರ್ ಆ ಥರ ಎಲ್ಲ ಇದ್ದಾಗ ಜನರಿಗೆ ಓಡಾಡೋಕ್ಕಿರ್ಬೋದು, ಪ್ಲಸ್ ವರ್ಕ್ ಮಾಡೋಕ್ಕಿರ್ಬೋದು. ಒಂದೊಂದು ಟ್ರ್ಯಾಕ್ಟರ್ ಇಲ್ಲಿ ಅಂತೇಳಿದ್ರೆ ದೇವಿ ಇನ್ನೆಷ್ಟೋ ದೂರ ಕಾಣಿಸ್ತದೆ. ಸೊ ಹಾಗಾಗಿ ಅದು ಬೇಡ ಅಂತೇಳಿ ದಶಮಂಟಪದಿಂದನೇ ಅದು ಹೇಳಿದ್ರು. 2 ಟ್ರ್ಯಾಕ್ಟರ್ಸ್ ಅದು ಬದ್ಧವಾಗಿ ಎಲ್ಲ ಮಂಟಪದವರು ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಲಾಕೃತಿಗಳು ಜಾಸ್ತಿ ಇರೋದ್ರಿಂದ 2 ಟ್ರ್ಯಾಕ್ಟರ್ಲಿ ಅಲ್ಲಿ ಮಂಟಪ ಫಿಕ್ಸ್ ಅದು ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿದೆ ಸರ್? ತುಂಬ ಚಾಲೆಂಜಿಂಗ್, ಅದೇ ಚಾಲೆಂಜ್. ಈಗ ಫಸ್ಟು ಇಷ್ಟೇ ಫಿಗರ್ಸ್ ಇರ್ತೀವಿ, ಬಟ್ 3-4 ಟ್ರ್ಯಾಕ್ಟರ್ ಇರ್ತೀವಿ. ಈಗ ಅಷ್ಟೇ ಫಿಗರ್ಸ್ನ 2 ಟ್ರ್ಯಾಕ್ಟ್ರಲ್ಲಿ ಇಟ್ಟು ತೊಗೊಂಡೋಗೋದು ಒಂದು ಚಾಲೆಂಜಿಂಗ್. ಅದೇ ನಮ್ಮ ಎಲ್ಲ ಹುಡುಗರು ಸೇರಿ ಮಾಡ್ತಿರೋದು. ಸೊ ಅವರವರ ಕ್ರಿಯೇಟಿವಿಟಿ ಐಡಿಯಾ ತೊಗೊಂಡು ಯಾವ ರೀತಿ ಮಾಡ್ರೆ ಯಾವ ರೀತಿ ಹೋಯ್ತದೆ. ಎವ್ರಿ ಇಯರ್ ಪ್ರತಿ ವರ್ಷ ಕೂಡ ಬೇರೆ ಬೇರೆ ಟೈಪಲ್ಲೇ ಮಾಡ್ತಾ ಇದ್ದಾರೆ. ಸೊ ಈ ವರ್ಷ ತುಂಬ ಡಿಫ್ರೆಂಟಾಗಿ ಮಾಡ್ತಿದ್ವಿ. ಸೊ ಜನರ ಹತ್ರ ಕೇಳೋದಷ್ಟೇ, ಈ ವರ್ಷ ತುಂಬ ಡಿಫ್ರೆಂಟ್ ಆಗಿದೆ. ಬಂದು ಟಿ ವಿಲಿ ನೋಡೋದಕ್ಕಿಂತ ಡೈರೆಕ್ಟ್ ಲೈವಲ್ಲಿ ಬಂದು ನೀವು ಶೋ ನೋಡಿದ್ರೆ ನಿಮಗೆ ಅದ್ರ ಬಗ್ಗೆ ಒಂದು ಏನು ಸಿಗ್ತದೆ, ಅದು ಆನಂದ ಆಗುತ್ತೆ ಅಷ್ಟೇ. ಇನ್ನು ದಸರಾ ಅಂತ ಹೇಳಿದ್ರೆ ದೇವಿಗೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನು ಕೊಡಬೇಕು. ಕೆಲವೊಂದು ಮಂಟಪಗಳಲ್ಲಿ ದೇವಿಗಿಂತ ರಾಕ್ಷಸನೇ ಜಾಸ್ತಿಯಾಗಿ ಫೋಕಸ್ ಆಗ್ತಾನೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಮಂಟಪದ ಹೇಗಿದೆ ಅದ್ರ ಬಗ್ಗೆ ಅಭಿಪ್ರಾಯ? ಅದು ಬೇರೆಯವರ ಮಂಟಪದ ಅದು ಅವರ ವೈಯಕ್ತಿಕ. ಸೊ ನಾವು ನಮ್ಮ ಟೆಂಪಲಲ್ಲಿ ನಮ್ಮ ಚೌಡೇಶ್ವರಿ ಟೆಂಪಲ್ ಆಗಿರೋದ್ರಿಂದ ಚೌಡೇಶ್ವರಿ ದೇವಿಗೆ ಪ್ರಾಮುಖ್ಯತೆ ಕೊಡ್ತೀವಿ. ಅದು ಯಾವುದೇ ದೇವಿ ಆಗಿರ್ಬೋದು, ಬಟ್ ಮೇನ್ ಫೋಕಸ್ ಬಂದು ಅದೇ ದೇವಿಗೆ. ಸೊ ಇನ್ನು ಬೇರೆ ಕಮಿಟಿ ಅವ್ರವ್ರದ್ದು ಕತೆ ಸಾರಾಂಶದ ಬಗ್ಗೆ ಅವರು ಆ ರೀತಿ ಮಾಡ್ಕೊಂಡು ಹೋಗ್ತಾರೆ. ಸೊ ಅವ್ರ ಬಗ್ಗೆ ನನಗೆ ಹೇಳಿಕ್ಕೆ, ಬಟ್ ನಮ್ಮದಲ್ಲಿ ದೇವಿ ಆಗಿದೆ, ರಾಕ್ಷಸನು ಅದರ ಲೆವೆಲಲ್ಲೇ ಇರ್ತದೆ, ಬಟ್ ದೇವಿಗೆ ಒಂದು ಸ್ವಲ್ಪ ಜಾಸ್ತಿ ಇರ್ತದೆ ಹಾಗೆ. ಇನ್ನು ಇಲ್ಲಿ ಒಂದು ಮಳೆ ಒಂದು ಸವಾಲು ಅಂತ ಹೇಳ್ಬೋದು. ಸೊ ಮಳೆ ಬಂದಂಥ ಸಂದರ್ಭದಲ್ಲಿ ಹೇಗೆ ನೀವು ಕಾರ್ಯನಿರ್ವಹಿಸ್ತೀರಾ ಅಂತೇಳಿ, ಯಾವುದೆಲ್ಲ ಪ್ರಿಕಾಷನ್ಸ್ ತಗೊಂಡಿದ್ದೀರಾ ಅಥವಾ ಹೇಗೆ ಇರುತ್ತೆ ಅಂತ? ಮಳೆ ಮಂಟಪ ರೋಡ್ಗೆ ಬಂದು ನಿಂತ ನಂತರ ಮಳೆ ಬಂದರೆ ಯಾರಿಗೂ ಏನು ಪ್ರಿಕಾಷನ್ಸ್ ತೊಗೊಳಕ್ಕಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸ್ಟುಡಿಯೋದವ್ರು ಬರ್ತಾರೆ, ಅವರ ಪ್ರಿಕಾಷನ್ ಲೈಕ್ ಪ್ಲಾಸ್ಟಿಕ್ ಹಾಕೋದೇನು ಬೇಕಲ್ಲ ಅವರು ಮಾಡ್ತಾರೆ. ಸೊ ಮತ್ತು ಈಗಿನ ಎಲ್ಲ ಫಿಗರ್ಸ್ಗಳೆಲ್ಲ ಫೈಬರ್ದಾಗಿರೋದ್ರಿಂದ ಮಳೆಗೆ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಸ್ಟಿಲ್ ಒಂದು ಸ್ವಲ್ಪ ಏನಾದ್ರು ವರ್ಕ್ ಮಾಡಿದರೆ ವರ್ಕ್ ಹಾಳಾಗ್ಬೋದು. ದೇವ್ರ ಹತ್ರ ಬೇಡೋದೊಂದೇ ಆ ಟೈಮಲ್ಲಿ ಮಳೆ ಬರಬಾರ್ದು ಅಂತೇಳಿ ಅಷ್ಟೇ. ಮಂಟಪ ನಿರಾಶೆ ಮೂಡಿಸಿದ ಒಂದು ಮಂಟಪ ಕತೆ ತುಂಬ ಚೆನ್ನಾಗಿತ್ತು, ಆದರೆ ಪ್ರೈಸ್ ಸಿಕ್ಲಿಲ್ಲ. ಅದು ಎಲ್ಲ ಕಮಿಟಿಯವ್ರಿಗೂ ಎಲ್ರಿಗೂ ಪಬ್ಲಿಕ್ಸ್ ಕೂಡ ಅದನ್ನ ಮೆಚ್ಕೊಂಡಿದ್ರು, ಆದರೆ ಪ್ರೈಸ್ ಮಿಸ್ ಆಯಿತು ಅಂತ ಹೇಳುವಂಥ ಕತೆ. 2017 ನಾವು ಒಂದು ಕಥಾ ಸಾರಾಂಶ ಮಾಡಿದ್ವಿ. ಬಟ್ ಎಲ್ಲನೂ ಚೆನ್ನಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆ ವರ್ಷ ನಮ್ಮ ಸೌಂಡ್ಸ್ ಏನಾಯಿತು, ಆಫ್ ಆಗೋಯ್ತು. ಅದರಿಂದ ಜಡ್ಜಸ್ಗೂ ಏನು ಅವರೇ 2 ಚಾನ್ಸ್ ಕೊಟ್ಟರು ನಮಗೆ, ಬಟ್ ಅವಾಗಲೂ ಕೂಡ ಅದು ಆಫ್ ಆಗಿದ್ದ ಕಾರಣದಿಂದ ಸೊ ನಮಗೆ ಕಂಪ್ಲೀಟ್ ಒಂದು ಕಥೆನ ತೋರಿಸ್ಲಿಕ್ಕೆ ಆಗಲಿಲ್ಲ ಜನರಿಗೆ. ಅದೊಂದು ವಿಚಾರ ನನಗೆ ತುಂಬ ಬೇಜಾರಾಗ್ತದೆ. ಅಂದ್ರೆ ಏನು ತಪ್ಪಾಯಿತು ಸರ್? ಅಂದ್ರೆ ಟ್ರಯಲ್ಸ್ ಎಲ್ಲ ನೋಡಿದ್ರೆ ಅಥವಾ ಟ್ರಯಲ್ಸಲ್ಲೆಲ್ಲ ಸೌಂಡ್ಸ್ ಚೆನ್ನಾಗಿ ಬಂತು, ಬಟ್ ಫೈನಲ್ ಶೋ ಡೌನ್ ಅಂತ ಬಂದಾಗ ಅದೇನಾಯಿತು ಗೊತ್ತಿಲ್ಲ, ಬಟ್ ಸೌಂಡ್ಸ್ ಆಫ್ ಆಗೋಯ್ತು. ಒಂದ್ಸಲ ಆಫ್ ಆದಮೇಲೆ ಅವ್ರು ಇನ್ನೊಂದು ಚಾನ್ಸ್ ಕೊಟ್ಟರು, ಬಟ್ ಅವಾಗಲೂ ಅದು ಆಫ್ ಆಗೋದು. ಸೊ ಅವ್ರಿಗೆ ಟೈಮ್ ಕೊಡಬೇಕಲ್ಲ, ಹಾಗಾಗಿ ಅದು ನಾವು ಬಿಟ್ಟಾಗ್ತದೆ ಅಷ್ಟೇ.
ಈ ಬಾರಿ ಏನಾದರೂ ದಸರಾದಲ್ಲಿ ಬದಲಾವಣೆಗಳು ಇದೆಯಾ ಸರ್? ಅಂದರೆ ಅವ್ರ ಸಮಿತಿ ಕಡೆಯಿಂದ ಏನಾದರೂ ಮಾತಾಡಿದ್ದಾರಾ ಅಥವಾ ಏನಾದರೂ ಹೊಸ? ಇಲ್ಲ, ಆ ರೀತಿ ದಶಮಂಡಪದಿಂದ ಆ ರೀತಿ ಏನು ಹೇಳಿಲ್ಲ. ಬಟ್ ದಶಮಂಡಪದವ್ರು ಇನ್ನೊಂದು ಮೀಟಿಂಗ್ ಇದೆ, ಅವಾಗ ಕ್ಲಿಯರ್ ಆಗಿ ಹೇಳ್ತಾರೆ. ಬಟ್ ನಾರ್ಮಲ್ ಆಗಿ ವರ್ಷ ಏನುಂಟು ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾರೆ. ನಮ್ಮ ವ್ಯೂವರ್ಸ್ನ ನೀವು ವೆಲ್ಕಮ್ ಮಾಡಬೇಕು, ನಿಮ್ಮ ಚೌಡೇಶ್ವರಿ ದೇವಾಲಯದಿಂದ ಬರ್ತಿರುವಂತಹ ಮಂಟಪವನ್ನು ಎಲ್ಲರೂ ನೋಡಬೇಕು ಅಂತ ಹೇಳಿ. ಈಗ ಈ ಬಾರಿ ಚೌಡೇಶ್ವರಿ ಮಂಟಪ ತುಂಬ ಸ್ಪೆಷಲಾಗಿ ತುಂಬ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ. ಸೊ ಟಿ ವಿಲಿ ನೀವು ಎಷ್ಟೇ ನೋಡಿದ್ರು ಕೂಡ ಟಿ ವಿಲಿ ನೋಡಿದಾಗೆ ಆಯ್ತದೆ. ದಯವಿಟ್ಟು ಆ ಸ್ಪಾಟಿಗೆ ಬಂದು ಮಂಟಪ ನೋಡಿ ಚೆನ್ನಾಗಿ ಒಂದು ಹರಿಸಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ಈ ಬಾರಿ ಯಾವ ಕಥಾ ಸಾರಾಂಶವನ್ನು ನಿಮ್ಮ ಮಂಟಪದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀರಾ ಸ್ವಾಮಿ? ಪ್ರತಿ ವರ್ಷ ಕೂಡ ದೇವಿ ಪಾರಾಯಣದ, ದೇವಿ ಮಹಾತ್ಮೆಯ ವಿಶೇಷವಾದಂತಹ ಪೌರಾಣಿಕ ಕಥೆಗಳನ್ನು ಪ್ರತಿ ವರ್ಷ ಕೂಡ ಆ ಮಂಟಪದಲ್ಲಿ ತೋರಿಸ್ಕೊಂಡು ಬರ್ತೇವೆ. ಒಂದು ವರ್ಷ ಬಂಡಾಸುರನ ವಧೆ ಆದರೆ ದುರ್ಗಾ ಪರಮೇಶ್ವರಿಯ ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರ ಮಹಾತ್ಮೆ, ಬಪ್ಪನಾಡು ಕ್ಷೇತ್ರ ಮಹಾತ್ಮೆ, ಹೀಗೆ ಪ್ರತಿ ವರ್ಷ ಕೂಡ ವಿಭಿನ್ನವಾದಂತಹ ರೀತಿಯಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ದೇವೆ. ಈ ವರ್ಷ ಆ ಆನಂದ ರಾಮಾಯಣ ಕಥಾಭಾಗದಿಂದ ಸೀತೆ ಚಂಡಿಕೆಯಾಗಿ ಕುಂಭಕರ್ಣನ ಮಗನಾದ ಮುಲ್ಕಾಸುರನನ್ನು ಸಂಹಾರ ಮಾಡುವಂತಹ ಕಥಾಭಾಗವನ್ನು ಈ ಸಲ ಆರಿಸಿಕೊಂಡಿದ್ದೇವೆ. ಚೌಡೇಶ್ವರಿ ಬಾಲಕ ಭಕ್ತ ಮಂಡಳಿಯಿಂದ ಬೇರೆ ಏನಾದರೂ ವಿಶೇಷ ಕಾರ್ಯಕ್ರಮಗಳನ್ನು ದಸರಾ ಪ್ರಯುಕ್ತ ನೀವು ಹಮ್ಮಿಕೊಂಡಿದ್ದೀರಾ ಅಂತ ಹೇಳಿ? ಖಂಡಿತವಾಗಿಯೂ. ಯಾಕೆಂದರೆ ಚೌಡೇಶ್ವರಿ ಬಾಲಕ ಭಕ್ತ ಮಂಡಳಿ 63 ವರ್ಷದಿಂದಲೂ ಕೂಡ ವಿಶೇಷವಾದಂಥ, ವಿಭಿನ್ನವಾದಂಥ, ವಿನೂತನವಾದಂತಹ ಒಂದು ದೂರದೃಷ್ಟಿಯಿಂದ ಕೆಲಸಗಳನ್ನು ಮಾಡಿಕೊಂಡು ಹೋಗುವಂಥದ್ದು. ಹಾಗೆ ಈ ವರ್ಷ ಕೂಡ ಸಮಾಜಮುಖಿಯಾದಂತಹ ಕೆಲಸವನ್ನು ಮಾಡುವಂಥದ್ದು ಪ್ರತಿ ವರ್ಷ. ಕಳೆದ ವರ್ಷ ಉಚಿತ ರಕ್ತದಾನ ಶಿಬಿರ, ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಉಚಿತವಾಗಿ ನೇತ್ರದಾನ, ಅದೇ ರೀತಿಯಲ್ಲಿ ನೇತ್ರ ಪರೀಕ್ಷಾ ಒಂದು ಶಿಬಿರವನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಾಡಿದ್ದು ಸೆಪ್ಟೆಂಬರ್ 14ನೇ ತಾರೀಕು ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ಅದನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಕೂಡ ಅದನ್ನು ಸ್ಪಂದಿಸ್ತಾರೆ. ಶಿಬಿರದ ಪ್ರಯೋಜನ ಪಡೆಯಲಿಕ್ಕೆ ಬಹಳಷ್ಟು ಜನ, ತುಂಬ ಜನ ಬಂದು ಅದನ್ನು ಪ್ರಯೋಜನ ಪಡೀತಾರೆ. ಇದು ಸಮಾಜಮುಖಿಯಾದಂಥ ಕೆಲಸಗಳು. ಎಷ್ಟು ಟೈಮಿಂದ ಈ ಥರ ಶಿಬಿರಗಳನ್ನ ಹಮ್ಮಿಕೊಂಡಿದ್ದೀರಾ ನೀವು? ಸರಿಸುಮಾರು 4-5 ವರ್ಷದಿಂದ ಈ ವಿಚಾರವಾಗಿ ಕೂಡ ಚಿಂತನೆ ಮಾಡಿಕೊಂಡು ಹೊಸ ಯುವಕ ಪಡೆ ಸೃಜನಾತ್ಮಕವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ವಿಭಿನ್ನ ರೀತಿಯಲ್ಲಿ ಮಾಡಿಕೊಂಡು ಬರುವಂಥದ್ದು. ಸಮಿತಿ ಸದಸ್ಯರು ನಮ್ಮ ಜೊತೆಗಿದ್ದಾರೆ, ಅವರೇನು ಹೇಳ್ತಾರೆ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ತಮ್ಮ ಹೆಸರು ಸರ್? ನನ್ನ ಹೆಸರು ದೇವಿಪ್ರಸಾದ್ ಅಮೇಮನೆ ಅಂತ. ನಾನು ಸಮಿತಿಲಿ ಆಲ್ಮೋಸ್ಟ್ ಒಂದು 25 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. 2022 ನನ್ನ ಅಧ್ಯಕ್ಷ ಆಗಿದೆ ಸಮಿತಿಗೆ, ಸಮಿತಿ ಅಧ್ಯಕ್ಷ ಆಗಿದೆ. ಹೇಗಾಗ್ತಾ ಇದೆ ಸರ್ ಈ ಬಾರಿಯ ದಸರಾ ಪ್ರಿಪರೇಷನ್? ಎಷ್ಟು ಟೈಮಿಂದ ನೀವು ಶುರು ಮಾಡಿದ್ದೀರಾ ದಸರಾ ಪ್ರಿಪರೇಷನ್? ದಸರಾ ಪ್ರಿಪ್ರೇಷನ್ಸ್ ಆಲ್ಮೋಸ್ಟ್ 2 ಮಂತ್ಸಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಾವು. ಮತ್ತು ಹುಡುಗರು ಹಗಲು ರಾತ್ರಿ ಅನ್ನೋದೇ ಫುಲ್ ಕಂಟಿನ್ಯೂಸ್ ಕೆಲಸ ಮಾಡ್ತಿದ್ದಾರೆ. ಮನೆ ಮಠ ಎಲ್ಲ ಬಿಟ್ಟು ಈವ್ನಿಂಗ್ ಬಂದರೆ ಮಾರ್ನಿಂಗ್ ತನಕ ಕೆಲಸ ಮಾಡ್ತಿರ್ತಾರೆ. ಎಫರ್ಟ್ ಹೇಗಿದೆ ಅವ್ರದ್ದೆಲ್ಲ ಟೀಮ್ದು? ಟೀಮ್ ಎಫರ್ಟ್ ತುಂಬ ಚೆನ್ನಾಗಿದೆ. ಕಂಪ್ಯಾರಿಟಿವ್ಲಿ ಈ ವರ್ಷ ಅಂತೂ ಇನ್ನೂ ಚೆನ್ನಾಗಿ ಮಾಡ್ತಿದ್ದಾರೆ ಕೆಲಸ. ಬಹುಮಾನ ಪಡಿಬೇಕು ಅಂತ ಎಲ್ಲ. ಯಾವ ತಂಡ ಈ ಬಾರಿ ನಿಮ್ಮ ಇದನ್ನ ನಡೆಸ್ತಾ ಇರೋದು? ನಮ್ದು ಕ್ರಿಯೇಟಿವ್ ಸ್ಟುಡಿಯೋ ಅಂತ ಹುಡುಗರು ಮಾಡ್ತಿರೋದು ಈ ವರ್ಷ. ಎಷ್ಟು ಮೆಂಬರ್ಸ್ ಇದ್ದಾರೆ ಆ ತಂಡದಲ್ಲಿ? ಮೆಂಬರ್ಸ್ ಅರೌಂಡ್ 15 to 20 ಮೆಂಬರ್ಸ್ ಇದ್ದಾರೆ. ಓಕೆ. ಇನ್ನು ಪ್ರಶಸ್ತಿಗಳ ವಿಚಾರ ಬರೋದಾದ್ರೆ ಎಷ್ಟು ಬಾರಿ ನೀವು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಾ, ಯಾವುದೆಲ್ಲ ಅಂತ ಹೇಳಿ? ಪ್ರಶಸ್ತಿ ಅಂತ ಹೇಳಿದ್ರೆ ಮೊದಲು ಅಂದ್ರೆ ಹಳೆ ಕಾಲದಲ್ಲಿ ಚೌಡೇಶ್ವರಿ ಅಂದ್ರೆ ದೊಡ್ಡ ಹೆಸರಿತ್ತು, ಕಂಟಿನ್ಯೂಸ್ ಪ್ರೈಸ್ ಹೊಡಿತಿದ್ರು. ಬಟ್ ಆಫ್ಟರ್ 2008 ನಾವು ಕಂಟಿನ್ಯೂಸ್ ಪ್ರೈಸ್ ತಗೊಂಡು ಬಂದಿದ್ದೀವಿ. 2008 ಬಂಡಾಸುರ ವಧೆ ಮಾಡಿದ್ವಿ, ಆ ವರ್ಷ ಹೊಸದಾಗಿ ಕ್ರೇನ್ ಇನ್ವೆಂಟ್ ಮಾಡಿದ್ವಿ, ಆ ವರ್ಷ ಸೆಕೆಂಡ್ ಪ್ರೈಸ್ ಬಂದಿತ್ತು. ಆಮೇಲೆ 2009 ಅತಿ ಉದ್ದವಾದ ಮಂಟಪ, ಅದು ಹಿಸ್ಟ್ರಿ, ಅದು ಇಲ್ಲಿ ತನಕ ಯಾರು ಮಾಡಿಲ್ಲ. ಅತಿ ಉದ್ದವಾದ ಮಂಟಪ, ಟ್ರ್ಯಾಕ್ಟರ್ 2 ಟ್ರ್ಯಾಕ್ಟರ್, 3 ಟ್ರ್ಯಾಕ್ಟರ್, 3 ಕ್ರೇನ್ ಇತ್ತು ಆ ವರ್ಷ. ಅಂದ್ರೆ ಫ್ರಂಟ್ ಟ್ರ್ಯಾಕ್ಟರ್ ನಮ್ದು ಇದ್ರ ಹತ್ರ ಬಾಟಾ ಶೋರೂಮ್ ಮುಂದೆ ಇದ್ರೆ, ಬ್ಯಾಕ್ ಟ್ರ್ಯಾಕ್ಟರ್ ಆಲ್ಮೋಸ್ಟ್ ಸೈನ್ಸ್ ಪಕ್ಕ ಇತ್ತು, ಅಷ್ಟು ಲಾಂಗ್ ಆದ ಮಂಟಪ. ನವದುರ್ಗ ಕಾನ್ಸೆಪ್ಟ್ ಮಾಡಿದ್ವಿ ಆ ವರ್ಷ 3rd ಪ್ರೈಸ್ ಬಂದಿತ್ತು ನಮಗೆ. ದೆನ್ 2010 ಫಸ್ಟ್ ಪ್ರೈಸ್ ಬಂಡಾಸುರನ ವಧೆ. ಆಮೇಲೆ 2011 ಅನ್ಫಾರ್ಚುನೇಟ್ಲಿ ಸಿಕ್ಕಿಲ್ಲ ನಮಗೆ. 2012 ಸಪ್ತಮಾತ್ರಿಕೆ, ಅದರಲ್ಲಿ ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತು. 2013 ಗಜಾಸುರನ ವಧೆ, ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. 2014 ಸುಬ್ರಹ್ಮಣ್ಯ ಕಾನ್ಸೆಪ್ಟ್ ಮಾಡಿದ್ವಿ, ತಾರಕಾಸುರನ ವಧೆ ಅಂತ, ಅದರಲ್ಲೂ ಸೆಕೆಂಡ್ ಪ್ರೈಸ್ ಬಂದಿತ್ತು. ಮತ್ತು 2015 ಅಂಧಕಾಸುರನ ವಧೆ, ಅದರಲ್ಲೂ ಸೆಕೆಂಡ್ ಪ್ರೈಸ್ ಬಂದಿತ್ತು. ಅದಷ್ಟು ಕಂಟಿನ್ಯೂಸ್ ಹೊಡೆದಿದ್ದೀವಿ ಅಷ್ಟು ವರ್ಷ. ಅದಾದಮೇಲೆ ಏನು ಲಕ್ ಸರಿ ಇರಲಿಲ್ಲ ಕಾಣ್ತದೆ ಮೋಸ್ಟ್ಲಿ. ಬಟ್ ಈ ವರ್ಷ ಪಕ್ಕ ಕಮ್ ಬ್ಯಾಕ್ ಮಾಡ್ತೀವಿ, ಅದು ಧೈರ್ಯ ಇದೆ. ಓಕೆ, ಅದೊಂದು ನಿಮಗೆ ಭರವಸೆ ಇದೆ, ಮಾಡೇ ಮಾಡ್ತೀವಿ. ಅದಕ್ಕೆ ಈ ತಯಾರಿಗಳೆಲ್ಲ ಮಾಡ್ಕೊಂಡಿರೋದು. ಓಕೆ.
ಇನ್ನು ಡಿಜೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಡಿಜೆ ಬಗ್ಗೆ ಅದು ಆಗ್ಲೇ ಹೇಳ್ದಾಗೆ ಮೇನ್ ನಮ್ದು ಸ್ಟೋರಿ ಪ್ಲೇ ಮಾಡೋಕ್ಕೆ ಡಿಜೆ ಬೇಕೇ ಬೇಕು. ಏನೇ ಒಬ್ಜೆಕ್ಷನ್ಸ್ ಇದ್ರು ಕೂಡ ನಮ್ದು 20 ಮಿನಿಟ್ ಶೋನ ನಾವು ಡಿಜೆ ಇದ್ರೆ ಮಾತ್ರ ತೋರ್ಸೋಕ್ಕಾಗೋದು, ಇಲ್ಲ ನಮ್ಮ ಕಥಾ ಸಾರಾಂಶ ತೋರ್ಸೋಕ್ಕಾಗಲ್ಲ. ಸೊ ಬೇಕೇ ಬೇಕು, ಸೌಂಡ್ಸ್ ಅಂತ ಹೇಳೋದು ಬೇಕೇ ಬೇಕು ಮಡಿಕೇರಿ ದಸರಾಕ್ಕೆ. ಓಕೆ, ಸೊ ನೀವು ಕೂಡ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರೋದ್ರಿಂದ ನೀವು ಯಾರ್ದಾದ್ರು ಇನ್ಸ್ಪಿರೇಷನ್ ಅಂತ ತಗೊಳ್ಳೋದಾದ್ರೆ, ಇವರ ಅಧ್ಯಕ್ಷತೆಯಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು, ಅವ್ರ ಅದೇ ರೀತಿ ನಾನು ಕೂಡ ಕೆಲಸ ಮಾಡಬೇಕು ಅಂತ ನೀವು ಯಾವ್ದಾರು ಅನ್ಕೊಂಡಿದ್ರೆ ಅವ್ರನ್ನ ಯಾರನ್ನಾದ್ರೂ ನೆನ್ಸ್ಕೊಳ್ಳೋದಾದ್ರೆ? ಆ ಥರ ಅಂತ ಏನಿಲ್ಲ, ಬಟ್ ನಮ್ದು ಸೀನಿಯರ್ಸ್ ಇದ್ದಾರಲ್ಲ ಅವರೇ ನಮಗೆ ಮಾರ್ಗದರ್ಶಕರು. ಅವ್ರನ್ನ ನೋಡಿ ನಾವೆಲ್ಲ ಕಲ್ತಿರೋದು, ಅವರೇ ಕಲ್ಸಿರೋದು ನಮಗೆ. ಮೆನ್ಷನ್ ಅಂತ ಇದ್ದಾರೆ, ನಮ್ಮ ಸೀನಿಯರ್ಸ್ ಇದ್ದಾರೆ, ರಾಜಣ್ಣ ಇದ್ದಾರೆ, ಮೋಹನಣ್ಣ ಇದ್ದಾರೆ, ಜಯರಾಮಣ್ಣ ಇದ್ದಾರೆ, ಅವರೇ ನಮಗೆಲ್ಲ ಇನ್ಸ್ಪಿರೇಷನ್, ನಿಮ್ಗೆಲ್ಲ ಇನ್ಸ್ಪಿರೇಷನ್. ಸೊ ಈ ಬಾರಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನಿಮ್ಮ ಕಡೆ, ನಿಮ್ಮ ಮಂಟಪದಿಂದ ಬರುತ್ತೆ ಅಂತ ಹೇಳ್ತಾರೆ. ಓಕೆ ಸರ್, ನೀವು ಕೂಡ ಒಂದು ವಿಶ್ ಮಾಡಬೇಕು. ಎಲ್ಲ ಬನ್ನಿ ಈ ವರ್ಷ ದಸರಾಕ್ಕೆ. ಅಂದ್ರೆ ನಮ್ದು ಪ್ರಿಪ್ರೇಷನ್ಸ್ ತುಂಬ ಚೆನ್ನಾಗಿದೆ ಈ ವರ್ಷ. ಪ್ರೈಸ್ಗೆ ಕಾಂಪೀಟ್ ಮಾಡ್ತಿದ್ದೀವಿ, ಎಲ್ಲ ಲೈವ್ ಆಗಿ ಬಂದು ನೋಡಿ. ಓಕೆ, ಇನ್ನೊಂದಂದ್ರೆ ನಿಮಗೆ ಕಾಂಪಿಟೇಟಿವ್ ಅಂತ ಅನ್ಕೊಳ್ಳುವಂತ ಮಂಟಪ ಯಾವುದು ಸರ್ ಬೇರೆ ಮಂಟಪದಲ್ಲಿ? ಕಾಂಪಿಟೇಟಿವ್ ಅಂತ ಏನಿಲ್ಲ, ಆ ಥರ ಏನಿಲ್ಲ. ಅಂದ್ರೆ ಒಂದು ಮೆನ್ಷನ್ ಮಾಡೋದಾದ್ರೆ ಹಾಗೆ ಇಲ್ಲ, ಆ ಥರ ಏನಿಲ್ಲ. ಇಲ್ಲ, ಎಲ್ಲರೂ ಕಾಂಪಿಟೇಟರ್ಸ್ ಅಂತ ಹೇಳ್ತಾರೆ. ಯಾರು ಕೂಡ ಅದನ್ನ ಹೇಳ್ತಾ ಇಲ್ಲ, ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ನಾವು ಅನ್ಕೊಳ್ಬೇಕು, ನೋಡೋಣ ಅಂತ ಹೇಳಿ. ಆ ವರ್ಷ ಯಾರ್ಯಾರು ಬೆಸ್ಟ್ ಕೊಡ್ತಾರೆ ಅವ್ರಿಗೆ ಪ್ರೈಸ್ ಬರುತ್ತೆ. ಜಜ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್, ಪರ್ಸನಲ್ ಒಪಿನಿಯನ್ ಏನು ಸರ್? ನೀವು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮಗೆ ಎವ್ರಿ ಇಯರ್ ಅಥವಾ ಏನು ಅಂತ? ಎಲ್ಲ ವರ್ಷ ಅಂತಲ್ಲ, ಒಂದೊಂದು ವರ್ಷ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಚೆನ್ನಾಗಿ ಮಾಡಿದ ವರ್ಷ ನಮಗೆ ಬಂದಿಲ್ಲ. ಅದೇ ಬಟ್ ಜಡ್ಜ್ ಅದೇ ಅವ್ರದ್ದು ತೀರ್ಮಾನ ಅಂತಿಮ ಅಲ್ಲ, ನಮಗೆ ಫೈಟ್ ಮಾಡೋಕ್ಕಾಗಲ್ಲ. ಓಕೆ, ಕೆಲವು ವರ್ಷಗಳು ಅದೇ ಅಸಮಾಧಾನ ಇದೆ ಅಂತ ನೀವು ಹೇಳ್ತೀರಾ. ಸೊ ಏನು ಅದು ಅವ್ರು ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿ ಈ ಬಾರಿ ಕೋಟೆ ಗಣಪತಿಗೆ ದಶಮಂಟಪ ಸಿಕ್ಕಿದೆ. ಸೊ ಕೆಲವೊಂದು ಕಡೆ ಬಹಳಷ್ಟು ಜನ ಹೇಳ್ತಾರೆ, ಈಗ ಯಾರಿಗೆ ದಶಮಂಟಪ ಸಿಗುತ್ತೆ ಅವ್ರಿಗೆ ಪ್ರೈಸ್ ಗ್ಯಾರಂಟಿ, ಫಸ್ಟ್ ಗ್ಯಾರಂಟಿ ಪ್ರೈಸ್. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಜನರ ಮನಸ್ಸಲ್ಲಿ ಅದೊಂದು ಬಂದ್ಬಿಟ್ಟಿದೆ ಈಗ. ಹೇಗೆ ಅಂತ ಹೇಳಿದ್ರೆ ಯಾರ್ದು ದಶಮಂಟಪ ಬರ್ತದೆ ಅವ್ರು ಫಸ್ಟ್ ಪ್ರೈಸ್ ತಗೊಂಡ್ಬಿಡ್ತಾರೆ ಅಂತ ಒಂದು ಬಂದಿದೆ. ಅದು ಆ್ಯಕ್ಚುಲಿ ಚೇಂಜ್ ಆಗ್ಬೇಕು ನಿಜವಾಗಿ. ಯಾರು ಚೆನ್ನಾಗಿ ಮಾಡ್ತಾರೋ ಆ ಮಂಟಪಕ್ಕೆ ಕೊಡಬೇಕು. ಮತ್ತು ತೀರ್ಪುಗಾರರನ್ನು ಕರೆಕ್ಟಾಗಿ ನೋಡಿ ಆ ಫೀಲ್ಡಿಗೆ ಅವರು ಸೂಟೇಬಲ್ ಅಂತ ಹೇಳಿದ್ರೆ ಮಾತ್ರ ಮಾಡಬೇಕು. ಸುಮ್ಮನೆ ರ್ಯಾಂಡಮ್ಲಿ ಕರ್ಕೊಂಬೋದು ಯಾರ್ಯಾರನ್ನ ಮಾಡಿದ್ರೆ ಕರೆಕ್ಟ್ ಆಗಲ್ಲ. ಅದನ್ನು ಅವ್ರು ನೋಡಿ ಕರೆಕ್ಟಾಗಿ ಒಂದು ತೀರ್ಪುಗಾರನ ಸೆಟ್ ಮಾಡಿ ತೀರ್ಪು ಕೊಟ್ಟರೆ ಎಲ್ರಿಗೂ ಒಂದು ಖುಷಿ. ಈಗ ತೀರ್ಪುಗಾರ ಅಂತ ಹೇಳಿ ದಶಮಂಟಪ ಸಮಿತಿ ಅವ್ರು ವಹಿಸ್ಕೊಂಡಿರೋದ್ರಿಂದ ತೀರ್ಪುಗಾರರು ಅವ್ರ ಸಮಿತಿಯವರೇ ಆಗಿರ್ತಾರೆ, ಹೊರಗಿಂದ ಕರ್ಕೊಂಡು ಬರ್ತಾರೆ, ಹೇಗೆ ಸರ್? ಇಲ್ಲ, ಹೊರಗಿಂದ. ಅದು ಪ್ರತಿ ವರ್ಷ ಸಮಿತಿಯವ್ರನ್ನ ಯಾರು ಮಾಡಲ್ಲ, ಹೊರಗಿನವ್ರನ್ನ ಕರ್ಕೊಂಡು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ತಮ್ಮ ಹೆಸರು? ಶೇಖರ್ ಅಂತ ಒಟ್ಟು. ಎಷ್ಟು ವರ್ಷದಿಂದ ಈ ಸಮಿತಿಯಲ್ಲಿ ಇದ್ದೀರಾ ಸರ್? ನಾನು ಒಂದು 22 ವರ್ಷಗಳಾಯ್ತು. 22 ವರ್ಷದಿಂದ ಇದ್ದೀರಾ. ಓಕೆ, ಹೇಗೆ ಅನಿಸ್ತಾ ಇದೆ ಸರ್ ಅವತ್ತಿಗೂ ಇವತ್ತಿಗೂ ಏನು ಡಿಫ್ರೆನ್ಸಸ್ ಕಾಣ್ತಾ ಇದ್ದೀರಾ ನೀವು ಹೇಳೋದಾದ್ರೆ? ಪ್ರತಿ ವರ್ಷ ಡಿಫ್ರೆನ್ಸ್ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಪ್ರತಿ ವರ್ಷ. ಈ ವರ್ಷ ಅಂತೂ ಇನ್ನೂ ತುಂಬಾನೇ ಚೆನ್ನಾಗಿದೆ. ನಮ್ಮ ಸೆಟ್ ವರ್ಕ್ ಆಗಲಿ ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನಿಮ್ಮ ಸಮಿತಿ ಸದಸ್ಯರ ಬಗ್ಗೆ ನೀವು ಹೇಳೋದಾದ್ರೆ? ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ. ಪ್ರತಿಯೊಬ್ಬರು ಅವ್ರ ಅಧ್ಯಕ್ಷ, ಒಬ್ಬರು ಕಾರ್ಯದರ್ಶಿ ಯಾವುದಿಲ್ಲ, ಪ್ರತಿಯೊಬ್ಬರು ಎಲ್ಲರೂ ಕೆಲಸ ಮಾಡ್ತಾರೆ. ಎಷ್ಟು ಟೈಮಿಂದ ಈ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಸರ್ ಎಲ್ಲರೂ? ಒಂದು 2 ತಿಂಗಳಿಂದ ಹಿಂದೆನೇ ಸ್ಟಾರ್ಟ್ ಆಗಿದೆ ಕೆಲಸ. ಇನ್ನು ಇದು ಟೀಮ್ ವರ್ಕ್ ಎಲ್ಲ ಹೇಳ್ತಾರೆ. ಈಗ ದಸರಾ ಅಂತ ಹೇಳಿದ ತಕ್ಷಣ ಅದೇ ಹಿಂದೂಗಳು ಜಾಸ್ತಿ ಕಾಣಕ್ಕೆ ಸಿಗ್ತಾರೆ, ಮತ್ತೆ ಬೇರೆ ಧರ್ಮದವರು ಅಷ್ಟಾಗಿ ಪಾಲ್ಗೊಳ್ಳೋದಿಲ್ಲ, ಹೋಗೋದಿಲ್ಲ. ಸೊ ನಿಮ್ಮ ಟೀಮಲ್ಲಿ ಅನ್ಯ ಧರ್ಮದವರು ಇದ್ದಾರಾ ಹೇಗೆ? ಇಲ್ಲ, ಎಲ್ಲ ಧರ್ಮದವರು ಇದ್ದಾರೆ ನಮ್ಮ ಟೀಮಲ್ಲಿ. ಅವರು ಇರುವಂತೆಲ್ಲ ಎಲ್ಲ ಸೇರ್ಕೊಂಡು ಮಾಡ್ತೀವಿ. ಇನ್ನು ಕಲಾವಿದರು ಎಲ್ಲ ಸ್ಥಳೀಯರಿದ್ದಾರೆ, ಇಲ್ಲ ಹೊರ ಕಡೆ? ಇಲ್ಲ, ಸ್ಥಳೀಯರೇ, ಪಕ್ಕ ಸ್ಥಳೀಯರೇ, ಇಲ್ಲಿಯವರೇ ಎಲ್ಲ ವರ್ಕ್ ಮಾಡೋದು. ಇನ್ನು ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಈಗ ಬಹಳಷ್ಟು ಜನರಿಗೆ ಇದೊಂದು ದಸರಾ ಅಂತ ಹೇಳಿದ್ರೆ ಒಂದು ಉದ್ಯೋಗಕ್ಕೂ ಕೂಡ ದಾರಿ ಮಾಡಿಕೊಡ್ತದೆ, ಇದರಿಂದ ಹೊಸ ಆಪರ್ಚುನಿಟಿ ಕೂಡ ಸಿಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಉದ್ಯೋಗ ಅಂದರೆ ಅವ್ರದ್ದು ಕೆಲಸ ಕಾರ್ಯಗಳು 2 ತಿಂಗಳಿಂದ ಇದೇ ಕೆಲಸದಲ್ಲಿ ತೊಡಗಿರ್ತಾರೆ, ಅವ್ರದ್ದೊಂದು ಕೆಲಸ ಆಗುತ್ತೆ ಆ ಥರ. ಓಕೆ, ಇನ್ನು ಜಜ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಸರ್, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ನಿಮ್ಮ 22 ವರ್ಷದಿಂದ ನೀವು ನೋಡ್ಕೊಂಡು ಬಂದಿದ್ದೀರಾ, ಬಹಳಷ್ಟು ಸರಿ ನಿಮಗೆ ಖುಷಿ ಕೊಟ್ಟ ಸಂದರ್ಭನೂ ಇದೆ, ನಿರಾಶೆ ಆದಂಥ ಸಂದರ್ಭನೂ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಅಲ್ಲ, ಜಡ್ಜ್ಮೆಂಟ್ ಅಂತಿಮ ತೀರ್ಮಾನ ಅವ್ರದ್ದೇ. ಪ್ರತಿ ವರ್ಷ ಒಬ್ರಿಗಿಂತ ಒಬ್ರು ಚಂದ ಮಾಡ್ತಾರೆ, ಏನು ಮಾಡೋಕ್ಕಾಗಿಲ್ಲ. ಒಂದೊಂದು ಟೈಮು ನಮ್ಗೆ ಇದಾಗ್ಬಿಡ್ತದೆ, ಏನು ಅದು ಅದೇ ಅಸಮಾಧಾನ ಹೊರಹೋಗ್ತಾರಲ್ಲ, ಅದಕ್ಕೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತೇಳಿ? ನಿಮಗೆ ನೀವು ನಿರೀಕ್ಷಿಸಿದಂಗೆ ಯಾವ ಮಂಟಪಕ್ಕೆ ನಿಮಗೆ ಪ್ರೈಸ್ ಸಿಗಬೇಕಿತ್ತು ಅಂತ ನಿಮಗೆ ಅನಿಸುತ್ತೆ? ಪ್ರತಿ ವರ್ಷ ಚಂದನೆ ಮಾಡ್ತೀವಿ ನಾವು, ಪ್ರತಿ ವರ್ಷ ಚಂದನೆ ಮಾಡ್ತೀವಿ. ಸಿಗಬೇಕು ಅಂತ ಟ್ರೈ ಮಾಡ್ತೀವಿ, ಸಿಗಲ್ಲ, ಸ್ವಲ್ಪ ವರ್ಷಗಳ ಹಿಂದೆಯಿಂದ ಅಷ್ಟೇ. ಈ ಬಾರಿ ಮಂಟಪದಲ್ಲಿ ಯಾವುದು ಒಂದು ಹೊಸತನ ಇದೆ ಅಂತ ಹೇಳ್ಬೋದು, ಪ್ಲಸ್ ಪಾಯಿಂಟ್? ಈ ಬಾರಿ ಪಾಯಿಂಟ್ ಪ್ರತಿಯೊಂದಿದೆ, ಫಿಗರ್ ಆಗಲಿ, ಸೆಟ್ ವರ್ಕ್ ಆಗಲಿ, ಪೇಂಟಿಂಗ್, ಪ್ರತಿಯೊಂದು ಕಂಪ್ಲೀಟ್ ಆಗಿ ಓವರ್ ಆಲ್ ಇದೆ ಅಂತ ಹೇಳ್ಬೋದು. ಚೆನ್ನಾಗಿ
ಅಲ್ಲಿ ಒಂದೇ ಒಂದು ವರ್ಡ್ ಇದ್ದಿದ್ದು, ಅದು ಕ್ರಿಯೇಟಿವ್ ಸ್ಟುಡಿಯೋ. ಸೊ ದ ಮ್ಯಾನ್ ಬಿಹೈಂಡ್ ಕ್ರಿಯೇಟಿವ್ ಸ್ಟುಡಿಯೋ ಇವಾಗ ನನ್ನ ಜೊತೆಗಿದ್ದಾರೆ, ಅವರ ಮಾತಾಡ್ಸೋಣ. ನಮ್ಮ ಹೆಸರು? ಹಾಯ್, ನನ್ನ ಹೆಸರು ಸೃಜನ್ ಫೆಮ್ ಅಂತ. ಏನು ಪ್ರೊಫೆಷನಲ್ ಇದ್ದೀರಾ ನೀವು? ಬೇಸಿಕಲಿ ಏನು ಮಾಡ್ಕೊಂಡಿರೋದು? ಟಿವಿ ಚಾನಲ್ ಅಲ್ಲಿ ಎಡಿಟರ್ ಆಗಿ ವರ್ಕ್ ಮಾಡ್ತೀನಿ. ಎಡಿಟರ್ ಆಗಿ ವರ್ಕ್ ಮಾಡ್ತೀರಾ? ಓಕೆ. ಸೊ ಇದೆಲ್ಲ ನಿಮ್ದು ಪಾರ್ಟ್ ಟೈಮ್ ವರ್ಕ್ ಅಂತ ಹೇಳ್ಬೋದು. ಓಕೆ. ದಸರಾ ಕಾರ್ಯಕ್ಕೆ ಇದು ಏನು ಚಟುವಟಿಕೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ನೀವು? ಅಂದ್ರೆ ನಮ್ಮ ಅಪ್ಪನವ್ರು ಮಾಡ್ತಿದ್ರು ಮೊದಲಿಂದ, ಅವ್ರನ್ನ ನೋಡ್ಕೊಂಡೇ ಬೆಳ್ಕೊಂಡ್ ಬಂದ್ವಿ. ಕ್ರೇಜ್ ಇತ್ತು. ಅದಾದ್ಮೇಲೆ ದೀಪಾವಳಿ ಮಂಟಪ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಅಂದ್ರೆ ನಮ್ಮ ಟೀಮಲ್ಲೇ ಚಿಕ್ಕ ಮಂಟಪ ಎಲ್ಲ ಮಾಡ್ಕೊಂಡ್ಬಂದು 2021 ಅಲ್ಲಿ ನಮಗೆ ಯಾರು ಒಂದು ಚಾನ್ಸ್ ಕೊಟ್ಟರು, ಯಾರು ದಂಡಿ ಮನಮದವರು. ಹಂಗೆ ಆ ಟೈಮಲ್ಲಿ ಕಮ್ಮಿ ಮಾಡೋಕ್ಕಿತ್ತು, ಆಗ ಒಂದು ಚಾನ್ಸ್ ಕೊಟ್ಟರು, ನೀವು ಮಾಡ್ತೀರಾ ಅಂತೇಳಿ. ಯಾಕಂದರೆ ಅಲ್ಲಿ ಮಾಡ್ತಿದ್ವಿ, ಗ್ಯಾಪಲ್ಲಿ ಒಂದು ಅಸಿಸ್ಟೆಂಟ್ ಆಗೆಲ್ಲ ಮಾಡ್ತಿದ್ವಿ. ಸೊ ಕೊಟ್ಟರು, ಅಲ್ಲಿ ಒಂದು ನಮಗೆ ಓನ್ ಆಗಿ ಸಿಕ್ಕಿದಾಗ ಫಸ್ಟ್ ಟೈಮ್ ಅಲ್ಲಿ ಮಾಡಿದ್ದು. ಇವರು ಹೇಳ್ಬೇಕಂದ್ರೆ ಇವರು ಸಹ ನಮ್ಮ ಟೀಮ್ ಅವರೇ, ಪಾರ್ಟ್ ಆಫ್ ದಿ ಟೀಮ್. ಇವರು ವಾಯ್ಸ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾರೆ ನಮಗಿರಲಿ. ದೇವಿಗೆ ವಾಯ್ಸ್ ಎಲ್ಲ ಕೊಡೋದಿವ್ರೆ ಗಾಯತ್ರಿ ಅವರು. ಎಸ್, ಥ್ಯಾಂಕ್ ಯು. ಓಕೆ, ನೀವು ಆಗ ಅಲ್ಲಿ ವರ್ಕ್ ಮಾಡ್ತಿದ್ರಿ. ಆಮೇಲೆ ಸೊ ನೀವು 21st ಅಲ್ಲಿ ಅಲ್ಲಿ ಮಾಡಿದ್ವಿ. 22nd ಅಲ್ಲಿ ಇಬ್ರು ಕೊಲ್ಯಾಬ್ ಆಯ್ತು, ಅಂದ್ರೆ ಟೀಮ್ ಕೊಲ್ಯಾಬ್ ಮಾಡಿ ನಾವು ನಮ್ಮ ವರ್ಕ್ ಮಾಡಿದ್ವಿ. ಮತ್ತೆ 2023 ಅಲ್ಲಿ ನಮಗೆ ಆಪರ್ಚುನಿಟಿ ಕೊಟ್ಟಿದ್ದು ಚೌಡೇಶ್ವರಿ ಅವರು ಕರೆದು ಒಂದು ಅವಕಾಶ ಕೊಟ್ಟರು. ಆ ವರ್ಷ ಕಟೀಲು ದುರ್ಗಾ ಪರಮೇಶ್ವರ ಒಂದು ಸ್ಟೋರಿ ಮಾಡಿದ್ವಿ ಎಲ್ಲ ವಿತ್ ಒಂದು ಫಿಗರ್ ಇದೊಂದು ಮಾಡಿ ಕೊಟ್ಟಿದ್ವಿ. ಅದಾದ್ಮೇಲೆ ಲಾಸ್ಟ್ ಇಯರ್ ನಾವು ಮಾಡಲಿಲ್ಲ. ಲಾಸ್ಟ್ ಟೈಮ್ ಏನು ಮಾಡಿದ್ವಿ ಅಂದ್ರೆ ಆಡಿ ವರ್ಕ್ ಮಾತ್ರ ಮಾಡಿದ್ವಿ ಇಲ್ಲಿ ದಂಡಿಮನೆ ಮದು. ಈ ಸಲ ಪುನಃ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಅದೊಂದು ಅವಕಾಶ ಯೂಸ್ ಮಾಡ್ಕೊಳ್ತಿದ್ವಿ. ಓಕೆ. ಸೊ ನೀವು ಟೀಮ್ ಹೆಡ್ ಅಂತ ಹೇಳಿದಾಗ ನಿಮಗೆ ಟೀಮ್ ಸಪೋರ್ಟಿಂಗ್ ಬೇಕು. ಸೊ ಹೇಗೆ ಕಲಾವಿದರು ನೀವು ನಿಮ್ಮ ಟೀಮ್ಗೆ ಸೇರಿಸ್ಕೊಂಡು ಅವ್ರು ಹೇಗೆ ನಿಮ್ಮ ಟೀಮ್ಗೆ ಜಾಯಿನ್ ಆದ್ರು ಅಂತ ಹೇಳ್ಬಿಟ್ಟು? ಅಂದ್ರೆ ಅದೇ ದೀಪಾವಳಿ ಅಂತ ಹೇಳ್ತಲ್ವಾ, ಚಿಕ್ಕರಿಂದಾನೇ ಮಾಡ್ಕೊಂಡ್ ಬರೋದು. ಈ ತರ ಶೆಡ್ಡಿಗೆಲ್ಲ ಹೋಗೋದು. ನಾವು ಶೆಡ್ಡಿಗೆಲ್ಲ ಹೋಗುವಾಗ ಓಡಿಸಿದ್ರು ನಮ್ಮನ್ನ, ಚಿಕ್ಕ ಹುಡುಗರಲ್ಲ ಓಡಿಸ್ತಿದ್ರು, ಬರ್ಬೇಡಿ ಅಂತ. ಈಗ ನೋಡಿದ್ರೆ ನಮ್ಗೆ ಅವಕಾಶ ಹೆಂಗೆ ಸಿಕ್ಕುಂಟಂದ್ರೆ ನಾವೇ ವರ್ಕ್ ಮಾಡೋ ತರ ಸಿಕ್ಕಿದೆ, ಶೆಡ್ಡಲ್ಲಿ ನಿಂತು ಮಾಡೋ ತರ. ನಿಮ್ಮ ಟೀಮ್ ಮೆಂಬರ್ಸ್ ಹೆಂಗಂದ್ರೆ ನಮ್ಮ ಕಸಿನ್ಸ್, ಫ್ರೆಂಡ್ಸ್, ಚಿಕ್ಕರಿಂದ ಬೆಳೆದು ಬಂದವರು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ವಿ. ಅಂದ್ರೆ ಎಲ್ಲರೂ ಆಲ್ರೌಂಡರ್ ಆಗಿ ವರ್ಕ್ ಮಾಡ್ತಾರೆ ನಮ್ಮಲ್ಲಿ. ಸೊ ನಿಮ್ಮ ಟೀಮ್ ಮೇಟ್ಸ್ ಪರಿಚಯ ಮಾಡ್ಬೋದಾ ಯಾರೆಲ್ಲ ಅಂತ ಹೇಳಿ? ಓಕೆ. ಅಂದ್ರೆ ಇಲ್ಲೇ ನೋಡೋದಾದ್ರೆ ಸುಜೇಶ್ ಅಂತ, ಮೋಕ್ಷಿತ್, ಇದು ಸುಜಿತ್ ಅಂತ, ಇನ್ನಿಬ್ರು ಇದ್ದಾರೆ. ಅವರು ಹೋಗಿದ್ದಾರೆ, ಬರ್ಲಿಕ್ಕೆ ಆಗ್ಲಿಲ್ಲ ಇವತ್ತು. ಡ್ಯಾನಿಲ್, ರಂಜಿತ್, ಕಾಮನ್ ಮ್ಯಾನ್ ರಂಜಿತ್ ಅಂತ. ಅದು ಬಿಟ್ರೆ ಪ್ರಜ್ವಲ್ ಅಂತ ಇದ್ದಾನೆ, ನಿಖಿಲ್, ನಿತಿನ್, ಹೇಮಂತ್, ಶಶಾಂಕ್. ದೆನ್ ಗ್ಯಾಪಲ್ಲಿ ನಮ್ಮ ಅಪ್ಪ ಸಹ ಬರ್ತಾರೆ, ವರ್ಕ್ ಮಾಡ್ತಾರೆ. ಹೌದಾ? ಓಕೆ. ಹೇಗಿದೆ ಅವ್ರದ್ದು ಟೀಮ್ ಮೇಟ್ಸ್ ಸಪೋರ್ಟ್ ಹೇಗಿದೆ ನಿಮಗೆ? ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಹೆಂಗಿದೆ ಅಂದ್ರೆ ನಾವು ಬರೋದು ಅಂದ್ರೆ ಎಲ್ಲರೂ ಅವ್ರವ್ರ ಕೆಲಸ ಮಾಡೋದು, ಡೇ ಟೈಮ್ ಕೆಲಸ ಮಾಡ್ತಾರೆ, ನೈಟ್ ಟೈಮ್ ಇಲ್ಲಿ ಬರ್ತೀವಿ ಕೆಲಸ ಮಾಡಕ್ಕೆ. ನೈಟ್ ಫುಲ್ ಆಲ್ಮೋಸ್ಟ್ ಒಂದು 4 ಗಂಟೆ ವರ್ಕ್ ಮಾಡ್ತೀವಿ. ಹೆಂಗಿರ್ತೀವಿ ಅಂದ್ರೆ ನೈಟ್ ವರ್ಕ್ ಮಾಡೋದ್ರಿಂದ ಟೈಮ್ ಬೇರೆ ಕಮ್ಮಿ ಇದೆ, ಡೇ ಟೈಮ್ ವರ್ಕ್ ಮಾಡೋಕ್ಕಾಗ್ತಿಲ್ಲ. ಟೈಮ್ ಕಮ್ಮಿ ಇರೋದ್ರಿಂದ ನಾವು ಮುಗಿಸಿ ತರ ಡೈಲಿ ಜಗಳ ಮಾಡ್ತೀವಿ. ಜಗಳ ಜಾಸ್ತಿ ಇರುತ್ತೆ ಅಂದ್ರೆ ಕೆಲಸ ಆಗ್ಲೇಬೇಕಲ್ವಾ, ಜಗಳ ಆಗ್ತೀವಿ, ಮಾಡ್ತೀವಿ. ಸೊ ಯಾವ್ದೆಲ್ಲ ವರ್ಕ್ಸ್ ಆಗ್ತಾ ಇದೆ ಈಗ ನಿಮ್ ಕಡೆಯಿಂದ? ಏನೆಲ್ಲ ವರ್ಕ್ ಮಾಡ್ತೀರಾ ನೀವು? ನಮ್ ಕಡೆ ಅಂದ್ರೆ ಈ ಸಲ ಇವರೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಕಾನ್ಸೆಪ್ಟ್ ನಾವು ತಗೊಂಡು ಅದೇ ನಮ್ದು ಆಡಿಯೋ ವರ್ಕ್ ನಾವು ಮಾಡ್ಕೊಳ್ತೀವಿ. ಪ್ಲಸ್ ಒಂದು ಕಾನ್ಸೆಪ್ಟ್ ಬೇಕಾದಂಗೆ ಇದೊಂದು ದೊಡ್ಡ ಫೇಸ್, ಒಂದು 3 ಫೇಸ್ ಬರುತ್ತೆ, ಪ್ಲಸ್ ಸೆಟ್ ವರ್ಕ್ ಇರುತ್ತೆ. ಮತ್ತೆ ಹೇಳೋದ ಅಂದ್ರೆ ಅಡಿಷನಲ್ ವರ್ಕ್ ತುಂಬಾ ಇದೆ. ನೀವು ನಿಮ್ಮ ಫೀಲ್ಡ್, ಆರ್ಟ್ ಫೀಲ್ಡ್ ಅಲ್ಲಿ ಏನ್ ಚಾಲೆಂಜಸ್ ನ ಫೇಸ್ ಮಾಡ್ತೀರಾ ಅಂತ ಹೇಳಿ? ಲೈಕ್ ಅಂದ್ರೆ ವರ್ಕ್ ವೈಸ್ ಅಲ್ಲಿ ಅಂತ ಹೇಳಿದ್ರೆ ಎಷ್ಟು ಚಾಲೆಂಜ್ ಆಗಿದೆ? ನೀವು ಈಗ ಬೇರೆ ಮಂಟಪವನ್ನ ನೋಡಿದಾಗ ನಿಮ್ಗೆ ಅನ್ಸುತ್ತೆ, ಓಕೆ ನಾನು ಈ ತರ ಬದಲಾವಣೆ ಮಾಡ್ಕೋಬೇಕಿತ್ತು ನನ್ನ ವರ್ಕ್ ಅಲ್ಲಿ ಅಂತ ಅನ್ಸುತ್ತೆ ಎಲ್ರು ಕೂಡ. ಸೊ ಅಂತದ್ದು ಯಾವ್ದಾದ್ರು ವಿಷಯಗಳಿದ್ರೆ ಅಂತ? ರಾತ್ರಿ ಎಲ್ಲ ನಾವು ಇದು ಚಾಲೆಂಜ್ ಇಲ್ಲ ನಂಗೆ. ಅಂದ್ರೆ ನಾನು ಕಲಿತಾ ಇರೋದು, ಇನ್ನು ಮಾಡ್ತಾ ಹೋಗೋದು. ಎಲ್ಲರ ಬೇರೆ ವರ್ಕ್ ನೋಡ್ತೀನಿ, ನಂಗೆ ಎಷ್ಟು ಕಲಿಯಕ್ ಸಿಗುತ್ತೋ ಕಲಿತಾ ಇರ್ತೀನಿ, ಮಾಡ್ತಾ ಇರೋದು ಅಷ್ಟೇ. ಅದು ಬಿಟ್ರೆ ಇನ್ಸ್ಪಿರೇಷನ್ ಆಗಿ ತಗೊಳ್ತೀನಿ, ನೋಡ್ತೀನಿ, ಏನೋ ಚೆನ್ನಾಗಿದ್ರೆ ನನಗೂ ಒಂದು ಖುಷಿ ಆಗುತ್ತೆ, ನಾನು ಅದೇನು ಮಾಡಬೇಕು ಅದನ್ನ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತ. ಸೊ ಈ ವರ್ಷ ಯಾವ ಸ್ಪೆಷಾಲಿಟಿ ಬರುತ್ತೆ ನಿಮ್ಮ ಟೀಮಿಂದ ಅಂತ? ಸ್ಪೆಷಲ್ ಏನಿಲ್ಲ, ಕಾನ್ಸೆಪ್ಟಿಗೆ ಹೆಂಗ್ ಬೇಕು ಅದೇ ತರ ಔಟ್ಪುಟ್ ಕೊಡ್ತಾ ಇದೀವಿ. ಕಾನ್ಸೆಪ್ಟ್ ಬೇಕಾದಷ್ಟೇ, ಹೇಗೆ ಬೇಕು ಹಾಗೆ, ಎಕ್ಸ್ಟ್ರಾ ನಾವು ಬೇಕಾದ್ರೆ ಇದು ಮಾಡ್ತಿಲ್ಲ. ಇನ್ನೊಂದು, ಮಳೆಗಾಲದಲ್ಲಿ ಹೇಗೆ ಮಳೆ ಬರೋದೋ ಎಲ್ಲ ಆಬ್ವಿಯಸ್ಲಿ ಗೊತ್ತಿದೆ, ಯಾವ ಸಂದರ್ಭ ಅಂತ ಹೇಳಕ್ಕಾಗಲ್ಲ. ಸೊ ಅದಕ್ಕೆ ಯಾವ ರೀತಿ ನಿಮ್ಮ ಮಂಟಪ ನೀವು ಸಿದ್ಧಗೊಳ್ತಾ ಇದ್ದೀರಾ? ಯಾವ ರೀತಿ ವರ್ಕ್ಸ್ ಮೆಟೀರಿಯಲ್ ವೈಸ್ ಅಲ್ಲಿ ಯಾವ ರೀತಿ ಹಾಕ್ತಾ ಇದ್ದೀರಾ ಅಂತ? ನಾವೀಗ ಫಸ್ಟ್ ಪ್ಲಾನ್ ಹಾಕ್ತಿವಿ, ಇದೇ ಬಿಸಿಲಿದ್ರೆ ವಾಟರ್ ಬೇಸ್ ಪೇಂಟ್ ಮಾಡ್ತೀವಿ. ಈಗ ಮಳೆ ಜಾಸ್ತಿ ಇರೋದ್ರಿಂದ ನಾವು ಆಯಿಲ್ ಬೇಸ್ ಅಲ್ಲೇ ಪೇಂಟ್ ಮಾಡಕ್ ಇರುತ್ತೆ. ಅದು ಇನ್ನೊಂದು ಕಷ್ಟ ಏನಂದ್ರೆ ಆಯಿಲ್ ಬೇಸ್ ಮಾಡಿದ್ರೆ ಮಳೆ ಇರೋದ್ರಿಂದ ಡ್ರೈ ಆಗೋದು ಕಷ್ಟ ಆಗುತ್ತೆ. ವಾಟರ್ ಬೇಸ್ ಹಾಕಿದ್ರೆ ಪೇಂಟ್ ಹೋಗ್ಬಿಡುತ್ತೆ. ಅದೊಂದು ನೋಡ್ಕೊಂಡು ಅದೊಂದು ರಿಸ್ಕ್ ಆಗುತ್ತೆ, ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ. ಸೊ ಅವಾಗಕ್ಕೂ ಇವಾಗಕ್ಕೂ ಸೊ ವರ್ಕಿಂಗ್ ಅಲ್ಲಿ ತುಂಬಾ ಚೇಂಜಸ್ ಇದೆ ಅಂತ ಹೇಳ್ಬೋದು ನೀವು? ಯಾವುದು ಮೊದಲಿಂದನೂ? ಹೌದು, ಮೊದಲಿಂದ ನಾನು ಕಲ್ತ್ಕೊಂಡ್ ಬಂದಿರೋದು. ಈಗ ಅಂದ್ರೆ ಇನ್ನೂ ಹೇಳಕ್ಕಿಲ್ಲ, ಈಗ
ಕಲಿತಾ ಇದ್ದೀನಿ, ಒಂದು ಪರವಾಗಿಲ್ಲ ಒಂದು ಮಾಡೋಷ್ಟು ಇದೀನಿ ಸ್ವಲ್ಪ. ಓಕೆ, ನಿಮ್ಮ ಆರ್ಟ್ ಫೀಲ್ಡ್ಗೆ ಕರೆಕ್ಟ್ ಆದ ಆಪರ್ಚುನಿಟಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸಿಗ್ತಾ ಇದೆಯಾ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ ಅಂದ್ರೆ ಮಡಿಕೇಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಈಗ 10 ಮಂಟಪ ಇದೆ ಅಂದ್ರೆ ಒಂದೊಂದು ಮಂಟಪದಲ್ಲಿ ಒಂದು 3 ಆರ್ಟಿಸ್ಟ್ ಆದ್ರೂ ಇದ್ದೇ ಇರ್ತಾರೆ. ಏನಾಗ್ತದೆ, ಅವ್ರಿಗೆ ಸ್ಟೇಜ್ ಕರೆಕ್ಟಾಗಿ ಸ್ಟೇಜ್ ಇಲ್ಲ ಸಿಗೋದು. ದಸರಾ ಬಿಟ್ಟರೆ ಕೆಲವು ಆರ್ಟಿಸ್ಟ್ ಏನು ಮಾಡ್ತಾರೆ ಅಂದರೆ ಗೌರಿ ಗಣೇಶನ ಮಾಡ್ತಾರೆ. ಅದು ಬಿಟ್ಟರೆ ಇದೇ ಪ್ರೊಫೆಷನಲ್ಲಿ ಹೋಗ್ತೀನಿ ಅಂದರೆ ಕಷ್ಟ ಇದೆ, ರಿಸ್ಕ್ ಇದೆ, ಕಷ್ಟ ಆಗುತ್ತೆ. ಅಂದರೆ ನಂಬ್ಕೊಳಕ್ಕಾಗಲ್ಲ. ದಸರಾ ಗಣಪತಿ ಟೈಮ್ ಮಾತ್ರ ಸೀಸನ್ ವೈಸ್, ಬಾಕಿ ಟೈಮಲ್ಲಿ ಕಷ್ಟ. ಅಂದರೆ ಕೆಲವರು ಏನೋ ಇದು ಮಾಡ್ಕೊಂಡಿರ್ತಾರೆ. ಸೊ ನೀವು ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಬೇರೆ ವರ್ಕ್ ನೋಡಿ ತುಂಬಾ ಖುಷಿ ಪಟ್ಟಿದ್ದು ಅಂತ ಹೇಳಿದ್ರೆ ಅದು ಯಾರು ಇರ್ಬೋದಾ? ಮೊದಲು ಅಪ್ಪನ ವರ್ಕ್ ತುಂಬಾ ಇನ್ಸ್ಪಿರೇಷನ್. ಅಂದರೆ ಅವ್ರನ್ನ ನೋಡಿ ಕಲ್ತ್ಕೊಂಡ್ ಬಂದಿರೋದು. ಈಗ ಮಂಟಪ ಹೋಗೋ ದಾರಿಲೆಲ್ಲ ಬಹಳಷ್ಟು ಕಷ್ಟಗಳಾಗುತ್ತೆ. ಒಂದೊಂದ್ಸತಿ ಹೇಳಲಿಕ್ಕಾಗಲ್ಲ, ಮಂಟಪಗಳು ಬಿದ್ದೋಗೋ ಚಾನ್ಸಸ್ ನಾವು ಹಲವಾರು ನೋಡಿದೀವಿ. ಹಳೆಯ ವರ್ಷದಲ್ಲೂ ಆ ಥರ ಅನಾಹುತಗಳೆಲ್ಲ ಆಗಿದೆ. ಸೊ ಹೇಗೆ ಪ್ರಿಪೇರ್ ಆಗ್ತೀರಿ ನೀವು? ಏನು ಪ್ರಿಕಾಷನ್ ತಗೊಳ್ತೀರಾ? ಅದು ಬಿಕಾಸ್ ನೀವು ಆರ್ಟಿಸ್ಟ್ ಆಗಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಹೇಗೆ ಆಗುತ್ತೆ, ಯಾವ ಸಂದರ್ಭದಲ್ಲಿ ಏನಾಗ್ಬೋದು, ಪಾಸಿಬಿಲಿಟೀಸ್ ನಿಮಗೆ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಮಾಡ್ತೀವಿ ಅಂದ್ರೆ, ಈಗ ಟ್ರಾಕ್ಟರ್ ಸೆಟ್ ಮಾಡುವಾಗ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ ವೆಯ್ಟ್. ಆದಷ್ಟು ನಾವು ಜಾಸ್ತಿ ವೆಯ್ಟ್ ಮಾಡಕ್ಕೆ ಯೂಸ್ ಮಾಡಕ್ಕೆ ಹೋಗಲ್ಲ ವೆಯ್ಟ್ ಎಲ್ಲ. ಹಂಗೆ ಕ್ರೇನೇ ಹಾಕ್ತಿದೀವಿ ಅಂದ್ರೆ ವೆಯ್ಟ್ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ ಆಚೆ ಹೆಂಗ್ ಬೇಕು ಹಂಗೆ. ಆಗ ಅದನ್ನ ತಡ್ಕೋಬಹುದು. ಅದೇ ಒಂದ್ ಸೈಡ್ ಬೀಳೋದು ಅದೆಲ್ಲ ತಡೆಯುತ್ತೆ ಸ್ವಲ್ಪ. ಅದು ಮತ್ತೆ ಇನ್ನೊಂದು ಏನಂದ್ರೆ, ಸೆಟ್ ನಮ್ದು ಅಗಲ ಮಾಡಕ್ ಆಗ್ತಿಲ್ಲ. ಇಲ್ಲಿ ನಮ್ಮ ರೋಡ್ ನೋಡಿರ್ತೀರಾ, ಚಿಕ್ಕ ರೋಡ್ ಅದು. ಇಲ್ಲಿ ನಮ್ಮ ಮಾರ್ಕೆಟ್ ಹತ್ರ ಟರ್ನ್ ಇದೆ, ತುಂಬಾ ಚಿಕ್ಕದಿತ್ತು. ಅಲ್ಲಿ ನಮಗೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಸೆಟ್ ಆದಷ್ಟು ಚಿಕ್ಕದ್ ಮಾಡಿ ಮತ್ತೆ ಹೋಗಿ ಫಿಕ್ಸ್ ಮಾಡೋ ಥರ, ಮೇಲೆ ಟೆಂಪಲ್ ಹತ್ರ ಹೋಗಿ ಫಿಕ್ಸ್ ಮಾಡೋ ಥರ ಸ್ವಲ್ಪ ಚಾಲೆಂಜಸ್ ಇರುತ್ತೆ ಅಂತ ಹೇಳ್ತೀರಾ. ಸೊ ಫಿಗರ್ಸ್ ಮಾಡಬೇಕಾದ್ರೆ ಅದರಲ್ಲಿ ಏನಾದ್ರು ಲಿಮಿಟೇಷನ್ಸ್ ಇದೆಯಾ ನಿಮಗೆ? ಇಷ್ಟೇ ಹೈಟದು ಮಾಡಬೇಕು, ಇಲ್ಲ ವಿಡ್ತ್ ಹಿಂಗೇನೆ ಇರಬೇಕು, ವೇಟ್ ಇಷ್ಟೇ ಇರಬೇಕು, ಆ ಥರ ಏನಾದ್ರು ನಿಮಗೆ ರೂಲ್ಸ್ ಇದೆಯಾ? ಅಲ್ಲ, ಆ ಥರ ಏನಿಲ್ಲ. ಬೇಕಾದಂಗೆ ಮಾಡ್ತೀವಿ. ನಾವು ಯಾಕೆ ವೆಯ್ಟ್ ಜಾಸ್ತಿ ಮಾಡಲ್ಲ ಅಂದ್ರೆ, ಎತ್ತಕ್ಕೆ ಕಷ್ಟ ಆಗಬಾರ್ದು. ಕ್ರೇನಲ್ಲಿ ಎತ್ತುವಾಗ ಕಷ್ಟ ಆಗಬಾರ್ದು ಆ ಥರ ವೆಯ್ಟ್ ನೋಡ್ಕೊಂಡು ಮಾಡ್ತೀವಿ. ಜಾಸ್ತಿ ಮಾಡ್ಕೋಬಲ್ಲ, ಅದಕ್ಕೆ ಲಿಮಿಟೇಷನ್ ಇಲ್ಲ. ನೀವು ಕಲಾಕೃತಿಗಳನ್ನ ಮಾಡಿರೋ ಇಷ್ಟು ವರ್ಷವರೆಗೆ ಮಾಡಿರೋದ್ರಲ್ಲಿ ನಿಮ್ಮ ಫೇವ್ರೆಟ್ ಅಂದ್ರೆ ಜನರು ತುಂಬಾ ಮೆಚ್ಚುವಂಥದ್ದು, ಇವತ್ತಿಗೂ ಹೇಳುವಂಥದ್ದು, ಅದು ಮಾಡಿದೆಲ್ಲ ಸಖತ್ತಾಗಿತ್ತು ಅಂತ ಹೇಳುವಂಥದ್ದು ಯಾವ್ದಾರಿದೆ? ಯಾವ ವರ್ಷದ್ದು, ಏನ್ ಸ್ಟೋರಿಲಿ ನೀವು ಅದನ್ನ ಮಾಡಿದ್ರಿ? ಅಂದ್ರೆ ಫಸ್ಟ್ ಕಲಾಕೃತಿ ಹೇಳೋದಾದ್ರೆ ಇದು ಅರುಣಾಸುರ ಒಂದು ಮಾಡಿದ್ದು ಸ್ವಲ್ಪ ಇದಾಗಿತ್ತು. ಅದು ಬಿಟ್ರೆ ದಂಡಿ ಮರಮದಲ್ಲಿ ಒಂದು ಫ್ರಂಟ್ ಅಲ್ಲಿ ಒಂದು ಸೆಟ್ ಅಲ್ಲಿ ಒಂದು ಕಣ್ಣು ಓಪನ್ ಮಾಡಿದ್ವಿ. ಅದು ಇದು ಈಗಲೂ ಹೇಳ್ತಾರೆ ಜನರು, ಚೆನ್ನಾಗಿತ್ತು ವರ್ಕ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ದೇವಿ, ಒಂದು ನೇಚರ್ ಅಲ್ಲಿ ಒಂದು ದೇವಿನ ತೋರಿಸಿದ್ವಿ. ಅದು ಬಿಟ್ರೆ ಕಟೀಲ್ ಕ್ಷೇತ್ರ ಒಂದು ಟೆಂಪಲ್ ನಾವು ಮಾಡಿ ಕೊಟ್ಟಿದ್ವಿ ಇಲ್ಲೇ ಚೌಡೇಶ್ವರಿಯಲ್ಲೇ 23rd ಅಲ್ಲಿ ಕಟೀಲ್ ಕ್ಷೇತ್ರ ಮಾಡಿದ್ವಿ. ಅದೊಂದು ಜನರು ಹೇಳ್ತಾರೆ ಈಗ. ಓಕೆ, ಎಲ್ಲ ಕಡೆ ನಾವು ಕೇಳ್ತಾ ಇದ್ವಿ ಇಲ್ಲಿ ಸ್ಥಳೀಯ ಕಲಾವಿದರು ಇದ್ದಾರಾ, ಅವ್ರಿಗೆ ಅವಕಾಶ ಸಿಗ್ತಾ ಇದೆಯಾ ಅಂತೇಳಿ. ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ, ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಸಿಗ್ತಾ ಇದೆಯಾ ಇಂಥ ಸಂದರ್ಭ? ಯಾಕಂದ್ರೆ ನಮ್ಮ ದಸರಾ, ನಮ್ಮ ಮಡಿಕೇರಿ ದಸರಾ ನಾವೇ ಹೆಚ್ಚಾಗಿ ಪಾಲ್ಗೊಳ್ಬೇಕಾಗಿರೋದು. ಸೊ ಆಪರ್ಚುನಿಟಿ ಸಿಗ್ತಾ ಇದೆಯಾ, ಯಂಗ್ಸ್ಟರ್ಸ್ಗೆ ಸಿಗ್ತಾ ಇದೆಯಾ, ಮತ್ತೆ ನಮ್ಮ ಇಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಸಿಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ? ನೀವು ನೋಡಿರ್ತೀರಲ್ಲ. ನಾನು ನೋಡ್ದಂಗೆ ಈಗೀಗ ಮೈಂಡ್ ಚೇಂಜ್ ಆಗ್ತಿದೆ. ಮೊದಲಾದ್ರೆ ಎಲ್ಲ ಹೊರಗಿನ ತರಿಸ್ತಿದ್ರು, ಇದು ಫಿಗರ್ ಎಲ್ಲ ಹೊರಗೆ ತರಿಸ್ತಿದ್ರು. ಈಗ ಆರ್ಟಿಸ್ಟ್ಗಳು ತುಂಬಾ ಇದ್ದಾರೆ. ಈಗ ನಮ್ಮನ್ನೇ ನೋಡಿದ್ರೆ ಬರೀ ಯೂತ್ ಇರೋದು, ಹುಡುಗರೇ ಇರೋದು ಈ ಟೀಮಲ್ಲಿ. ನಮ್ಮ ಮೇಲೆ ನಂಬಿಕೆ ಇಟ್ಟು ಅವ್ರು ಕೆಲಸ ಕೊಟ್ಟಿದ್ದಾರೆ. ಹೌದು, ಯಾಕಂದ್ರೆ ಬೇರೆ ಸಮಿತಿಲೆಲ್ಲ ಬಹಳಷ್ಟು ಸೀನಿಯರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಬರೀ ಯಂಗ್ಸ್ಟರ್ಸ್ ಇದ್ದೀರಾ, ನೀವು ಒಂದು ಯಂಗ್ಸ್ಟರ್ ಆಗಿದ್ದೀರಾ. ಸೊ ನಿಮ್ಗೆ ಆಪರ್ಚುನಿಟಿ ಸಿಕ್ಕಿರೋದ್ರಿಂದ ನಿಮ್ಗೆ ನೀವು ಎಷ್ಟು ಥ್ಯಾಂಕ್ಫುಲ್ ಆಗಿದ್ದೀರಾ. ನಿಮ್ಮ ಹೆಂಗಂದ್ರೆ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಕೊಟ್ಟು ನೋಡಿ, ಅದೇ ಇರೋದು. ನಿಮ್ ಟೀಮಲ್ಲಿ ಅಂದ್ರೆ ಹಿಂದೂಗಳು ಮಾತ್ರ ಇದ್ದಾರೆ ಅಥವಾ ಬೇರೆ ಜಾತಿಯವರು, ಧರ್ಮದವರು ಇದ್ದಾರೆ? ಧರ್ಮ ಅಂತ ಹೇಳಲ್ಲ, ನಾವು ಫ್ರೆಂಡ್ಸ್ ಆಗಿ ಇದ್ದೀವಿ. ಈಗ ನಮ್ಮ ಈ ಇದು ವರ್ಕ್ ಒಪ್ಪಿದ್ದು ಅಂದ್ರೆ ನಮ್ಮ ಫ್ರೆಂಡ್ ಚಿಕ್ಕರಿಂದ ಬಂದ ಹುಡುಗ, ನಮ್ಮ ಒಟ್ಟಿಗೆ ಹುಡುಗ, ಹೆಸರು ಡ್ಯಾನಿಲ್ ಅಂತ. ಅವನು ಒಪ್ಪಿ ಅವನೇ ಕಾನ್ಸೆಪ್ಟ್ ಹುಡುಕಿ ಆಲ್ಮೋಸ್ಟ್ ಅವನೇ ಮೇನ್ ಆಗಿರೋದು ಅವನೇ. ಈಗ ಅಂದ್ರೆ ಎಲ್ಲ ನೋಡ್ಕೊಳ್ಳೋದು, ನಮ್ಮನ್ನ ನೋಡ್ಕೊಳ್ಳೋದು, ಎಲ್ಲ ಪೇಮೆಂಟ್ ನೋಡ್ಕೊಳ್ಳೋದಾಗ್ಲಿ ಎಲ್ಲ ನೋಡ್ಕೊಳ್ಳೋದು ಅವನೇ. ಅಂದ್ರೆ ಅವನ ಹೆಡ್ ತರ ಇದ್ದಾನೆ. ಒಳ್ಳೆ ಸಪೋರ್ಟ್, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾನೆ. ಏನಕ್ಕೂ ತೊಂದರೆ ಇಲ್ಲ, ನಮಗೆ ಏನು ಕಮ್ಮಿ ಅಂತಾನೆ ಅನ್ಸಲ್ಲ. ಅವನು ಒಂದು ಇದು ಹೆಲ್ಪ್ ಮಾಡ್ತಿರೋದಕ್ಕೆ ನಾವು ವರ್ಕ್ ಮಾಡ್ತಾ ಇದ್ವಿ. ಆದರೆ ಡೈಲಿ ಏನಂದ್ರೆ ಜಗಳ ಇದ್ದೇ ಇರುತ್ತೆ ನಮಗೂ ಹುಡುಗರಿಗೆ. ಕೆಲಸ ಆಗ್ತಿಲ್ಲ ಅನ್ನೋ ಪ್ರೆಷರ್ ಅಲ್ಲಿ. ಸೊ ಈ ಬಾರಿ ಒಳ್ಳೆ ಮಂಟಪ ಕೊಡ್ಲೇಬೇಕು ಅನ್ನೋ ಪ್ರೆಷರ್ ಅಲ್ಲಿ. ಓಕೆ, ನೀವು ಈ ಆರ್ಟ್ ಫೀಲ್ಡ್ ಬಿಟ್ಟು ಬೇರೆ ಏನಾದ್ರು ವರ್ಕ್ ಮಾಡ್ತೀರಾ ಅಥವಾ ಯಾವ್ದಾದ್ರು? ಅದೇ ಎಡಿಟಿಂಗ್ ವರ್ಕ್ ಮಾಡ್ತೇನೆ. ಅದು ಬಿಟ್ರೆ ಮ್ಯೂಸಿಕ್ ಮಾಡ್ತೇನೆ. ಸೃಜನ್ ಫೇಮ್ ಅಂತ ಸ್ವಲ್ಪ ಅಂದ್ರೆ ಸ್ವಲ್ಪ. ಅದು ಹೇಗೆ ಇಂಟ್ರೆಸ್ಟ್ ಬಂತು ನಿಮ್ಗೆ ಅಂತ ಹೇಳಿ? ಇಲ್ಲ, ಮೊದಲು ನಾನು ಚಿಕ್ಕರಿಂದ ಆರ್ಟ್ ಅಂದ್ರೆ ಅಪ್ಪನಿಂದ ಆರ್ಟ್ ಸಿಕ್ಕಿತ್ತು. ಹೋಗ್ತಾ ಹೋಗ್ತಾ ಸ್ವಲ್ಪ ಮ್ಯೂಸಿಕ್ ಫಸ್ಟ್ ಕೇಳುವಾಗ ಗೊತ್ತಿಲ್ಲ. ಹೇಳ್ತೀರಾ ನೀವು? ಹಾಡು ಈ ಮಡಿಕೇರಿ ದಸರಾ ಆ ಥರ ಎಲ್ಲ ಆಡಿ, ಒಳ್ಳೆ ಪ್ರೊಫೆಷನಲ್ ಸಿಂಗರ್ ಅಲ್ಲ, ಜಸ್ಟ್ ಈ ಮಡಿಕೇರಿ ದಸರಾ ಅಂತ ಒಂದು ಟ್ರ್ಯಾಕ್ ಬಿಟ್ಟಿದ್ದೆ. ಅದು ಬಿಟ್ರೆ ನಾರ್ಮಲ್ ಆಗಿ ಒಂದು ರ್ಯಾಪರ್ ಹಿಂಗೆ ಆಡ್ಬೋದು ಆ ಥರ, ವಾಯ್ಸ್ ಇಲ್ಲದೆ ನಾರ್ಮಲ್ ಆಗಿ ಆಡ್ತೀನಿ. ಬಿಟ್ರೆ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಪ್ರೊಡ್ಯೂಸ್ ಮಾಡ್ತೀರಾ ನೀವು? ಓಕೆ, ಇಂಟ್ರೆಸ್ಟ್ ಫಸ್ಟ್ ಇಂದಾನೇ ಇತ್ತು ಇದರಿಂದ ಅಂತ ಹೇಳ್ಬೋದು? ಇಲ್ಲ, ಅದು ಆಲ್ಮೋಸ್ಟ್ ನಂದು ಕಾಲೇಜ್ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು. ಇನ್ಸ್ಪಿರೇಷನ್ ಯಾರು ಈ ವರ್ಕ್ಗೆ? ಯಾವುದಕ್ಕೆ? ಈಗ ಮ್ಯೂಸಿಕ್ ಪ್ರೊಡ್ಯೂಸ್, ಈಗ ಡಿಜೆ ಮ್ಯೂಸಿಕ್ ಅಂದ್ರೆ
ಮೊದಲು ಒಂದು ಮೊಬೈಲ್ ತೆಗೆಯೋದೇ ಒಂದು ಹುಚ್ಚಿತ್ತು. ಮೊಬೈಲ್ ತೆಗ್ದಾದ್ಮೇಲೆ ಅದೇ ಈಗ ಡ್ಯಾನಿಯಲ್ ಅಂತ ಹೇಳ್ದೆ ನೋಡಿ, ಅವೇನ್ ಮಾಡಿದ್ದೆ ಅಂದ್ರೆ ಇದು DJ ಸ್ಟುಡಿಯೋ ಅಂತ ಒಂದು ಆ್ಯಪ್, 2 ಟ್ರ್ಯಾಕ್ ಮಿಕ್ಸ್ ಮಾಡುದು. ಆಗ ನಮಗೊಂದು ಆಸೆ ಮೊಬೈಲ್ ತೆಗೆಯುವ, ಅದನ್ನ ಆ್ಯಪ್ ಡೌನ್ಲೋಡ್ ಮಾಡುವ. ಹಂಗೆ ಸ್ಟಾರ್ಟ್ ಆಗಿ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಬರೀ ಮಿಕ್ಸಿಂಗ್ ಅಲ್ಲ ಮ್ಯೂಸಿಕ್, ಇನ್ನೂ ಮಾಡಕ್ಕೆ ತುಂಬ ಇದೆ ಅಂತೇಳಿ ನ್ಯೂಕ್ಲಿಯಾ ಅಂತೇಳಿ ಫೇಮಸ್ DJ ಇದ್ದಾರೆ, ಮ್ಯೂಸಿಕ್ ಪ್ರೊಡ್ಯೂಸರ್, ಅವರಿಂದ ಇನ್ಸ್ಪೈರ್ ಆಗಿ ಸ್ವಲ್ಪ ಸ್ಟಾರ್ಟ್ ಮಾಡಿದೆ. ಈಗ ಓನಾಗಿ ಸ್ವಲ್ಪ ಮಾಡ್ತೇವೆ. ಚೆನ್ನಾಗಿ ಹೋಗ್ತಾ ಇದೆಯಾ ಈಗ? ಪರವಾಗಿಲ್ಲ, ಆಪರ್ಚುನಿಟಿ ಸಿಗ್ತಾ ಇದೆಯಾ? ಆಪರ್ಚುನಿಟಿ ಅಂದ್ರೆ ಏನಾಯ್ತಂದ್ರೆ ಈ ತಿಂಗಳು ಸ್ವಲ್ಪ ಕಷ್ಟ ಆಗ್ಬಿಡ್ತು. ಅಂದ್ರೆ ಆಲ್ಮೋಸ್ಟ್ ತುಂಬಾ ಆರ್ಡರ್ ಬಂತು ಅಂತ ಟ್ರ್ಯಾಕ್ ಮಾಡ್ಲಿಕ್ಕೆ, ಗಣಪತಿ ಸಮಿತಿಯಲ್ಲಿ ಆರ್ಡರ್ ಬಂತು. ಅದ್ರ ಮಧ್ಯೆ ಇದು ಇರೋದ್ರಿಂದ ಒಪ್ಲಿಲ್ಲ. ನಾನು ಡೇ ಟೈಮ್ ಆಫೀಸಲ್ಲಿ ಕೆಲಸ ಮಾಡಬೇಕಾಗುತ್ತೆ, ಅದ್ರ ಮಧ್ಯೆ ಸಾಂಗ್ ಮಾಡಬೇಕಾಗುತ್ತೆ, ಮತ್ತೆ ಇಲ್ಲಿ ನೈಟ್ ನಿದ್ದೆ ಇಲ್ಲದೆ ಒಂಥರ ಬ್ಯಾಡ್ ಅಂತೇಳಿ ಆರ್ಡರ್ ಎಲ್ಲ ಕಮ್ಮಿ ಮಾಡ್ಕೊಂಡು. ಇನ್ನು ಫೈರ್ ವರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮಂಟಪ ಪ್ರದರ್ಶನದಲ್ಲಿ. ಸೊ ಮಳೆ ಬಂದ ಸಂದರ್ಭದಲ್ಲಿ ಈಗ ಫೈರ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಗೆ ಕೆಲಸ ನಿರ್ವಹಿಸ್ತಾರೆ? ಏನಾದ್ರು ಫೈರ್ ನಮಗೂ ರಿಸ್ಕ್ ಆಗುತ್ತೆ. ಅಂದ್ರೆ ನಾವು ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತಿರೋದನ್ನ ಮೊದಲೇ ಫೈಬರ್ ತೊಂದರೆ ಇಲ್ಲ. ಫಾರ್ಮ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಫೈರ್ ನಮ್ಮ ಹತ್ರ ಇಡಕ್ಕೆ ನಾವು ಬಿಡಲ್ಲ. ಮತ್ತೆ ಮಳೆ ಬಂತು ಅಂದ್ರೂ ಅದು ಕತ್ತೋದು ಇಲ್ಲ, ಆ ಥರ ಆಗಿದೆ. ಎರಡು ನಮಗೂ ರಿಸ್ಕ್ ಆಗುತ್ತೆ, ಅವ್ರಿಗೂ ರಿಸ್ಕ್ ಆಗುತ್ತೆ, ಮಳೆಯಿಂದ ರಿಸ್ಕ್ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಈಗ ನಾನು ನೋಡ್ದಂಗೆ ಒಂದು 8-9 ಇಯರ್ಸಿಂದ ಫಾರ್ಮ್ ಫಿಗರ್ ಬರ್ತಿದೆ. ಅಂದರೆ ಅಡ್ವಾಂಟೇಜ್ ಏನಂದರೆ ವೆಯ್ಟ್ಲೆಸ್ ಇರುತ್ತೆ, ವೆಯ್ಟ್ ಕಮ್ಮಿ ಇರುತ್ತೆ. ಫೈಬರ್ ಫಿಗರ್ಸ್ ಆದರೆ ಒಂದು 3 ಜನ 4 ಜನ ಎತ್ತೋದು, ಇದಾದರೆ ಒಬ್ಬ ಎತ್ತೋದು ಸಾಕು. ಆ ಥರ ಫಾರ್ಮಲ್ಲಿ ವರ್ಕ್ ಅಂದರೆ ಫಾರ್ಮ್ ಆರ್ಟಿಸ್ಟ್ಗಳು ಮಡಿಕೇಳಿ ತುಂಬ ಬರ್ತಿದ್ದಾರೆ. ಚಿಕ್ಕ ಚಿಕ್ಕ ಹುಡುಗರು ಇದ್ದಾರೆ, ದೊಡ್ಡವರು ಇದ್ದಾರೆ. ಅಂದರೆ ಅವ್ರಿಗೆಲ್ಲ ಚಾನ್ಸ್ ಕೊಟ್ಟರೆ ಒಳ್ಳೇದು. ಎಲ್ಲ ಹೊರಗಿಂದ ತರೋಕ್ಕಿಂತ ಇಲ್ಲೇ ಈಗ ನೀವೊಂದು ಫಿಗರ್ಗಾದರೆ ಹೊರಗಾದರೆ ಹೆವಿ ಖರ್ಚಾಗುತ್ತೆ. ಅದೇ ಆರ್ಟಿಸ್ಟ್ಗಳ ಇಲ್ಲಿದ್ದ ಆರ್ಟಿಸ್ಟು ಬೆಳೀತಾರೆ, ಅವ್ರ ವರ್ಕು ಕಾಣುತ್ತೆ, ನಿಮಗೂ ಅವ್ರಿಗೂ ಯೂಸ್ ಆಗುತ್ತೆ ಕೊಟ್ಟರೆ. ಅಂಡ್ ಈ ಮಕ್ಕಳೆಲ್ಲ ದಸರಾ ನಿಮ್ಮ ಪ್ರಿಪರೇಷನ್ ಅಲ್ಲಿ ತೊಡಗಿಕೊಂಡಿದ್ದಾರಾ ಅಥವಾ ಹೇಗೆ? ಅವ್ರ ಇಂಟ್ರೆಸ್ಟ್ ಹೇಗಿದೆ ದಸರಾ ಬಗ್ಗೆ? ಈಗಿನ ಯಂಗ್ಸ್ಟರ್ಸ್, ಸಣ್ಣ ಮಕ್ಕಳು, ಪುಟಾಣಿ ಮಕ್ಕಳು. ಏನೋ ಇದೊಂದು ಬೇಜಾರು ಅಂದ್ರೆ, ಇದು ನಂಗೆ ಪರ್ಸನಲ್ ಅಂದ್ರೆ, ಮೊದಲು ನಾವು ದೀಪಾವಳಿ ಮಾಡ್ತಿದ್ದ ಟೈಮಲ್ಲಿ ಒಂದು ಆಲ್ಮೋಸ್ಟ್ ಒಂದು 20 ಮಂಟಪ ನಮಗೆ ಫಸ್ಟ್ ಎಲ್ಲ ಹೋಗುವಾಗ ಒಂದು ಪ್ಲೇಟು ಕೊಟ್ಟು ಕಳಿಸ್ತಿದ್ವಿ ಸಮಾಧಾನಕರ ಬಹುಮಾನ. ಯಾಕಂದ್ರೆ ಅಷ್ಟು ಮಂಟಪ ಇದೆ, ನಾವು ಅಷ್ಟೇ ಮಾಡ್ತೀವಿ. ಬೇರೆ ಗಾಡಿ ಎಲ್ಲ ಮಾಡ್ಕೊಂಡು ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಹೋಗ್ತಾ ಒಂದು ಆಟ್ರಿಕಲ್ಲ ಹೊಡಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ ಪ್ರೈಸಲ್ಲೇ. ಈಗ ಹೆಂಗಿದೆ ಅಂದ್ರೆ, ನೀವು ಮಂಟಪ ಮಕ್ಕಳದು ಇಂಟ್ರೆಸ್ಟ್ ಹೆಂಗಿದೆ ಅಂದ್ರೆ, ಮೊಬೈಲಲ್ಲಿ ಮುಳುಗಿ ಹೋಗಿ ಮಕ್ಕಳ ದಸರಾ ಹೋಗಿ ನೋಡಿದ್ರೆ ಒಂದು ಮಿನಿಮಮ್ ಒಂದು 5 ಮಂಟಪ 6, 7 ಅಷ್ಟು ಇರ್ಬೋದು. ಅದು ಬಿಟ್ಟರೆ ಇವರು ಕಾಮಾಕ್ಷಿ ಅವರು ಮೊದಲು ಇದು ಮಾಡಿಸ್ತಿದ್ರು ಮಕ್ಕಳ ಮಂಟಪ, ಮೊದಲು ಸ್ಪರ್ಧೆ ಕಾಂಪಿಟೇಷನ್ ಇರ್ತಿತ್ತು. ಈಗ ಅದು ಕ್ಯಾನ್ಸಲ್ ಆಗಿದೆ, ಯಾಕಂದ್ರೆ ಮಕ್ಕಳು ಬರ್ತಿಲ್ಲ. ಕಳೆದ ಆಚೆ ವರ್ಷ ನಾವು ಹೋಗಿ ನೋಡ್ಬೇಕು ಮಕ್ಕಳು ಹೆಂಗ್ ಮಾಡ್ತಿದಾರೆ ಅಂತ ಹೋಗಿ ನೋಡ್ತೀವಿ, ಅಲ್ಲಿ ಇಲ್ಲೇ ಇಲ್ಲ, ಫಂಕ್ಷನ್ ಇಲ್ಲ ಅವತ್ತು. ನೀವು ಮಾಡ್ತಿದ್ದ ಟೈಮ್ಗೂ ಈಗ ಟೈಮ್ಗೂ ತುಂಬಾ ಡಿಫರೆನ್ಸ್ ಇದೆ. ಈಗ ಮಕ್ಕಳು ಇಂಟ್ರೆಸ್ಟ್ ತಗೊಳ್ತಿಲ್ಲ, ಗ್ಯಾಪ್ ಅಲ್ಲಿ ಅಷ್ಟು 1-2 ಮಕ್ಕಳು ಆ ಥರ ಮಾಡ್ತಾರೆ. ಈಗ ಮೊದಲು ತರ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಮೊಬೈಲಲ್ಲೇ ಇಲ್ಲ. ಹಾಗೆ ಇದು ಆಡಿಯೋ ರೆಕಾರ್ಡಿಂಗ್ಸ್ ಎಲ್ಲ ಯಾರು ಮಾಡ್ತಾ ಇರೋದು ಈ ಬಾರಿ? ಆಡಿಯೋ ನಾನು ಮಾಡ್ತಾ ಇದ್ದೀನಿ, ನಾನೇ ಮಾಡ್ತಿದ್ದೀನಿ. ಇವರು ಗಾಯತ್ರಿ ಅವರು ವಾಯ್ಸ್ ಕೊಡ್ತಿದ್ದಾರೆ ದೇವಿಯಾಗಿ. ಹೇಗೆ ವರ್ಕ್ ಎಲ್ಲ ಹೇಗೆ ಆಗ್ತದೆ? ನಾನು ಒಂದು ಕೊಡ್ತಾ ಇದ್ದೇನೆ, ನಿಮ್ದು ಕೂಡ ವಾಯ್ಸ್ ಬರುತ್ತೆ. ಅದು ಬಿಟ್ಟರೆ ಕಾಮನ್ ಮ್ಯಾನ್ ರಂಜಿತ್ ಅಂತ ಇದ್ದಾರೆ, ಅವರು ಕ್ಯಾರೆಕ್ಟರ್ ಒಳ್ಳೆ ಕ್ಯಾರೆಕ್ಟರ್ ಕೊಡ್ತಾರೆ. ಸೊ ಅವ್ರು ಆರ್ಟಿಸ್ಟ್ ಬಗ್ಗೆ ಹೇಳೋದಾದ್ರೆ ನೀವು ಎಲ್ಲರೂ ಹೇಗೆ ಸಪೋರ್ಟಿವ್ ಆಗಿದ್ದಾರಾ? ಸಪೋರ್ಟ್ ಇದ್ದಾರೆ. ಅಂದ್ರೆ ಹೇಳ್ದಂಗೆ ಹಾವು ಮುಂಗುಸಿ ತರನೇ ಇರ್ತೀವಿ, ಆದ್ರೆ ವರ್ಕ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಬಿಟ್ಟು ಕೊಡ್ತಿಲ್ಲ ಯಾರು ಸಹ. ಹಿಂಗೆ ಇರುತ್ತಂದ್ರೆ ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು 10 ಮೇಲೆ ಬಂದು ನೋಡಿದ್ರೆ ನಮ್ಮನ್ನ ಬೇರೆ ತರ ಇರ್ತೀವಿ, ಆದ್ರೆ ಬಿಟ್ಟು ಕೊಡ್ತಿಲ್ಲ ಯಾರು. ಸಿಟ್ಟಲ್ಲಿ ನಾ ಬರಲ್ಲ, ಅದಿಲ್ಲ, ವರ್ಕ್ ಮಾಡ್ಲೇಬೇಕು ಅಷ್ಟೇ. ವರ್ಕಿಗಾಗಿ ನಾವು ಜಗಳ ಆಡ್ತೀವಿ. ಟೀಮ್ನ ನೋಡಿ ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ. ಸೊ ನಮ್ಮ ವೀಕ್ಷಕರನ್ನ ನೀವು ಇನ್ವೈಟ್ ಮಾಡಬೇಕು, ಬಿಕಾಸ್ ಈ ಸತಿ ಅಂತೂ ಒಂದು ಆಸಮ್ ಪರ್ಫಾರ್ಮೆನ್ಸ್ ನಿಮ್ಮ ಕಡೆಯಿಂದ ಬರ್ತಾ ಇದೆ, ನಿಮ್ಮ ಕ್ರಿಯೇಟಿವ್ ಸ್ಟುಡಿಯೋ ಕಡೆಯಿಂದ. ಸೊ ಎಲ್ಲರನ್ನ ವೆಲ್ಕಮ್ ಮಾಡಿ, ಎಲ್ಲರೂ ಬಂದು ನಿಮ್ಮ ಪ್ರದರ್ಶನ ನೋಡಬೇಕು. ನಾವು ಯೂತ್ಗಳೇ ಸೇರಿ ಮಾಡ್ತಿರೋ ಮಂಟಪ ಇದು. ನಮ್ಮ ಕೈಲಿ ಆಗೋಷ್ಟು ಒಳ್ಳೆ ಔಟ್ಪುಟ್ ನಾವು ಕೊಡ್ತಾ ಇದ್ದೀವಿ, ಬೆಸ್ಟಾಗಿ ಕೊಡ್ತೀವಿ. ಮತ್ತೆ ಬರ್ತೀರಾ, ಹೊರಗಿಂದ ಬರ್ತೀರಾ, ನೀವು ನಿಮ್ಮ ಹೆಂಗೆ ಬರ್ತೀರಾ, ಬಂದು ಚೆನ್ನಾಗಿ ದಸರಾ ನೋಡಿ ನೀಟಾಗಿ ಹೋಗಿ. ಅದು ಬಿಟ್ಟು ಅಸಭ್ಯ ವರ್ತನ ಮಾಡ್ತಿದ್ದಾರೆ, ಅದು ಮಾಡಿದ್ರೆ ನಮಗೆ ಹೆಸರು ಹಾಳಾಗುತ್ತೆ ಮಡಿಕೇರಿದು. ಅದೆಲ್ಲ ಮಾಡಕ್ ಹೋಗ್ಬೇಡಿ, ಬಂದು ದಸರಾ ನೋಡಿ ಎಂಜಾಯ್ ಮಾಡಿ ಹೋಗಿ ಸಾಕು. ಇನ್ನೊಂದು ಕೇಳಬೇಕು ಏನಾಗಿ, ಬಿಕಾಸ್ ನೀವು ಆರ್ಟಿಸ್ಟ್ ಆಗಿರೋದ್ರಿಂದ ನಿಮ್ಗೆ ತುಂಬಾನೇ ಬೇಜಾರಾಗುತ್ತೆ ಜಜ್ಮೆಂಟ್ ವಿಚಾರದಲ್ಲಿ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಕರೆಕ್ಟ್ ಆಗಿ ಜಜ್ಮೆಂಟ್ ಸಿಗ್ತಾ ಇದೆಯಾ ಅಂತ? ಇಲ್ಲ, ಮೊದ್ಲಾದ್ರೆ ಯಾವ ದೊಡ್ಡದು ಮಂಟಪ ಇದೆ ಪ್ರೈಸ್ ಕೊಡ್ತಿದ್ರು. ಬರ್ತಾ ಹಿಂಗ ಆಗ್ತಿದೆ ಅಂದ್ರೆ ವರ್ಕ್ ನೋಡ್ತಿಲ್ಲ, ಏನಾಗ್ತಿದೆ ಗೊತ್ತಿಲ್ಲ ಒಳಗೊಳಗೆ. ನಮ್ಗೆ ಅನ್ಸಿರುತ್ತೆ ಅಂದ್ರೆ ನಾವು ರೆಡಿ ಇರ್ತೀವಿ ಸ್ಟೇಜ್ ಹತ್ತಕ್ಕೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರೈಸ್ ಇರಲ್ಲ, ಪ್ರೈಸ್ ಲೀಸ್ಟ್ ಅಲ್ಲಿ ಇರಲ್ಲ, ನಾವು ಅನ್ಕೊಂಡಿದ್ರಲ್ಲಿ ಸಿಗಲ್ಲ. ಅಂದ್ರೆ ಅಪ್ಸೈಡ್ ಅಳೋದುಂಟು ನಮ್ಮ ಹುಡುಗರು. ಹೆಂಗಂದ್ರೆ ಅತ್ತೆ ಬಿಡ್ತಾರ, ಆ ತರ ಎಲ್ಲ ಮೂಮೆಂಟ್ ಇದೆ ಒಂದು ಗ್ಯಾಪ್ ಅಲ್ಲಿ. ಅಂದ್ರೆ ಏನೋ ಏನಾಗ್ತಿದೆ ಗೊತ್ತಿಲ್ಲ. ಈ ಬಾರಿ ಆದ್ರೂ ಒಂದು ಸ್ವಲ್ಪ ವರ್ಕ್ ನೋಡಿ ಕೊಡಿ. ವರ್ಕ್ ನೋಡಿ ಪ್ರೈಸ್ ಸಿಗ್ತಾ ಇಲ್ಲ ಅಂತ ನೀವು ಹೇಳ್ತಿರೋದು.
ಓಕೆ, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೇನೆ ನಿಮಗೆ ಬೆಸ್ಟ್ ವಿಶಸ್ ನಾನು ತಿಳಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚೆಚ್ಚು ಆಪರ್ಚುನಿಟೀಸ್ ನಿಮಗೆ ಸಿಗ್ಲಿ. ನಮ್ಮ ಎಲ್ಲ ಕೊಡಗಿನ ಕಲಾವಿದರು ಕೂಡ ಬೆಳಿಬೇಕು, ಹೊರಗಿನ ಪ್ರಪಂಚಕ್ಕೂ ಕೂಡ ನೀವು ಗೊತ್ತಾಗಬೇಕು, ಹೊರಗೆ ಕೂಡ ನಿಮ್ಮ ಪರಿಚಯ ನಮ್ಮ ಈ ಕೂರ್ಬಸ್ ಚಾನಲ್ ಇಂದ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಕಲಾವಿದರನ್ನ ಪರಿಚಯಿಸುವಂತಹ ಈ ಒಂದು ವಿನೂತನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಸೃಜನ್. ಥ್ಯಾಂಕ್ ಯು. ಇವಾಗ ನನ್ನ ಜೊತೆಗೆ ಕ್ರಿಯೇಟಿವ್ ಸ್ಟುಡಿಯೋದ ಮತ್ತೊಬ್ರು ಮೆಂಬರ್ ನನ್ನ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ನನ್ನ ಹೆಸರು ಮೋಕ್ಷಿತ್ ಅಂತ. ಎಲ್ಲಿ ನೀವು ಲೋಕಲ್ ಇಲ್ಲೇ ಇರೋದಾ? ಲೋಕಲ್ ಇರೋದು. ಏನು ವರ್ಕ್ ಮಾಡೋದು ಇಲ್ಲಿ ಟೀಮಲ್ಲಿ? ಈ ವರ್ಷದ ಏನು ವರ್ಕ್ ಮಾಡ್ತಿದ್ರೆ ಇಲ್ಲಿ? ಈ ವರ್ಷ ನಾನು ಮಾಮೂಲಿ ಎಲ್ಲ ಫಾರ್ಮ್ ವರ್ಕ್ ಮಾಡ್ತೀನಿ, ಸಣ್ಣ ಪುಟ್ಟ ವೆಲ್ಡಿಂಗ್ ಇದ್ರದ್ದು ಮಾಡ್ತಾ ಇರ್ತೀನಿ, ಹಾಗೆ ಮಾಡ್ತಾ ಇದ್ವಿ. ಓಕೆ, ನೀವು ಕ್ರಿಯೇಟಿವ್ ಸ್ಟುಡಿಯೋ ಬಗ್ಗೆ ಏನು ಹೇಳ್ತೀರಾ? ಆ್ಯಂಡ್ ಸೃಜನ್ ನಿಮ್ಮ ಟೀಮ್ ಇದ್ದಾರೆ ಹೆಡ್, ಸೊ ಇವ್ರ ಬಗ್ಗೆ ಆ್ಯಂಡ್ ನಿಮ್ಮ ಹೋಲ್ ಟೀಮ್ ಬಗ್ಗೆ ಏನು ಹೇಳ್ತೀರಾ? ನಾವು ನಮ್ಮ ಟೀಮ್ ಸಣ್ಣ ವಯಸ್ಸಿಂದ ನಾವು ಒಟ್ಟಿಗೆ ಇದ್ವಿ, ಹಾಗೆ ಸಣ್ಣ ಪುಟ್ಟ ಈ ಥರ ಬರ್ತಿತ್ತು ಆ ವರ್ಷ, ಅದರಲ್ಲಿ ಹಾಗೆ ಕೆಲಸ ಮಾಡ್ಕೊಂಡಿದ್ವಿ. ಆಮೇಲೆ ಕಾಮಾಕ್ಷಿ ಟೆಂಪಲಿಂದ ನಮಗೆ ದೀಪಾವಳಿಲಿ ಅವರು ಮಂಟಪ ಮಾಡ್ತಾರೆ, ಹಾಗೆ ಅಲ್ಲಿ ಹೋಗ್ತಾ ಇದ್ವಿ. ಅಲ್ಲಿಂದ ನಾವು ಶುರು ಮಾಡಿದ್ದು, ದಸರಾ ಫೀಲ್ಡಿಗೆ ಬಂದ್ವಿ. ಆವಾಗ ಸುಮ್ಮನೆ ಹಂಗೆ ಸೆಡ್ಡಿಗೆ ಹೋಗ್ತಿದ್ವಿ, ಈಗ ಸೆಡ್ಡಲ್ಲಿ ಬಂದು ಕೆಲಸ ಮಾಡ್ತಾ ಇದ್ವಿ ದಸರಾ ಫೀಲ್ಡಿಂದ. ಇದಕ್ಕೆಲ್ಲ ಮೇನ್ ಕಾರಣ ಇವನ್ ಮೈನ್ ಆಗಿ ಸೃಜನ್ ಅಂತ. ಅಂದ್ರೆ ಇವ ಈಗ ಅಷ್ಟೇ ಬರೀ ಜಗಳ ಅಂತ ನೆನ್ನೆ ಕೂಡ ಜಗಳ ಮಾಡಿ ಬಂದಿದ್ವಿ, ಈಗ ಒಟ್ಟಿಗೆ ನೋಡಿ. ಹಂಗೆ ನಮ್ಮಲ್ಲಿ ಜಗಳ ಆಯ್ತಾ ಇರ್ತದೆ, ಹಿಂಗೆ ನಾರ್ಮಲ್ ಖುಷಿಯಾಗಿ ಇರ್ತೀವಿ. ಎಷ್ಟು ಗಂಟೆಗೆ ನೀವು ಆಕ್ಚುಲಿ ವರ್ಕ್ ಸ್ಟಾರ್ಟ್ ಮಾಡೋದು ಡೈಲಿ? ನಾವು ಡೇ ಟೈಮ್ ನಮ್ಮ ಪರ್ಸನಲ್ ವರ್ಕ್ ಇರುತ್ತಲ್ಲ ಅದು ಮಾಡ್ತಾ ಇರ್ತೀವಿ. ಸಂಜೆ 7 ಇಂದ ಮಾರ್ನಿಂಗ್ 4 ಅಷ್ಟೆಲ್ಲ ಮಾಡ್ತೀವಿ. ಓಕೆ, ಫುಲ್ ರಾತ್ರಿ ಇಡೀ ಕೆಲಸ ಮಾಡ್ತಾ ಇರ್ತೀರಾ ಇಲ್ಲಿ. ಸೊ ದಸರಾ ಬಂದ್ರೆ ಮನೆ ಮರ್ತೋಗ್ತೀರಾ ಅಂಡ್ ಎಲ್ಲಾನು ಮರ್ತೋಗ್ತೀರಾ ನೀವು ಅಂತ ಹೇಳ್ಬೋದು. ನಿದ್ರೆ ಇರಲ್ಲ ಸರಿಯಾಗಿ, ಆದ್ರೆ ನಿದ್ದೆ ಕಟ್ಟಿ ಕೆಲಸ ಮಾಡ್ತಾ ಇದ್ವಿ. ಒಟ್ಟರೆ ಜನಕ್ಕೆ ತೋರಿಸ್ಬೇಕು ನಾವು ಏನು ಮಾಡ್ತಿದ್ವಿ, ನಮ್ಮ ಟೀಮ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಹಿಂಗೆ ಮಾಡ್ತಿದ್ವಿ. ಈ ವರ್ಷ ಮಾಡ್ತಾ ಇದ್ವಿ. ಈ ವರ್ಷ ಏನೋ ಒಂದು ಓಪಲ್ ಇದ್ದೀವಿ, ಅದಾಗಬೇಕು ಅಂತ ನಮ್ಮ ಆಸೆ ಉಂಟು. ಜನರು ಬರಬೇಕು, ಬಂದು ಲೈವ್ ಆಗಿ ನೋಡಬೇಕು. ಈ ವರ್ಷ ಚೌಡೇಶ್ವರಿ ನಿಮ್ಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಆಪರ್ಚುನಿಟಿ ಅಂತ ಸಿಕ್ಕಿದೆ. ಸೊ ಏನು ಹೇಳಕ್ ಇಷ್ಟಪಡ್ತೀರಾ ನೀವು? ನಮ್ಮ ನಂಬಿಕೆ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ, ಅವರಿಗೆ ಒಂದು ಒಳ್ಳೆ ಔಟ್ಪುಟ್ ಕೊಡಬೇಕು ಅಂತ ನಮ್ಮ ಆಸೆ. ಕೆಲಸ ಮಾಡ್ತಿದ್ವಿ, ಅವರಿಗೆ ಖುಷಿ ತರಿಸ್ತೀವಿ ನಾವು. ಓಕೆ, ಎಲ್ಲರೂ ಜೊತೆ ಸೇರಿ ಒಂದ್ಸತಿ ಕ್ರಿಯೇಟಿವ್ ಸ್ಟುಡಿಯೋನ ಜೋರಾಗಿ ಹೇಳೋಣವಾ? ಓಕೆ, ರೆಡಿ? ಓಕೆ, ನೀವೇ ಹೇಳ್ಬೇಕು ಇವಾಗ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಚಂದ್ರಶೇಖರ್ ಅಂತ. ಓಕೆ, ಎಷ್ಟು ವರ್ಷದಿಂದ ನೀವು ದಸರಾ ಕೆಲಸದಲ್ಲಿ ತೊಡಗಿಕೊಂಡಿದ್ದೀರಾ? ನಾನೊಂದು 15 ವರ್ಷದಿಂದ. 15 ವರ್ಷದಿಂದ. ಆ್ಯಂಡ್ ಈ ಮಂಟಪಕ್ಕೆ ಎಷ್ಟನೇ ವರ್ಷ ಇದು ನೀವು ಕೆಲಸ ಮಾಡ್ತಾ ಇರೋದು? ಎರಡನೇ ಬಾರಿ. ಸೊ ಏನು ವರ್ಕ್ ಮಾಡೋದು ಸರ್ ಇಲ್ಲಿ ನೀವು? ವೆಲ್ಡಿಂಗ್ ವರ್ಕ್. ಓಕೆ, ಹೇಗೆ ಅನಿಸ್ತಾ ಇದೆ ನಿಮ್ಮ ಟೀಮ್ ಈಗ ಕ್ರಿಯೇಟಿವ್ ಸ್ಟುಡಿಯೋದವ್ರು ನಿಮಗೆ ಎಷ್ಟು ಸಪೋರ್ಟಿವ್ ಆಗಿದೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ತುಂಬಾ ಸಪೋರ್ಟ್ ಇದೆ, ತುಂಬಾ ತುಂಬ ಖುಷಿ ಆಗುತ್ತೆ ವರ್ಕ್ ಮಾಡಲಿಕ್ಕೆ. ಓಕೆ, ಆ್ಯಂಡ್ ಇವತ್ತು ಈ ಸತಿ ನಿಮಗೆ ಆಪರ್ಚುನಿಟಿ ಸಿಕ್ಕಿದೆಲ್ಲ, ಸೊ ಚೌಡೇಶ್ವರಿ ದೇವಾಲಯ ಆ ಟೆಂಪಲ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಟೆಂಪಲ್ ಅವರಿಗೆ ಅದೇ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಈ ಸತಿನೂ ಮಾಡೋಕ್ಕೆ, ಅದಕ್ಕೆ ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತದೆ. ಹೇಗಿರುತ್ತೆ ಅಟ್ಮಾಸ್ಫಿಯರ್? ಅಂದರೆ ಎಲ್ಲರೂ ಜೊತೆಗೆ ಸೇರಿ ಕೆಲಸ ಮಾಡ್ತೀರಾ? ಹೇಗಿರುತ್ತೆ ನಿಮ್ಮದು? ಎಲ್ಲರೂ ಜೊತೆಗೆ ಸೇರಿ ಮಾಡ್ತಿದ್ದೀವಿ, ತುಂಬ ಖುಷಿಯಿಂದ ಮಾಡ್ತಾ ಇದ್ದೀವಿ. ನಿಮ್ಮ ಈ ವೆಲ್ಡಿಂಗ್ ವರ್ಕಲ್ಲಿ ಏನಾದ್ರು ಚಾಲೆಂಜಸ್ ಇರ್ತದಾ? ಅದ್ರ ಬಗ್ಗೆ ಹೇಳ್ಬೋದಾ ನೀವು? ವೆಲ್ಡಿಂಗ್ ವರ್ಕಲ್ಲಿ ಚಾಲೆಂಜಸ್ ಇದೆ ಅಲ್ವಾ, ಯಾಕಂದ್ರೆ ಅದೇ ಇಂಪಾರ್ಟೆಂಟ್ ಅಲ್ವಾ ಕೆಲಸ ಮಾಡ್ತಿರೋದು. ಸೊ ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ನೀವು? ವರ್ಕ್ ನಿಮ್ಗೆ ಆಪರ್ಚುನಿಟಿ ಸಿಗ್ತಾ ಇದೆಯಾ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಿಮ್ಮ ವರ್ಕ್ಗೆ? ಸಿಗ್ತಾ ಇದೆ. ಓಕೆ, ಅಂದ್ರೆ ಇಲ್ಲೇ ಲೋಕಲ್ ಅವ್ರನ್ನ ಯೂಸ್ ಮಾಡ್ಕೊಳ್ತಾರಾ ಇಲ್ಲ ಹೊರಗಿನಿಂದ ಕರ್ಸ್ಕೊಳ್ತಾರಾ? ಇದು ಮಂಟಪ ತಯಾರಿಕೆಯಲ್ಲಿ ವೆಲ್ಡಿಂಗ್ ವರ್ಕ್ಸ್ಗಾಗಿ ಇಲ್ಲೇ ಲೋಕಲ್ ಅವ್ರು ತಗೊಳ್ತಾರೆ, ಹೊರಗಿಂದ ತಗೊಳ್ಳಿ. ನಿಮ್ಗೆಲ್ಲ ಅವಕಾಶ ಸಿಗ್ತಾ ಇದೆ ಅಂತ ನೀವು ಹೇಳ್ತೀರಾ? ನಮ್ಮ ಥರದ ಆರ್ಟಿಸ್ಟ್ಗಳು ತುಂಬ ಇದ್ದಾರೆ. ವರ್ಕ್ ಈಗ ಜನರು ಬರ್ತಾರೆ, ದಸರಾ ನೋಡ್ತಾರೆ, ಆದರೆ ಅದ್ರ ಹಿಂದೆ ಇರೋ ಮ್ಯಾನ್ ಯಾರು ಅಂತ ಗೊತ್ತಾಗಲ್ಲ, ವರ್ಕ್ ಮಾಡ್ತಿರೋ ಯಾರು ಗೊತ್ತಾಗ್ತಿಲ್ಲ, ಹೆಂಗೆ ಎಷ್ಟು ವರ್ಕ್ ಇರುತ್ತೆ ಅಂತಲೂ ಗೊತ್ತಾಗ್ತಿಲ್ಲ ಜನರಿಗೆ. ಅರೆ ನಿಮ್ಮ ಟೀಮ್ ಬಂದುಬಿಟ್ಟು ಎಲ್ಲ ಆರ್ಟಿಸ್ಟ್ಗಳನ್ನ ಎಂತ ಹೇಳೋದು ಹೊರಗೆ ತರ್ತಾ ಇದ್ದೀರಾ, ಅಂದರೆ ಆ ವರ್ಕಲ್ಲಿ ಹೆಂಗಿರುತ್ತೆ, ವರ್ಕ್ ಮಾಡ್ತಿರೋ ಯಾರು ಅಂತ ತೋರಿಸಿರಾ. ತುಂಬ ಥ್ಯಾಂಕ್ಸ್ ನಿಮಗೆ. ಆಲ್ ದ ಬೆಸ್ಟ್. ಇನ್ನು ಇದು ಒಳ್ಳೇದಾಗಲಿ ನಿಮಗೂ. ಥ್ಯಾಂಕ್ ಯು. ನೀವು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ನಮಗೆ, ನಮ್ಮ ವಿಡಿಯೋ ಮಾಡಲಿಕ್ಕೆ. ನಿಮ್ಗೆ ಆಲ್ಮೋಸ್ಟ್ ಈಗ ನಾನು ನೋಡಿದಂಗೆ ಆಲ್ಮೋಸ್ಟ್ ಈಗ ಒಂದು 4 hours ಆಗಿರ್ಬೋದು. 4 hours ಇಂದ ಪಾಪ ನೀವು ಇಬ್ರು ನಿಂತ್ಕೊಂಡು ನಮ್ಮ ಕ್ಯಾಮ್ರಾಮನ್ ಕೂಡ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಕ್ಯಾಮ್ರಾಮನ್ ವಿಜಯ್ ಅಂತ ಹೇಳಿಬಿಟ್ಟು ಅವರು ತುಂಬಾ ವರ್ಕ್ ಮಾಡ್ತಾರೆ. ಕ್ಯಾಮ್ರಾಮನ್ ಆಗಿ ವಿಜಯ್ ವರ್ಕ್ ಮಾಡ್ತಿರೋದು, ಅವರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮಗೆ, ನಮ್ಮ ಜೊತೆಗೇನೆ ಬಂದು ಈ ಟೈಮಲ್ಲ ನೋಡಿ ನಮ್ಮನ್ನ ಎಕ್ಸ್ಪೋಸ್ ಮಾಡೋಕ್ಕಾಗಿ. ಎಸ್, ನಮ್ಮ ಕ್ಯಾಮ್ರಾಮನ್ ವಿಜಯ್ ಇಂದ ಹಿಡಿದು ಎಲ್ಲ ಟೀಮ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಹೌದು, ಈ ಟೈಮಲ್ಲಿ ನಮ್ಮ ಕಲೆ ತೋರ್ಸೋಕ್ಕಾಗಿ ಇವರಿಬ್ರು ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ ಮೇಲೂ ಕೂಡ ಇರಲಿ. ಥ್ಯಾಂಕ್ ಯು. ಕ್ರಿಯೇಟಿವ್ ಸ್ಟುಡಿಯೋಗೆ ಜೈ! ಕ್ರಿಯೇಟಿವ್ ಸ್ಟುಡಿಯೋಗೆ ಜೈ! ಕ್ರಿಯೇಟಿವ್ ಸ್ಟುಡಿಯೋಗೆ ಜೈ! ಆಲ್ ದ ಬೆಸ್ಟ್ ಟೀಮ್ ಕ್ರಿಯೇಟಿವ್ ಸ್ಟುಡಿಯೋ. ಥ್ಯಾಂಕ್ ಯು.
ಬಾಲಕ ಭಕ್ತ ಮಂಡಳಿಗೆ ಶ್ರೀ ಚೌಡೇಶ್ವರಿ ಬಾಲಕ ಭಕ್ತ ಮಂಡಳಿಗೆ ಶ್ರೀ ಚೌಡೇಶ್ವರಿ ಬಾಲಕ ಭಕ್ತ ಮಂಡಳಿಗೆ ಇದಾಗಿತ್ತು ಶ್ರೀ ಚೌಡೇಶ್ವರಿ ದೇವಾಲಯದ ಬಗೆಗಿನ ಮಾಹಿತಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ದೇವಾಲಯವನ್ನ ನಾನು ನಿಮಗೆ ಪರಿಚಯ ಮಾಡ್ತೀನಿ. ಹಾಗೇನೆ ದಸರಾದಲ್ಲಿ ಪಾಲ್ಗೊಳ್ಳಿಕ್ಕೆ ಮರಿಬೇಡಿ. ಶ್ರೀ ಚೌಡೇಶ್ವರಿ ದೇವಾಲಯದ ಪ್ರದರ್ಶನವನ್ನು ಕೂಡ ನೋಡ್ಲಿಕ್ಕೆ ಮರಿಬೇಡಿ. ನಮ್ಮ ಕೂರ್ಗ್ ಬಸ್ ಚಾನೆಲ್ ನ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.